ಶ್ರೀ ಗುರುಕುಮಾರ ಪರಶಿವಯೋಗಿಯ 108 ನಾಮಗಳ ನನವರತಂ ರಾಗಂಬಿಗೆ ಪಟಿಪಾತಂ ಗಾಗುವವಖಿಲಾರ್ಥ ಸಿದ್ಧಿ ಮುಕ್ತಿಗಳಿಳೆಯೋ ಸಿದ್ಧಿ ಮುಕ್ತಿಗಳಿಳೆಯೋ. ಶ್ರೀ ವಿರಾಟ್ಪುರಾದಿವಾಸ ಯತಿಕುಲೇಶ ಗುರುಕುಮಾರ ಭಾವಭೇದವರಿ
सांबदे नमः पार्वती शिव हर हर महादेव। सद्गुरु शिवलिंगेश्वर महाराज की जय। श्री गुरु कुमारेश्वर महाराज ಮೊದಲ ದಿನದ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಶ್ರೀ ಶಿವಲಿಂಗೇಶ್ವರರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಎಲ್ಲ ಗ್ರಾಮಸ್ಥರ ಪರವಾಗಿ ಭಕ್ತಾದಿಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ವೇದಿಕೆಗೆ ಆಹ್ವಾನಿಸುತ್ತೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಭಾಲ್ಕಿ ಶ್ರೀ ವಿಶ್ವನಾಥಪ್ಪ ಬಿರಾದರ್ ಸರ್ ಅವರು ವೇದಿಕೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಬೀದರ್ ಇವರು ಕೂಡ ವೇದಿಕೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಇರುವಂತ ಬಾಬುರಾವ್ ಮಹಾದಾಸೋಹಿ ದಾಸೋಹ ಮೂರ್ತಿಗಳು ಶಾರದಾ ಖಾನಾವಳಿ, ಅದೇ ರೀತಿ ವಿಶ್ವನಾಥ್ ಪವಾರ್ ಗ್ರಾಮ ಪಂಚಾಯತ್ ಸದಸ್ಯರು ಖೇಳಗಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಲಿಂಗಾನಂದ್ ಚಿಕ್ಮಠ್ ಹಾಗೂ ಮೃತ್ಯುಂಜಯ ಚಿಕ್ಮಠ್ ಅವರಿಗೆ ಈ ವೇದಿಕೆ ಪರವಾಗಿ ತುಂಬು ಹೃದಯದ ಸ್ವಾಗತ ಬಯಸುತ್ತೇನೆ. ಹೇಳಲು ಶ್ರೀ ರಾಜ್ಕುಮಾರ್ ಎಕ್ಕಂಬಿವಾಡಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶ್ರೀ ಶಿವಲಿಂಗೇಶ್ವರ ಭಕ್ತಾದಿಗಳು, ನೆರೆ ಗ್ರಾಮದಿಂದ ಆಗಮಿಸಿರುವಂಥ ಎಲ್ಲ ತಾಯಂದಿರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ನೋಡುತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡುತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ಬಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ಬಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಬಂದ ನೋಡುತ್ತಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಮನೆಯ ಕಟ್ಟಲಿಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ, ಕೈಯಲ್ಲಿ ಹಣವ ಮುಟ್ಟಲಿಲ್ಲ, ಸಮಾಜಕ್ಕಾಗಿ ತನು ಮನ ಧನವ ಸೂರೆಗೊಂಡನಲ್ಲ, ಸಮಾಜಕ್ಕಾಗಿ ತನು ಮನ ಧನವ ಸೂರೆಗೊಂಡನಲ್ಲ. ಬಂದ ನೋಡುತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ
ಭಕ್ತರಿಗೆ ಬೆಳೆದಾಗಿ सद्गुरु स्वलिंगेश्वर महाराज की जय, गुरु कुमारेश्वर महाराज की जय। ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯ ಕಾರ್ಯಕ್ರಮದ ಪುರಾಣ ಪ್ರವಚನಗಾರರಾಗಿ ಆಗಮಿಸಿರುವಂತಹ ವೇದ ಮೂರ್ತಿಗಳು ಶ್ರೀ ಸಿದ್ಧಲಿಂಗಯ್ಯ ಶಾಸ್ತ್ರಿಯವರಿಗೆ ಪರಮ ಪೂಜ್ಯರು ಆಶೀರ್ವಾದವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಆಗಿರುವಂತಹ ಶ್ರೀ ಲಿಂಗಾನಂದ ಚಿಕ್ಕಮಠ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಅದೇ ಮೃತ್ಯುಂಜಯ ಚಿಕ್ಕಮಠ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿಶ್ವನಾಥಪ್ಪ ಬಿರಾದರ್ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಬಾಲ್ಕಿ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ ಅತಿಥಿಗಳಾಗಿರುವಂತಹ ಸಿದ್ದಯ್ಯ ಕೌಡಿಮಠ್ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಬೀದರ್ ಇವರು ಕೂಡ ವೇದಿಕೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಹಾದಾಸೋಹಿ ಮೂರ್ತಿಗಳು ಶಾರದಾ ಖಾನಾವಳಿ ಬಾಲ್ಕಿ ಇವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಶ್ರೀ ವಿಶ್ವನಾಥ್ ಪವಾರ್ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಗೋವಿಂದ್ ಚೌಹಾಣ್ ಶಂಕ್ರು ತಾಂಡ ಅವರು ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಅದೇ ರೀತಿ ಆಕಾಶ್ ಅವರು ಕೂಡ ವೇದಿಕೆ ಆಗಮಿಸಿ ಪರಮ ಪೂಜ್ಯರಿಂದ ಆಗಿರುವಂತಹ ಶ್ರೀ ರಾಜ್ಕುಮಾರ್ ಎಕ್ಕಂಬಿವಾಡಿ ಅವರು ಕೂಡ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪರಾಪತೆ ಶಿವ ಹರ ಹರ ಮಹಾದೇವ ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಎಡೆಯೂರ ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಆನಗಲ್ಲ ಗುರುಕುಮಾರೇಶ್ವರ ಮಹಾರಾಜ ಕಿ ಶ್ರೀ ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ ಬಾಲಲೀಲೆ ಶಿವ ಹರ ಹರ ಮಹಾದೇವ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಶ್ರದ್ಧೆಯ ಪಂಚ ಆಚಾರ್ಯರನ್ನು ಸ್ಮರಣೆ ಮಾಡಿಕೊಂಡು ಆದಿನಿರಂಜನನೇ ಮೇಧಿನಿಯೊಳುತ್ತಾ ಬಂದು ಶರಣಸಂತ ಮಹಂತರಿಗೆ ಗುರುವಾದ ನಾದಮಯ ನಿರ್ವಿಕಲ್ಪ ಸಮಾಧಿಸ್ಥರಾದ ಮದನಾದಿ ನಿರಂಜನ ಜಗದ್ಗುರು ಯತಿಕುಲ ಪುಂಗವ ಯತಿಕುಲ ತಿಲಕ ಎಡೆಯೂರ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನು ಭಕ್ತಿ ಶ್ರದ್ಧೆಯಿಂದ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಮಾಧಿಗೆ ಹೋಗುವಂತಹ ಸಮಯದಲ್ಲೂ ಸಮಾಜವೆಂದು ಕನವರಿಸಿ ಹೋಗಿರ್ತಕ್ಕಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರು, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಗಳ ಸಂಸ್ಥಾಪನಾಚಾರ್ಯರಾದ ಪರಮಾರಾಧ್ಯ ಗುರುನಾಥ ಸಮಾಜದ ವತ್ಸಲ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನು ಭಕ್ತಿ ಶ್ರದ್ಧೆಯಿಂದ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು, ಅಮ್ಮ ಸ್ವಲ್ಪ ಈ ಕಡೆ ಲಕ್ಷ್ಯ ಇರಬೇಕು. ಒಂದು ಸಾರಿ ಕೇಳ್ರಿ, ನಾವೆಲ್ಲ ಸ್ಮರಣೆ ಮಾಡ್ತೀವಿ, ಹಾನಗಲ್ಲ ಅಪ್ಪವ್ರು ಸ್ಮರಣೆ ಮಾಡಿದ್ದೀವಿ. ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳಂದ್ರೆ ಯಾರು ತಮಗೆಲ್ಲ ಗೊತ್ತದೆ. ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳಂತಕ್ಕಂಥ ಒಬ್ಬ ಶಿವಯೋಗಿಗಳು ಇವತ್ತು ಕನ್ನಡ ನಾಡಿನೊಳಗೆ ಏನಾದರೂ ಹುಟ್ಟದೇ ಇದ್ದಿದ್ರೆ, ಇಲ್ಲೇನು ತಬಲಾ ಬಾರ್ಸಕತ್ತಾರಲ್ಲ ಆ ತಬಲಾ ಇರ್ತಿದ್ದಿಲ್ಲ, ಇಲ್ಲೇನು ಹಾರ್ಮೋನಿಯಂ ಬಾರಿಸ್ತಾ ಇದ್ದಲ್ಲ ಹಾರ್ಮೋನಿಯಂ ಇರ್ತಾ ಇರಲಿಲ್ಲ, ಇಲ್ಲೇ ನಿಮ್ಮ ಮುಂದೆ ಕೂತ್ಕೊಂಡು ನಾಲ್ಕು ಮಾತುಗಳನ್ನ ಆಡ್ತಾ ಇದ್ದಿಲ್ಲ, ನನ್ನಂಥ ಕಲಾವಿದರು ಕೂಡ ಇರ್ತಾ ಇರಲಿಲ್ಲ. ಅಷ್ಟೇ ಏಕೆ, ನೀವು ಕೊಳ್ಳಲ್ಲಿ ಕಟ್ತಕ್ಕಂಥ ಲಿಂಗ ರುದ್ರಾಕ್ಷಿ, ಹಣೆಯ ಮೇಲೆ ಧರಿಸ್ತಕ್ಕಂಥ ವಿಭೂತಿ ಯಾವುದೂ ಕೂಡ ನಮ್ಮ ಜನಮಾನಸದಲ್ಲಿ ಇರ್ತಿರಲಿಲ್ಲ. ಅದಕ್ಕಿಂತ ದೊಡ್ಡ ಕಾರ್ಯವನ್ನು ಹಾನಗಲ್ಲಪ್ಪ ಅವರು ಏನು ಮಾಡಿದ್ದಾರೆ ಅಂದರೆ, ಹಾನಗಲ್ಲ ಕುಮಾರಪ್ಪ ಅವರು ಅಂತಕ್ಕಂಥ ಶಿವಯೋಗಿಗಳು ಇರಲಿಲ್ಲ ಅಂದರೆ ಇಂಥ ಕಾವಿ ತೊಡ್ಕೊಂಡಿರ್ತಕ್ಕಂಥ ನಾಡಿನ ಪೂಜ್ಯರು ಕೂಡ ಧರ್ಮ ಸಂಸ್ಕಾರವನ್ನು ಮಾಡಲಿಕ್ಕಾಗಿ ಬರ್ತಿರಲಿಲ್ಲ ಅಂತ ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಹೋಗಿರ್ತಕ್ಕಂಥ ಮಹಾಪೂಜ್ಯರು ಅಂದರೆ ಇದು ಹಾನಗಲ್ಲ ಕುಮಾರ ಶಿವಯೋಗಿ. ಗೊತ್ತಿರಲಿ, ಅವರ ಕೊನೆಯ ಮಿಡಿತವೂ ಕೂಡ ಸಮಾಜ 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 ಅಂತಿತ್ತಂತೆ. ನೋಡಿ ಎಂಥದಪ್ಪ ಶಿವಯೋಗ ಮಂದಿರದೊಳಗೆ ಕುಮಾರ ಮಹಾಶಿವಯೋಗಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಎನ್ನುವಂಥ ವಿಷಯ ತಿಳ್ಕೊಂಡಾಗ ನಾಡಿನ ಬಹುದೊಡ್ಡ ಪೀಠದ ಪೀಠಾಧಿಪತಿಗಳು, ದೊಡ್ಡ ದೊಡ್ಡ ಪೂಜ್ಯರು, ನಾಡಿನ ಬಹುದೊಡ್ಡ ವಿದ್ವಾಂಸರು, ಪಂಡಿತರು, ಹಿರಿಯರು ಎಲ್ಲರೂ ಅವರನ್ನು ಗುರುಗಳನ್ನು ಮಾತನಾಡಿಸಿ ಬರ್ತಾರೆ. ಹಾನಗಲ್ಲಪ್ಪ ಅವರು ಮಾತಾಡೋದು ಯಾರಿಗೂ ಇರುವುದಿಲ್ಲ. ಚಿತ್ರದುರ್ಗದ ಜಯದೇವ ಜಗದ್ಗುರುಗಳನ್ನು ಎಲ್ಲರೂ ಕಳಿಸ್ತಾರೆ. ಬುದ್ಧಿ ನೀವೇ ಮಾತಾಡ್ಬಿಡಿ ಹಾನಗಲ್ ಕುಮಾರಜ್ಜವ್ರ ಹತ್ರ, ನೀವೇ ಅವ್ರನ್ನ ಮಾತನಾಡಿಸ್ಬೇಕು. ಕುಮಾರ ಮಹಾಶ್ವಯೋಗಿಗಳ ಉಚ್ಛ್ವಾಸ ನಿಶ್ವಾಸ ಏನಂತಿತ್ತು ಅಮ್ಮ ಅಂದರೆ, ಹಿಂಗೆ ಶ್ವಾಸದಿಂದ ಮೂಗಿನಿಂದ ಗಾಳಿಯನ್ನು ತೆಗೆದುಕೊಂಡ್ರೆ ಸಮಾಜ ಅಂತಿತ್ತಂತೆ, ಹಿಂಗೆ ಗಾಳಿಯನ್ನು ಹಿಂಗೆ ಬಿಟ್ಟರೆ ಸಮಾಜ ಅಂತಿತ್ತಂತೆ. ನೋಡಿ ಎಷ್ಟು ದೊಡ್ಡ ಪೂಜೆ. ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಹೋಗಿ ಕೇಳ್ತಾರೆ, ಬುದ್ಧಿ ತಮ್ಮ ಆರೋಗ್ಯದಲ್ಲಿ ಹೇಗಿದ್ದಾರಪ್ಪ? ಕುಮಾರಪ್ಪ ಅವರೇ ತಮ್ಮ ಆರೋಗ್ಯದಲ್ಲಿ ಹೆಂಗೈತಿ ಅಂತ ಕೇಳಿದರೆ ಕುಮಾರಜ್ಜವರು ತಡಬಡಿಸಿ ಹೇಳ್ತಾರಂತ, ಬುದ್ಧಿ ನಾ ಹೆಂಗದೀನಿ ಅಂತ ಕೇಳ್ತಿರಲ್ಲ, ನಮ್ಮ ಸಮಾಜ ಹೆಂಗೈತಿ ಅಂತ ಕೇಳಿದ್ರೆ ಭಾಳ ಖುಷಿ ಆಗ್ತಿತ್ತು ಅಂತ. ನೋಡಿ ಎಂಥ ದೊಡ್ಡ ಪೂಜೆ. ಸಮಾಧಿಗೆ ಹೋಗುವಂಥ ಸಮಯದಲ್ಲೂ ಸಮಾಜ ಸಮಾಜ ಸಮಾಜವೆಂದು ಕನವರಿಸಿ ಹೋಗಿರ್ತಕ್ಕಂಥ ಪೂಜ್ಯರು ಹಾನಗಲ್ಲ ಕುಮಾರಜ್ಜವರು. ಅಮ್ಮ ನಿಮಗೆ ತಿಳ್ಕೊಳ್ರಿ, ಒಂದಿಷ್ಟು ದಿನ ಗುರುಗಳು ತಮ್ಮ ಊರಿಗೆ ಬರ್ತಾರೆ. ಇನ್ನೆಲ್ಲ ಈಗೆಲ್ಲ ಇಲ್ಲಿ ನಮ್ಮ ಯಾವ ಊರದು ಹಿರೇನಾಗಾವಿ ತಾಂಡದಿಂದ ಎಲ್ಲ ಭಕ್ತರು ಬಂದಿರಿ, ತಾಯಂದ್ರೆ ಬಂದಿರಿ, ವಿಶೇಷವಾಗಿ ಭಜನೆ ಮಾಡ್ಕೊಂಡು ಬಂದಿರಿ.
ನಿಮಗೆಲ್ಲ ಬರಲಿ, ನಿಮ್ಮನ್ನು ಕರ್ಕೊಂಡು ಬರಾಗ ಗುರುಗಳ ನಿಮ್ಮ ಹತ್ರ ಹೋಗ್ತಿದ್ರು. ಅಲ್ಲೆಲ್ಲ ಗುರುಗಳು ನಿಮ್ಮ ಹತ್ರ ಹೋಗಿ ನೀವು ಆ ಗುರುಗಳು ಕರ್ಕೊಂಡು ನಿಮ್ಮನ್ನು ಕರ್ಕೊಂಡು ಗುರುಗಳು ಬಂದರು. ಈ ಪರಂಪರೆ ಹೆಂಗದ ನೋಡಿ. ನೀವೆಲ್ಲ ಗುರುಗಳು ನಿಮ್ಮ ಮನೆಗೆ ಬಂದರೆ ಏನು ಕಾಣಿಕೆ ಕೊಡ್ತೀರಮ್ಮ? ಗುರುಗಳು ಬಂದಿದ್ದಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಭಕ್ತಿ ಐತೋ ಅಷ್ಟು ಕಾಣಿಕೆಯನ್ನು ಗುರುಗಳ ಜೋಳಿಗೆ ಹಾಕ್ತೀವಿ. ಕೆಲವು ಭಾಳ ಶ್ರೀಮಂತರಿದ್ರೆ ಬೆಳ್ಳಿ ಬಂಗಾರ ಕೊಡ್ತೀರಿ. ಅದಕ್ಕಿಂತ ಭಾಳ ಶ್ರೀಮಂತರಿದ್ರೆ ಬುದ್ಧಿ ನಮ್ಮ ಊರೊಳಗೊಂದು ನಮ್ಮದು ಭೂಮಿ ಐತಿ, ಅದನ್ನು ದಾನ ತೆಗೆದುಕೊಂಡು ಬಿಡ್ರಿ ಅಂತ ಕೊಡ್ತೀರಿ. ಹಾನಗಲ್ ಅಜ್ಜ ತೆಗೆದುಕೊಂಡಂಥ ದಾನ ಭಾಳ ವಿಶೇಷವಾಗೈತಿ. ಹಾನಗಲ್ ಕುಮಾರಜ್ಜಿಯವರು ಅಂತಿಂತ ದಾನ ತೆಗೆದುಕೊಳ್ಳಿಲ್ಲ. ಬೆಳ್ಳಿ ಕೊಟ್ಟರೆ ಬೆಳ್ಳಿ ತೆಗೆದುಕೊಳ್ಬೇಕು, ಬಂಗಾರ ತೆಗೆದುಕೊಳ್ಬೇಕು, ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಳ್ಬೇಕು, ಭೂಮಿಗಳನ್ನು ತೆಗೆದುಕೊಳ್ಬೇಕು. ದಾನ ಅನ್ನುವಂಥ ಪರಂಪರೆಯೊಳಗೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಕಣ್ಣಿಲ್ಲದೆ ಇರ್ತಕ್ಕಂಥ 2 ಅಂಧ ಮಕ್ಕಳನ್ನು ಕಟ್ಟಿಕೊಂಡು ಆ ಕಣ್ಣಿಲ್ಲದೆ ಮಕ್ಕಳನ್ನು ತಮ್ಮ ಜೋಳಿಗಳಿಗೆ ಹಾಕಿ ಇವತ್ತು ಕಣ್ಣಿದ್ದವರ ಕಣ್ಣು ತೆರೆಸಿ ಗದಿಗಳೊಳಗೆ ವೀರೇಶ್ವರ ಪುಣ್ಯಾಶ್ರಮ ಅಂತಕ್ಕಂಥ ಆಶ್ರಮ ಪಂಚಾಕ್ಷರಾಜ್ಯವರು ಪುಟ್ಟಯ್ಯಜ್ಜವ್ರ ಹೆಸರಿನೊಳಗೆ ಇವತ್ತೇನಾದ್ರೂ ಬೆಳಗತ್ತದಂದ್ರೆ ಆ ಬೆಳಗತಕ್ಕಂಥ ಪರಂಜ್ಯೋತಿ ಯಾವುದಂದ್ರೆ ಅದು ಹಾನಗಲ್ಲ ಕುಮಾರ ಶಿವಯೋಗಿಗಳು. ಅದಕ್ಕೆ ನಾವೆಲ್ಲ ಪ್ರಾರ್ಥನೆಯನ್ನು ನಮ್ಮ ಸಂಗೀತಗಾರರಿಗೆ ಹೇಳಿದಂಥ ವಿಚಾರ ಇಷ್ಟೇ, ತಾವೆಲ್ಲ ಹಾನಗಲ್ ಅಜ್ಜವ್ರು ಪ್ರಾರ್ಥನೆ ಮಾಡ್ಬೇಕಮ್ಮ ನಿತ್ಯ. ತಾವೆಲ್ಲ ಆ ಪ್ರಾರ್ಥನೆ ಆರಂಭದಲ್ಲೇ ಬರಬೇಕು. ಬಂದ ನೋಡು ತ್ಯಾಗಿ ಹಾನಗಲ್ಲ, ನಮಗೆಲ್ಲ ಗೊತ್ತದ, ನಾಡಿನ ತುಂಬೆಲ್ಲ ಪ್ರಚಲಿತವಾದ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಮಾಡಿದಾಗ ನೀವು ಹೆಂಗೆ ಪ್ರಾರ್ಥನೆ ಮಾಡಬೇಕಂದ್ರೆ ಆ ಕರ್ತೃಗದ್ದಿಗೆಲಿರ್ತಕ್ಕಂಥ ಸಾಕ್ಷಾತ್ ಶಿವಲಿಂಗೇಶನೇ ಆ ಅಭಿನವ ಶಿವಲಿಂಗ ಸ್ವಾಮಿಗಳ ರೂಪದಲ್ಲಿ ಹಾನಗಲ್ಲ ಕುಮಾರಜ್ಜನಾಗೇ ಬರಬೇಕು. ಹಾಗೆಲ್ಲ ತಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಅಂಥ ಮಹಾಗುರುವರ್ಯ ಈ ಬದುಕಿಗೆ ದಾರಿದೀಪವಾಗಿ ನಮ್ಮಂಥ ಎಷ್ಟೋ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ, ಬದುಕಿಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಮಹಾಮಹಿಮಾಶಾಲಿಯಾದ ಹಾನಗಲ್ಲ ಯತಿವರಣ್ಣ ಭಕ್ತಿ ಪಾದಗಳಿಗೆ ಭಕ್ತಿಯ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಯಾವ ಎಡೆಯೂರು ಸಿದ್ಧಲಿಂಗ ಶಿವಯೋಗಿಗಳ ಪರಂಪರಾಗತವಾಗಿ ಸಾಗಿ ಬಂದಿರತಕ್ಕಂಥ ಮಠ ಬಸವ ಕಲ್ಯಾಣದ ಈ ಬಸವ ನಾಡಿನಲ್ಲಿ ಧರ್ಮದ ಜಾಗೃತಿಯನ್ನು ಬಿತ್ತರಿಸಿರ್ತಕ್ಕಂಥ ಕರ್ತೃ ಶಿವಲಿಂಗೇಶನ ಆ ದಿವ್ಯ ಕರ್ತೃಗದ್ದುಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಉಭಯ ಗಾಯನಾಚಾರ್ಯರಾದ ಗಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಮಹಾಗುರುಗಳನ್ನು ಪುಟ್ಟರಾಜ ಅಪ್ಪಂಗಳನ್ನು ಭಕ್ತಿ ಶ್ರದ್ಧೆಯಿಂದ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳ ಚೈತನ್ಯ ಸ್ವರೂಪಿಗಳಾಗಿ ಇಲ್ಲೇನು ಕೂತ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯರನ್ನು ನಮ್ಮೆಲ್ಲರಿಗೆ ಕೊಟ್ಟು ಹೋಗಿರ್ತಕ್ಕಂತಹ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಹಾಲ್ಕೆರೆ, ಹಂಪೆ, ಹೊಸಪೇಟೆ ಮಠಗಳ ದಿವ್ಯ ಪರಂಪರೆಯನ್ನು ಬೆಳಗಿ ಹೋಗಿರ್ತಕ್ಕಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಸಂಗನಬಸವ ಮಹಾಶಿವಯೋಗಿಗಳನ್ನು ಭಕ್ತಿ ಶ್ರದ್ಧೆಯಿಂದ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ಶಿವಲಿಂಗೇಶನ ಈ ಪುಣ್ಯ ಪರಿಸರದಲ್ಲಿ ಅತ್ಯಂತ ಆನಂದದಿಂದ ಸಾಗಿ ಬಂದಿರತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಜೀವನ ದರ್ಶನ ಪ್ರವಚನ ಯಾವುದಮ್ಮ? ಅದು ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗೀಶ್ವರರ ಜೀವನ ದರ್ಶನ. ನೋಡಿ, ನಿಮ್ಮ ಜಾತ್ರೆ ಬರುವುದೇ ಭಾಳ ವಿಶೇಷ. ಹೊಸ ವರ್ಷ ಯಾವುದ್ರಿ ಅವರ? ಯಾವುದು ಹೊಸ ವರ್ಷ? ಯುಗಾದಿ, ಹೌದಲ್ಲ? ನಾವೆಲ್ಲ ಹೊಸ ವರ್ಷ ಭಾಳ ಚಂದ ಆಚರಣೆ ಮಾಡಿಕೊಂತೀವಿ. ಅದೇನು ಹೊಟ್ಟೆಯಾಗ ಎಣ್ಣೆ ಹಾಕ್ಕೊಂಡು ಎಲ್ಲರ ಹೋಗಿ ಗಟರ ದಂಡಿ ಮ್ಯಾಗ ಬಿದ್ದು ಎಲ್ಲರ ಹೋಗಿ ಹೊಳ್ಳಾಡಿದ್ರೆ ಅದು ಇಂಗ್ಲೀಷ್ ಹೊಸ ವರ್ಷ ಅಂತ. ತಲೆ ಮೇಲೆ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ ಗುರು ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಶಿವಲಿಂಗೇಶ್ವರ ಮಠಕ್ಕೆ ಬಂದು ಗುರುಗಳ ಪಾದಕ್ಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಿದ್ವಿ ಅಂದ್ರೆ ಅದು ನಮ್ಮ ಪರಂಪರೆಯ ಹೊಸ ವರ್ಷ ಅಂತ. ಅದ್ರ ಗೊತ್ತಿರಲಿ, ನೀವೆಷ್ಟು ಶ್ರದ್ಧಾವಂತರದಿರಂದರೆ ಆ ಜಾತ್ರೆಯನ್ನು ಯುಗಾದಿ ಪಾಡ್ಯ ಹೊಸ ವರ್ಷದಲ್ಲಿ ಆರಂಭಗೊಳ್ಳತಕ್ಕಂಥ ಜಾತ್ರೆಗಾಗಿ ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗೀಶ್ವರರ ಜೀವನ ದರ್ಶನ ಪ್ರವಚನವನ್ನು ಗುರುಗಳು ತಮ್ಮೆಲ್ಲರಿಗೆ ತಿಳಿಸಬೇಕು ಅನ್ನುವಂಥ ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಈ ಒಂದು 98ನೇ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನನಗೂ ಮತ್ತು ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡ್ತಾ ಈ ಕಾರ್ಯಕ್ರಮದಲ್ಲಿ ನಿತ್ಯ ತಮ್ಮೆಲ್ಲರ ದರ್ಶನ ಆಶೀರ್ವಾದವನ್ನು ನೀಡ್ತಕ್ಕಂಥ ಶ್ರೀಮಠದ ಪೂಜ್ಯಪಾದರು ಹಾನಗಲ್ಲ ಕುಮಾರ ಶಿವಯೋಗಿಯ ಕರುಣೆಯ ಕಂದರಾಗಿರ್ತಕ್ಕಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಪರಮ ಪೂಜ್ಯ ಅಭಿನವ ಶಿವಲಿಂಗೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಪಾದ ಸನ್ನಿಧಾನಕ್ಕೆ ತಮ್ಮೆಲ್ಲರ ಜೋರಾದ ಭಕ್ತಿಯ ಚಪ್ಪಾಳಿಯೊಂದಿಗೆ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಭಾಳ ಸರ್ವಾಂಗ ಸುಂದರವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಆತ್ಮೀಯ ಸಂಗೀತಗಾರರಾಗಿರ್ತಕ್ಕಂಥ ಲಿಂಗಾನಂದ ಚಿಕ್ಕಮಠ ಅವರೇ, ಉತ್ತಮ ತಬಲಾ ಸಾಥನ್ನು ನೀಡ್ತಾ ಬಂದಿರತಕ್ಕಂಥ ಮೃತ್ಯುಂಜಯ ಸ್ವಾಮಿ ಚಿಕ್ಕಮಠ ಅವರೇ, ಇಲ್ಲಿ ಕಾರ್ಯಕ್ರಮವನ್ನು ಸರ್ವಾಂಗ ಸುಂದರವಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಸಹೋದರರೇ,
ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮಠದ ಅಭಿಮಾನಿ ಸದ್ಭಕ್ತರೇ, ಗುರು ಹಿರಿಯರೇ, ವಾತ್ಸಲ್ಯ ಮಹಿಗಳಾದ ಮಹಾಮಾತೆಯರೇ, ದಾನಿಗಳೇ, ದಾಸೋಹಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣು ಶರಣಾರ್ಥಿ. ಯಾಕ್ರಿ ಅವರ ಇದು ಬಸವಣ್ಣನ ನಾಡು. ಒಂದು ಶರಣ ಅನ್ನೋದಕ್ಕೆ ಕಲ್ಯಾಣದ ಕ್ರಾಂತಿ ಆಗೈತಿ, ಹೌದಲ್ರಿ? ಶರಣಂದವರಿಗೆ ಮರಣ ಇಲ್ಲ ಅಂತ. ಆ ಮರಣವನ್ನೇ ಮಹಾನವಮಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರ ಪುಣ್ಯದ ಬೀಡಿದು. ಯಾರಾದರೂ ಬಂದು ಶರಣು ಅಂದರೆ ಏನನ್ಬೇಕ್ರಿ ಅವರ? ಶರಣು ಶರಣಾರ್ಥಿ ಅನ್ಬೇಕು. ತಮಗೆಲ್ಲ ಗೊತ್ತದ ಇಲ್ರಿ ಅಜ್ಜಾರ, ಮತ್ತು 1 ವರ್ಷ ಆಗೈತಿ, ಮತ್ತು ಹೊಳ್ಳಿ ಇವತ್ತು ಬಂದೀವಿ, ಮತ್ತು ಹಾಗೆಲ್ಲ ಆಗೋದಲ್ರಿ ವರ್ಷ ಅದು ಅಂತೀರಿ ಒಂದು ಜೋರಾಗಿ. ಯಾರಾದರೂ ಬಂದು ತಮಗೆ ಶರಣುಗಳನ್ನು ಹೇಳಿದ್ರೆ ಏನನ್ಬೇಕ್ರಿ ಅವರ? ಬಾಯಿದ್ದವ್ರು ಮಾಸ್ಟರ್ ಅನ್ಬೇಕಾ? ಮತ್ತೆ ನಾವು ಒಂದು ಊರಾಗ ಹಿಂಗೆ ಅಂದೆ, ಅವ್ರು ಬಾಯಿ ಇದ್ದಾರೆ ಅಂತಾರಂತಂದು ಯಾರೋ ಒಬ್ರು ಹಂಗೆ ಸುಮ್ಮನೆ ಹೋಗ್ಬಿಟ್ರು, ಮನೆಗೆ ಹೋಗ್ಲಿ ಗಪ್ಪಾಗಿತ್ತು ಅವ್ರ ಬಾಯಿ. ಮತ್ತು ಅಜ್ಜವ್ರು ಕಲಿಸಿ ಬಾಯಾಗ ವಿಭೂತಿ ಹಾಕಿದ ಮೇಲೆ ಸುದ್ದಾತಂತ. ಮತ್ತು ಇಲ್ಲಿ ಹಂಗೆ ಆಗೋದು ಬೇಡಲ್ರಿ ಅಂತೀರಿ ಎಲ್ಲರೂ. ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣು ಶರಣಾರ್ಥಿ. ಇನ್ನೂ ಗಪ್ನ ಕುಂತೀರಿ, ನಾಳಿದ್ದ ಅನ್ನಕ್ಕೆ ಚಲೋ ಮಾಡಿ. ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳ ಜೀವನ ದರ್ಶನ. ಅಮ್ಮ, ತಾವೆಲ್ಲ ಕೇಳಲೇಬೇಕಾಗಿರ್ತಕ್ಕಂಥ ಪವಿತ್ರವಾದ ಜೀವನ ದರ್ಶನ ಪ್ರವಚನ ಇದೆ. ಪೂಜ್ಯರು ಬಹಳ ಪ್ರೀತಿಯಿಂದ ಹಚ್ಚಿರ್ತಕ್ಕಂಥದ್ದು. 4 ವರ್ಷ ಆಗಿ ಈ ಪ್ರವಚನವನ್ನು ನನಗೆ ಹೇಳಕ್ಕೆ ಅಪ್ಪಣೆ ಮಾಡಿ ಗುರುಗಳು. ಒಂದೇ ವರ್ಷ ಅವ್ರದೇ ಒಂದು ಕಾರ್ಯಕ್ರಮದ ಮುಖಾಂತರ ಅವರೇ ಇನ್ನೊಂದು ಕಡೆ ಅಪ್ಪಣೆ ಮಾಡಿಕ್ಕೆ ಹೋಗೋಕ್ಕಾಗಲಿಲ್ಲ. ಹೋದ ವರ್ಷ ಇಲ್ಲೇ ರಾಂಪುರಕ್ಕೆ ಬಂದಿದ್ದೆ, ಅಲ್ಲೇ ಗುರುಗಳು ಇದೇ ಕಾರ್ಯಕ್ರಮ, ಇದೇ ಪುರಾಣವನ್ನು ಅಪ್ಪಣೆ ಮಾಡಿದರು. ಮತ್ತೆ ಗುರುಗಳು ಎಷ್ಟು ನೋಡಿ ಆ ಪುರಾಣದ ಮೇಲೆ ಪ್ರೀತಿ ಅಂದರೆ, ಶಾಸ್ತ್ರಿಗಳೇ ನೀವು ಬಾಲಲೀಲ ಮಹಾಂತ ಶಿವಯೋಗಿಗಳ ಜೀವನ ದರ್ಶನವನ್ನೇ ಹೇಳಬೇಕು ಅಂತ. ಹಾಗಾದ್ರೆ ನಿಮಗೆ ಯಾಕೆ ಆ ಚರಿತ್ರೆಯನ್ನು ಹೇಳಬೇಕು? ಗುರುಗಳು ಯಾಕೆ ನಿಮಗೆ ಆ ಚರಿತ್ರೆಯನ್ನು ತಿಳಿಸಬೇಕು? ನಮ್ಮ ಜೀವನದಲ್ಲಿ ಅತ್ಯಂತ ನೆನಪಿಟ್ಟುಕೊಳ್ಳುವಂಥ ಒಂದು ಪವಿತ್ರವಾದ ಘಟ್ಟ ಅಂದ್ರೆ ಯಾವುದೇ ಅಮ್ಮ? ಭಾಳ ನೆನಪು ಮಾಡ್ಕೊಂತೀವಿ ನಾವೆಲ್ಲ. ಯಾವುದದು? ಅತಿ ಭಾಳ ನೆನಪಾಡಿಕೊಳ್ಳೋದು ಬಾಲ್ಯ ಅಂತ. ಎಲ್ಲರೂ ನೆನಪು ಮಾಡಿಕೊಳ್ಳೋದು ಬಾಲ್ಯವನ್ನೇ ನೆನಪು ಮಾಡಿಕೊಳ್ತಾರೆ. ನಮಗೆಲ್ಲ ವಯಸ್ಸಾಗ್ತದೆ, ವಯಸ್ಸಾದ್ಮೇಲೆ ಮದುವೆ ಆಗ್ತೀವಿ, ಮದುವೆ ಆದ್ಮೇಲೆ ಮಕ್ಕಳಾಗ್ತಾವು. ಆ ಮಕ್ಕಳಿಗೆ ದುಡಿಬೇಕು, ಹೆಂಡತಿಗಾಗಿ ದುಡಿಬೇಕು, ವ್ಯವಹಾರ ಮಾಡಬೇಕು, ಏನೋ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಮನೆ ಕಟ್ಟಬೇಕು, ಏನೋ ಒಂದು ಸಾಧನೆ ಮಾಡಬೇಕಂತ ಚಿಂತೆಯೊಳಗೆ ಬಿದ್ದುಬಿಟ್ಟಿರ್ತೀವಿ. ಈ ಬದುಕಿನ ಜಂಜಾಟದೊಳಗೆ ಬಿದ್ದಾಗ ಸಣ್ಣ ಸಣ್ಣ ಮಕ್ಕಳು ಆಟ ಆಡೋದನ್ನು ನೋಡಿ ಒಂದಿಷ್ಟು ಸಲ ಅನಿಸ್ತದೆ ನಮಗೇನು ಅನ್ಸುತ್ತೆ? ನಾವು ಹಂಗೆ ಸಣ್ಣವರಿದ್ರಲ್ಲ, ಹಂಗಿದ್ದು ಬಿಟ್ಟರೆ ಭಾಳ ಚಲೋ ಇತ್ತಲ್ಲ, ಇದೆಲ್ಲ ಯಾಕೆ ಬೇಕಾಗಿತ್ತು? ಆ ಬಾಲ್ಯ ಎಷ್ಟು ಚಂದ ಇತ್ತಲ್ಲ. ಉಣ್ತಿದ್ವಿ, ಯಾವ ಜಾತಿ ಮಾಡ್ತಿದ್ದಿಲ್ಲ, ಯಾವ ಭೇದ ಭಾವ ಮಾಡ್ತಿದ್ದಿಲ್ಲ, ಯಾವ ಬಣ್ಣ ಭೇದ ವರ್ಗಗಳನ್ನು ಉಪಯೋಗ ಪಡ್ತಿದ್ದಿಲ್ಲ, ಹೆಣ್ಣು ಗಂಡುಗಳೆಂಬ ತಾರತಮ್ಯ ಇರ್ತಿದ್ದಿಲ್ಲ. ಭಾಳ ಚಂದ ಎಲ್ಲರೂ ಪ್ರೀತಿಯಿಂದ ಉಣ್ತಿದ್ವಿ, ಆಡ್ತಿದ್ವಿ, ನಲಿತಿದ್ವಿ. ಆ ಬಾಲ್ಯ ಹೋಗಿಬಿಡುತ್ತಲ್ಲ, ಆ ಬಾಲ್ಯ ಇರಬೇಕಾಗಿತ್ತು, ಆ ಬಾಲ್ಯ ಇನ್ನೂ ನಾವು ಅನುಭವಿಸ್ಬೇಕಾಗಿತ್ತಂತ ಎಲ್ಲರಿಗೂ ಬರೋದು ಸಹಜವಾಗಿದೆ. ನಿಮಗೂ ಬರ್ತದ, ನನಗೂ ಬರ್ತದೆ. ಬಾಲ್ಯ ನೆನಪಾಗ್ತದೆ. ಆದರೆ ಆ ಬಾಲ್ಯ ಲೀಲ ಮಹಾಂತ ಶಿವಯೋಗಿಗಳ ಜೀವನ ದರ್ಶನ ಹೆಂಗದ ತಿಳ್ಕೋಬೇಕು. ಅವ್ರು ಯಾಕೆ ಮಹಾಯೋಗಿಗಳಾದ್ರಂದ್ರೆ, ಅಮ್ಮ ತಿಳ್ಕೊಳ್ಳಿ, ಅವ್ರು ಬದುಕಿದ್ದು ಕೇವಲ 36 ವರ್ಷ. ಎಷ್ಟು ವರ್ಷ? 36 ವರ್ಷ ಮಾತ್ರ. 106 ವರ್ಷ ಬದುಕಿದವರು ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲೋ ಅಷ್ಟು ಸಾಧನೆಯನ್ನ ಕೇವಲ 36 ವರ್ಷದಲ್ಲೇ ಮಾಡಿ ಹೋಗಿರ್ತಕ್ಕಂಥ ಪೂಜ್ಯರಂದ್ರೆ ಬಾಲಲೀಲ ಮಹಾಂತ ಶಿವಯೋಗಿಗಳು. ಅವ್ರ ಬದುಕೇ ಒಂದು ಬಾಲಲೀಲೆ, ಅದಕ್ಕೆ ಬಾಲಲೀಲೆ ಅಂತ ಕರೀತಾರೆ. ನಾವು ಹೆಂಗೆ ಇರಬೇಕು ಜೀವನದೊಳಗಂದ್ರೆ ಈ ಪುರಾಣ ನೋಡಿ ತಿಳ್ಕೊಂಡ್ಬಿಡ್ಬೇಕಂತ. ಯಾರು ಹುಟ್ಟಿದಾಗ ಯಾವ ಅವಸ್ಥೆಯಲ್ಲಿ ಇರ್ತಾರಲ್ಲ, ಹುಟ್ಟಿದಾಗ ಯಾವ ಅವಸ್ಥೆಯಲ್ಲಿ ಇರ್ತೀವಮ್ಮ? ಒಂದು ಭಾಷೆ ಅರ್ಥ ಆಗ್ತದಲ್ಲ ತಮಗೆಲ್ಲ? ನಮ್ದು ಆ ಕಡೆ ಗದಗ ಭಾಷೆ, ನಿಮ್ದು ಈ ಕಡೆ ಬೀದರ್ ಭಾಷೆ, ಸ್ವಲ್ಪ ನಮಗೂ ನಿಮಗೂ ಥೋಡೆ ಏನಾಗ್ತದೆ ರೀ, ಬದಲಾವಣೆ ಆಗ್ತದೆ. ಇರಲಿ, ಹುಟ್ಟಿದಾಗ ಯಾವ ಅವಸ್ಥೆ ಇರ್ತದೋ ಅದೇ ಅವಸ್ಥೆಯನ್ನ ಸಾಯೋವರೆಗೆ ಯಾರು ಕಾಯ್ದುಕೊಂಡು ಹೋಗ್ತಾರೋ ಅವರ ಬದುಕೇ ಬಾಲಲೀಲೆ ಆಗ್ತದೆ ಅಂತ. ಹುಟ್ಟಿದಾಗ ಯಾವ ಅವಸ್ಥೆ ಇರ್ತದ? ಯಾರೂ ಶತ್ರುಗಳಿರುವುದಿಲ್ಲ, ಎಲ್ಲರನ್ನು ಪ್ರೇಮದಿಂದ ಕಾಣ್ತೀವಿ, ಯಾರನ್ನೂ ದ್ವೇಷಿಸುವುದಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತೀವಿ. ಯಾವುದು ದೊಡ್ಡ ಅನ್ನಂಗಿಲ್ಲ, ಯಾವುದು ಸಣ್ಣ ಅನ್ನಂಗಿಲ್ಲ, ಯಾವುದಕ್ಕೂ ಅಭಿಮಾನ ಪಡಂಗಿಲ್ಲ. ಎಲ್ಲಿ ಹೋದ್ರೂ ಕೂತ್ಕೊಂತೀವಿ, ಮಣ್ಣಾಗ ಕೂತ್ಕೊಂತೀವಿ, ಕಲ್ಲಾಗ ಕೂತ್ಕೊಂತೀವಿ, ಕಲ್ಲು ಮಣ್ಣುಗಳ ಜೊತೆನೇ ಆಟ ಆಡ್ತೀವಿ. ಯಾರು ಹುಟ್ಟಿದಾಗ ಹೆಂಗೆ ಇರ್ತಾರೋ ಸಾಯಿಯೊಳಗೂ ಅದೇ ಭಾವನೆಯನ್ನು ಮನಸ್ಸೊಳಗೆ ಇಟ್ಟುಕೊಂತಾರೋ ಅವರ ಚರಿತ್ರೆ ಆನಂದವಾಗುತ್ತೆ, ಅವರ ಬದುಕು ಒಂದು ಉತ್ತಮ ಬಾಲಲೀಲೆ ಆಗತ್ತೆ ಅಂತ. ಬಾಲಲೀಲ ಮಹಾಂತ ಶಿವಯೋಗಿಗಳು ಸಣ್ಣವರಿದ್ದಾಗ ಹೆಂಗಿದ್ರು
36ನೇ ವಯಸ್ಸಿನೊಳಗೆ ಅವರು ಲಿಂಗೈಕ್ಯರಾಗುವಾಗ ಕೂಡ ಹಾಗೇ ಆಗಿ ಹೋದ್ರು ಅಂತ. ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಿಮಗೆ ಹೇಳ್ತೀನಿ ಮುಂದೆ. ಬಾಲಲೀಲ ಮಹಂತ ಶಿವಯೋಗಿಗಳಂದ್ರೆ ಎಂಥ ಶಿವಯೋಗಿಗಳಂದ್ರೆ ಸ್ವಪ್ನದಲ್ಲೂ ಕೂಡ ಹೆಣ್ಣನ್ನ ಯಾವುದೇ ಅಪವಿತ್ರ ಭಾವನೆಯಿಂದ ಕಾಣಲಿಲ್ಲ ಅಂತವ್ರು. ನೋಡ್ರಿ ಎಂತಾರ ಅವರು. ಹೆಣ್ಣನ್ನು ಹೆಂಗೆ ಕಂಡ್ರು? ತಾಯಿಯ ರೂಪದಲ್ಲೇ ಕಂಡ್ರು ಅವರು. ಹೆಣ್ಣು ಅಂದ್ರೆ ಅದು ರಾಕ್ಷಸಿ ಅಂತ ತಿಳ್ಕೊಂಡಿತ್ತು ಸಮಾಜ. ಹೆಣ್ಣು ಅಂದ್ರೆ ಅದು ಮಾಯೆ ಅಂತ ತಿಳ್ಕೊಂಡಿತ್ತು. ಹೆಣ್ಣು ಅಂದ್ರೆ ಅದು ಎಲ್ಲ ವಿಚಾರಗಳನ್ನ ವ್ಯವಸ್ಥೆಗಳನ್ನ ಹದಗೆಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಕ್ರಿಯೆ ಅಂತ ತಿಳ್ಕೊಂಡಿತ್ತು. ಆದರೆ ಆ ಹೆಣ್ಣಿಗೆ ಪವಿತ್ರವಾದ ತಾಯಿಯ ಸ್ಥಾನವನ್ನು ಕೊಟ್ಟು ಸಾಯುವವರೆಗೂ ಆ ಹೆಣ್ಣನ್ನು ಅತ್ಯಂತ ತಾಯಿ ರೂಪದಲ್ಲಿ ಕಂಡಂಥ ಯೋಗಿಗಳಂದ್ರೆ ಅದು ಬಾಲಲೀಲ ಮಹಂತ ಅಜ್ಜೋರು. ಯಾವಾಗಲೂ ಅವರು ತಾಯಿ ರೂಪದಲ್ಲಿ ಹೆಣ್ಣನ್ನು ಕಾಣ್ತಿದ್ರು. ನಿಮ್ಗೆ ಗೊತ್ತಿರಲಿ, 36 ವಯಸ್ಸದ ಆಚೆ ಈಚಿನೊಳಗ 3 ಜನ ಲಿಂಗೈಕ್ಯರಾದ ಚರಿತ್ರೆಯನ್ನು ನಾನು ತಿಳ್ಕೊಂಡಿದ್ದೇನೆ. ಒಂದೇದು ಸ್ವಾಮಿ ವಿವೇಕಾನಂದರು. ತಮಗೆಲ್ಲ ಗೊತ್ತಿರಬಹುದು, ಅವರು ಚಿಕಾಗೋಕ್ಕೆ ಹೋಗ್ತಾರೆ, ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ. ಆ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ತಮಗೆಲ್ಲ ಗೊತ್ತಿರಬಹುದು. ಎಲ್ಲರೂ ಅಲ್ಲಿ ಪಾಶ್ಚಾತ್ಯ ಭಾವನೆಯನ್ನು ಇಟ್ಕೊಂಡು ಏನೋ ಒಂದು ರೀತಿ ಮಾತಾಡಬೇಕಾದಾಗ ಮೈ ಲವ್ಲಿ ಫ್ರೆಂಡ್ಸ್ ಹೀಗೆಲ್ಲ ಮಾತಾಡ್ತಿರ್ತಾರೆ, ಮೈ ಡಿಯರ್ ಲವ್ಲಿ ಫ್ರೆಂಡ್ಸ್ ಹೀಗೆಲ್ಲ ಮಾತಾಡುವಾಗ ಅವ್ರು ಹೇಳ್ತಾರೆ ಯಾವುದೇ ರೀತಿ ಮಾತಾಡೋಂಗಿಲ್ಲ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತಾರೆ ಅವರು ಸ್ವಾಮಿ ವಿವೇಕಾನಂದರು. ಎಲ್ಲರಿಗೆ ಆಶ್ಚರ್ಯ ಆಗುತ್ತೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಈ ಜಗತ್ತಿಗೆ ಧರ್ಮವನ್ನು ಕೊಟ್ಟಿರ್ತಕ್ಕಂಥ ಭಾರತ ದೇಶದ ಪ್ರತಿನಿಧಿಯಾಗಿ ಬಂದಿದ್ದೇನೆ ಅಂತ ಭವ್ಯತೆಯ ಮಾತುಗಳನ್ನ ಆಡಿದಾಗ ಅಲ್ಲೊಬ್ಬ ಹೆಣ್ಮಗಳು ಅವ್ರು ನೋಡಿ ಮೋಹಗೊಂಡು ಬಿಡ್ತಾಳಂತ. ಸ್ವಾಮಿ ವಿವೇಕಾನಂದ ನೋಡಿ ಮೋಹಗೊಂಡು ಬಿಡ್ತಾಳಾಕಿ. ಏ ಸ್ವಾಮೀಜಿ, ನಾನು ನಿಮ್ಮ ಜೊತೆ ಒಂದಿಷ್ಟು ಮಾತಾಡಬೇಕು ಅಂತಾಳೆ. ಹೇಳಮ್ಮ, ಏನು ಮಾತಾಡಬೇಕು? ನೀವು ಈಗಾಗಲೇ ವಯಸ್ಸು ಎಷ್ಟಿರ್ಬೋದು ನಿಮಗೆ? ಈಗ ನನಗೊಂದು 20, 21, 20, 21 ಏಜ್ ಅದಾವು. ಇಷ್ಟು ಚೆನ್ನಾಗಿ ಕಾಣ್ತೀರಿ, ನಿಮ್ಮ ಮಾತುಗಳನ್ನ ಕೇಳಿದ್ರೆ ಇಡೀ ಸಮ್ಮೇಳನವೇ ಸ್ತಬ್ಧವಾಗಿಬಿಡ್ತು. ಎಷ್ಟು ಚೆನ್ನಾಗಿ ಮಾತನಾಡ್ತೀರಿ, ನೋಡೋದಕ್ಕೆ ಬಹಳ ಸುಂದರವಾಗಿದ್ದೀರಿ, ನಿಮ್ಮ ಮಾತುಗಳಲ್ಲಿ ಪ್ರಖರತೆ ಐತಿ, ನಿಮ್ಮ ಮಾತುಗಳಲ್ಲಿ ಜಗತ್ತನ್ನೇ ಬದಲಾವಣೆ ಮಾಡೋ ಶಕ್ತಿ ಐತಿ. ಅದಕ್ಕೆ ನಂದೊಂದು ಆಸೆ ಹುಟ್ಟೈತಿ, ನೀವು ಅದನ್ನ ನೆರವೇರಿಸ್ಕೊಡ್ಬೇಕು. ನೋಡಿ ಎಂಥದ್ದು. ಸ್ವಾಮಿ ವಿವೇಕಾನಂದರನ್ನ ಕೇಳ್ತಾಳೆ. ಕೇಳಿದ ಕೂಡಲೇ, ಅಮ್ಮ ನಿನ್ನ ಆಸೆ ಏನದು ಹೇಳು. ಇಲ್ಲ, ಐ ವಾಂಟ್ ಟು ಮ್ಯಾರಿ ಯು ಅಂತಾಳೆ. ಆಕೇನಂತಾಳೆ, ನಾನು ನಿಮ್ಮನ್ನು ಮದುವೆ ಆಗಬೇಕು. ಯಾಕೆ ಮದುವೆ ಆಗಬೇಕು? ನೋಡಕ್ಕೆ ಭಾಳ ಚಂದದಿ, ಭಾಳ ಸ್ಫುರದೃಪ್ತಿಯದಿ, ಒಳ್ಳೆ ಚೆನ್ನಾಗಿ ಮಾತನಾಡ್ತೀವಿ. ನಿನ್ನಂಥದ್ದು ಒಂದು ಮಗನ ಹಾಡ್ಬಿಟ್ರೆ ಆ ಮಗನಿಂದ ಮತ್ತೆ ಬೆಳಗುತ್ತಲ್ಲ, ನಿನ್ನ ವಂಶ ನನಗೂ ಬೇಕಲ್ಲ, ಅದಕ್ಕೆ ನೀ ಮದುವೆ ಆಗಬೇಕು. ನೋಡಿ ಸ್ವಾಮಿ ವಿವೇಕಾನಂದ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ. ಅಮ್ಮ, ನಾನು ನಿನ್ನ ಮದುವೆ ಆಗಬೇಕಲ್ಲ? ಹೌದು, ನಾನು ನಿನ್ನ ಮದುವೆ ಆಗಬೇಕು, ಇಬ್ಬರು ಸಂಸಾರ ಮಾಡಬೇಕು, ನೀ ಹೊಟ್ಟಿಲಾಗಬೇಕು. ನೀ ಹೊಟ್ಟಿಲಾಗಿ ಹಾಡಿದ ಮೇಲೆ ಅದು ನನ್ನಂಗೆ ಹುಟ್ಟುತ್ತಂತೆ ಏನು ಗ್ಯಾರಂಟಿ? ನಿನ್ನಂಗೆ ಹುಟ್ಟಬೋದಲ್ಲ? ನನ್ನಂಗೆ ಹುಟ್ಟುತ್ತಂತೆ ಏನು ಗ್ಯಾರಂಟಿ? ನಿನ್ನಂಗೆ ಹುಟ್ಟಬೋದಲ್ಲ? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇಷ್ಟು ತ್ರಾಸು ತೆಗೆದುಕೊಳ್ಳೋದು ಬೇಡ, ನಾನು ನೀನು ಮದುವೆ ಆಗೋದು ಬೇಡ, ಸಂಸಾರ ಮಾಡೋದು ಬೇಡ, ನೀ ಹೊಟ್ಟಿಲಾಗೋದು ಬೇಡ, ಅದು ನನ್ನಂಗೆ ಹುಟ್ಟಲಾರ್ದು ನಿನ್ನಂಗೆ ಹುಟ್ಟಿ ನೀ ಪಶ್ಚಾತ್ತಾಪ ಪಡೋದು ಬೇಡ. ಇವತ್ತಿದ್ದ ನೀನು ನಿರ್ಧಾರ ಮಾಡಿಕೊಂಡ್ಬಿಡು, ನನ್ನನ್ನೇ ನಿನ್ನ ಮಗ ಅಂತ ತಿಳ್ಕೊಂಡ್ಬಿಡು, ಇವತ್ತು ನಾನು ನಿನಗೆ ಮಗ. ಯಾರಿಗೆ ತಾಕತ್ತದರಿಯವ ಇದು? ಒಬ್ಬ ಸುಂದರವಾದ ಯುವತಿ ಏಕಾಂತದಲ್ಲಿ ಬಂದು ನಾನು ನಿಮ್ಮನ್ನು ಮದುವೆ ಆಗುತ್ತೇನೆ, ನನ್ನನ್ನು ಆಲಂಗಿಸಿ ಅಂತ ಕೇಳಿದಾಗ ನಾನು ನಿನ್ನ ಮಗ ಆಗುತ್ತೀನಿ ಅನ್ನುವಂಥ ತಾಕತ್ತು ಇಂಥ ಕಾವಿ ತೊಟ್ಟಿರ್ತಕ್ಕಂಥ ಭಾರತ ದೇಶದ ಭವ್ಯ ಪರಂಪರೆಯ ಸ್ವಾಮಿಗಳಿಗೆ ಹೊರತಾಗಿ ಮತ್ತಾರಿಗೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ಲಿಂಗೈಕ್ಯರಾಗಿ ಹೋಗಿದ್ದು 36 ವಯಸ್ಸಿನಲ್ಲಿ. ಸ್ವಪ್ನದಲ್ಲಿ ಕೂಡ ಹೆಣ್ಣನ್ನು ಬಯಸಲಿಲ್ಲ ಅವರು. ನಮ್ಮ ಭಾಗದೊಳಗೆ ನರಗುಂದ ಅಂತ ಒಂದು ಊರು ಬರ್ತದೆ ಅಮ್ಮ, ಬಂಡಾಯದ ನಾಡು ಅಂತಾರೆ. ಸ್ವತಂತ್ರ ಭಾರತವನ್ನು ಪಡಿಬೇಕಾದಾಗ ಬಾಬಾ ಸಾಹೇಬ್ ಅಂತಕ್ಕಂಥ ಒಬ್ಬ ಬಂಡಾಯದ ರಾಜ ಆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬಿಟ್ಟಿದ್ದ. ಅಂತ ಬಾಬಾ ಸಾಹೇಬ್ ಅಂತಕ್ಕಂಥ ರಾಜನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಗುರುಗಳಂದ್ರೆ ನರಗುಂದದ ಚನ್ನಬಸವ ಶಿವಯೋಗಿಗಳಂತ ಆಗಿ ಹೋಗ್ತಾರೆ. ಅವರು ಬದುಕಿದ್ದು ಕೇವಲ 36 ವರ್ಷನೇ. ಬಾಲಲೀಲ ಮಹಂತ ಶಿವಯೋಗಿಗಳು ಬದುಕಿದ್ದು 36 ವರ್ಷನೇ. ನೀವು ನೋಡಬೇಕು ಅವ್ರ ಭಾವಚಿತ್ರವನ್ನ. ಸಣ್ಣ ಮಕ್ಕಳು ತಾಯಿಯ ಎದೆ ಹಾಲನ್ನು ಕುಡಿಬೇಕಾದಾಗ ಹೆಂಗೆ ಹಾಲುಗಲ್ಲ ಇರ್ತಾವು, 36 ವರ್ಷ ಆದ್ರೂ ಅವ್ರ ಹಾಲುಗಲ್ಲನೇ ಇದ್ವಂತ. ಹಂಗೆ ನೋಡಿ ಹೆಂಗೆ ಅವರು ಕಾಪಾಡಿಕೊಂಡು ಬಂದಿದ್ದಾರೆ ದೇಹವನ್ನ. ಹಾಗೆ
ಹೆಣ್ಣಿನಲ್ಲಿ ತಾಯ್ತನವನ್ನು ಕಂಡವರು, ಹೆಣ್ಣಿನಲ್ಲಿ ದೈವತ್ವವನ್ನು ಕಂಡವರು, ಹೆಣ್ಣಿನಲ್ಲಿ ಈ ಜಗತ್ತಿನ ಚರಾಚರಗಳನ್ನು ಕಂಡು ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ಆ ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳ ವಾಣಿಯನ್ನ ಕಾಯ ವಾಚ ಮನಸ್ಸ ಆಚರಣೆಗೆ ತಂದಿರತಕ್ಕಂಥ ಪೂಜ್ಯರು ಯಾರಂದ್ರೆ ಅದು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳು. ಅವ್ರ ಚರಿತ್ರೆಯನ್ನು ನೀವೆಲ್ಲ ಕೇಳಬೇಕ್ರಿ ಅಮ್ಮ, ನಿಮ್ಮ ಮಕ್ಕಳಿಗೆ ಕೇಳಿಸಬೇಕು, ಇಲ್ಲಿರ್ತಕ್ಕಂಥ ಹಿರಿಯರು ಕೇಳಬೇಕು, ತಾಯಂದ್ರಿಗೆ ಕೇಳಬೇಕು. ಕಾರಣ ಇಷ್ಟೇ, ಬದುಕಿನೊಳಗ ಬಾಲಲೀಲ ಮಹಾಂತ ಅಜ್ಜನ ಚರಿತ್ರೆಯನ್ನ ಕೇಳಿಬಿಟ್ಟಿವಿ ಅಂದ್ರ ಈ ಬದುಕಿನಲ್ಲಿ ಇರ್ತಕ್ಕಂಥ ದುಃಖ ದುಮ್ಮಾನಗಳೇ ದೂರವಾಗಿ ಹೋಗಿಬಿಡ್ತಾವಂತ. ಶಿವಯೋಗದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ತಪಶಕ್ತಿ ಇರ್ತದಂತ ನಾವೆಲ್ಲ ತಿಳ್ಕೊಂಡಿವಿ. ಶಿವಯೋಗಿಗಳು ಕೈಯೊಳಗ ಅಂಗೈಯೊಳಗ ಲಿಂಗ ಹಿಡ್ಕೊಂಡು ಲಿಂಗ ಪೂಜೆ ಮಾಡಿಕೋತ ಕುತ್ಕೊಂಡು ಬಿಡ್ತಾರೆ. ಅವ್ರು ಲಿಂಗ ಪೂಜೆ ಮಾಡಿಕೊಳ್ಳೋದು, ಪತ್ರಿ ಪುಷ್ಪಾದಿಗಳನ್ನು ಏರಿಸೋದು, ಜಪ ತಪ ಮಾಡಿಕೊಳ್ಳೋದು ಅವ್ರು ತಮ್ಮ ಕಲ್ಯಾಣಕ್ಕೆ ಮಾಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತೇವೆ. ಆದ್ರೆ ಗುರುಗಳು ಯಾವುದೂ ತಮ್ಮ ಕಲ್ಯಾಣಕ್ಕಾಗಿ ಮಾಡುವುದಿಲ್ಲ. ತಮಗೆಲ್ಲ ಗೊತ್ತಿರಲಿ, ಅಥಣಿ ಅಂತ ಒಂದು ಭಾಗ ಈ ಬೆಳಗಾವಿ ಜಿಲ್ಲೆ ಭಾಗದೊಳಗೆ, ಬೆಳಗಾವಿ ಭಾಗದೊಳಗೆ ಬರ್ತದ ಅಥಣಿ ಅಂತ. ಅಥಣಿಯೊಳಗ ಮುರುಗೇಂದ್ರ ಮಹಾಶಿವಯೋಗಿಗಳಂತ ದೊಡ್ಡ ಶಿವಯೋಗಿಗಳಾಗಿ ಹೋಗ್ತಾರೆ. ಅವ್ರು ಇಷ್ಟು ಚಂದ ಬಸವಣ್ಣನ ಮೇಲೆ ಪ್ರೀತಿ ಇರ್ತಾರೆ. ಬಸವಣ್ಣನವ್ರ ಮೇಲೆ ನಾವೆಲ್ಲ ಬಸವಣ್ಣನವರು ಅಂತ ಇರ್ತಿದ್ವಿ, ಅವ್ರು ಎಂದೂ ಬಸವಣ್ಣನವರು ಅಂತ ಇರ್ಲಿಲ್ಲಂತ, ಅಪ್ಪನ ವಚನ ಅಂತಿದ್ರಂತ. ಅಪ್ಪನ ವಚನಗಳು, ಆ ಬಸವಣ್ಣನವರ ವಚನಗಳನ್ನ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಮ್ಮ ಜೀವಮಾನವಿಡೀ ಅಖಂಡ ಭಾರತ ಭೂಮಿಯನ್ನು ಸಂಚಾರ ಮಾಡಿದವರು ಅಥಣಿ ಶಿವಯೋಗಿಗಳು. ಅಥಣಿಯೊಳಗೆ ಅವ್ರು ಬಂದು ಇರ್ತಾರೆ. ಒಂದು ಸಣ್ಣ ಗಚ್ಚಿನ ಮಠ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ. ದಿನ ಬರುವುದು, ಎಷ್ಟು ಅವ್ರು ಕ್ರಿಯಾಶೀಲ ಇರ್ತಾರೆ, ಎಷ್ಟು ಅವರು ಹಿಂಸೆಯನ್ನು ಮಾಡೋದಿಲ್ಲ. ಅಂದ್ರೆ ಲಿಂಗೈಗೆ ಪತ್ರಿ ಏರಿಸ್ಬೇಕಂದ್ರೆ ನಾವೆಲ್ಲ ಏನು ಮಾಡ್ತೀವಿ, ಪತ್ರಿ ಗಿಡ ಹಾಕ್ತೀವಿ, ಇಲ್ಲ ಪತ್ರಿ ಗಿಡಕ್ಕೊಂದು ಜೋಟಿ ಹಾಕಿ ಜಗ್ತೀವಿ. ಅವ್ರು ಏನು ಮಾಡ್ತಿದ್ರು ಅಂದ್ರೆ ಪತ್ರಿವನಕ್ಕೆ ಹೋಗ್ತಿದ್ರು, ಆಕಳದ ಗೋಮಯವನ್ನು ತೆಗೆದುಕೊಂತಿದ್ರು. ಗೋಮಯ ಅಂದ್ರೆ ಸಗಣಿ. ಆ ಸಗಣಿಯನ್ನು ತೆಗೆದುಕೊಂಡು ಹೋಗಿ ಪತ್ರಿ ಗಿಡಕ್ಕೆ ಹಿಂಗೆ ಸಾರಿಸ್ತಿದ್ರು. ಪತ್ರಿ ಗಿಡದ ಬುಡಕ್ಕೆ ಹಿಂಗೆ ಸಾರಣಿ ಮಾಡ್ತಿದ್ರು. ಎಷ್ಟು ಪತ್ರಿಗಳು ಆ ಸಾರಣಿ ಮೇಲೆ ಬಿದ್ದಿರ್ತಿದ್ವು ಗೋಮಯದ ಮೇಲೆ, ಅಷ್ಟೇ ಪತ್ರಿಯನ್ನು ತೆಗೆದುಕೊಂಡು ಬಂದು ಲಿಂಗೈಗೆ ಏರಿಸ್ತಿದ್ರು ಅಂತ. ನೋಡ್ರಿ ಅವ್ರೆಂತ. ನಾವೆಲ್ಲ ವಿಜ್ಞಾನ ಮುಂದುವರೆದೈತೆ ಅಂತ ಕೇಳಿವಿ, ಸಸ್ಯಗಳಿಗೂ ಜೀವ ಐತೆ ಅಂತ ತಿಳ್ಕೊಂಡಿವಿ. ಆದ್ರೆ ನಮ್ಮ ಶಿವಯೋಗಿಗಳು ಆಗ ತಿಳ್ಕೊಂಡ್ಬಿಟ್ಟಿದ್ರು, ಆ ಸಸ್ಯಗಳ ಮೇಲೆ ಹತ್ತಿ ಆ ಪತ್ರಿಯನ್ನು ಹರಿದ್ರೆ ಸಸ್ಯಗಳಿಗೆ ನೋವಾಗುತ್ತ, ಆ ಪತ್ರಿಯ ದಳ ಎಷ್ಟು ತಳಗ ಬಿದ್ದಿರ್ತಾವೋ ಅಷ್ಟನ್ನೇ ಲಿಂಗ ಪೂಜೆಗೆ ಏರಿಸ್ತಕ್ಕಂಥ ಮಹಾಮಹಿಮಾಶಾಲಿಗಳು, ಅಹಿಂಸಾ ಧರ್ಮವನ್ನು ಮಾಡಿರ್ತಕ್ಕಂಥ ಬಸವಾಭಿಮಾನಿಗಳು ಅಥಣಿ ಶಿವಯೋಗಿಗಳಾಗಿದ್ರಂತ. ಯಾರೋ ಒಬ್ರು ಅವ್ರು ಪ್ರಶ್ನೆ ಮಾಡ್ಬೇಕಂತ ಬಂದ. ಸ್ವಾಮಿಗಳ ಪ್ರಶ್ನೆ ಮಾಡೋದು ಬಹಳ, ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಶಿವಯೋಗಿಗಳನ್ನ ತಡೀಕೊಂಡಿವಪ್ಪ ಅಂದ್ರೆ ಬೆಂಕಿಯನ್ನು ಉಳ್ಳಾಕ ಇಟ್ಕೊಂಡಂಗ ಅಂತ. ಅವ್ರನ್ನೆಂದೂ ಪರೀಕ್ಷೆ ಮಾಡಬಾರ್ದು, ಅವ್ರನ್ನೆಂದೆಂದೂ ತಡಿಕೊಳ್ಳಿಕ್ಕೆ ಹೋಗಬಾರ್ದು. ಆ ನೀರಿನ ನೆಲೆಯನ್ನ, ಋಷಿಗಳ ಮೂಲವನ್ನ, ಹೆಣ್ಣಿನ ಪವಿತ್ರವಾದ ಮೂಲವನ್ನ ಎಂದೆಂದೂ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು ಅಂತ. ಯಾರು ಪರೀಕ್ಷೆ ಮಾಡಕ್ ಹೋದಾರ ಎಂತೆಂತ ದೊಡ್ಡ ದೊಡ್ಡ ಅತಿರಥ ಮಹಾತರ ಲಗ ಬಂದು ಹೋಗ್ಬಿಟ್ಟಾರ. ಅವ ಏನ್ ಮಾಡಿದ, ಅಥಣಿ ಶಿವಯೋಗಿಗಳು ಇವ್ರೇನ್ ಪೂಜೆ ಮಾಡಿಕೊತಾರ, ಜಪ ಮಾಡ್ತಾರ, ತಪ ಮಾಡ್ತಾರ, ಬುದ್ಧಿ ಶಿವಯೋಗದೊಳಗೆ ಎಂತ ತಾಕತ್ ಐತಿ ಅಂತ ಕೇಳ್ಬೇಕಂತ ಬಂದಂತ. ಅವ್ರನ್ನ ಅಜ್ಜವ್ರು ಕುತ್ಕೊಂಡಿದ್ರು, ಲಿಂಗ ಪೂಜೆ ಮಾಡಿಕೊಂಡಿದ್ರು, ಭಕ್ತರಿಗೆ ದರ್ಶನ ಕೊಟ್ಟರು, ಎದ್ದು ಒಳಗೆ ಹೋಗ್ಬಿಟ್ರು. ಓಡಿ ಬಂದ, ಗುರುಗಳು ಒಳಗೆ ಹೋದ್ರೇನು? ಹೋಗ್ಬಿಟ್ರು. ನಾ ಭಾಳ ದಿನ ಆಯ್ತು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ, ಎಷ್ಟು ದಿನ ಆಯ್ತು ಸಿಗವಲ್ರು. ಏನಪ್ಪ ಪ್ರಶ್ನೆ? ಏನವ್ರು ಶಿವಯೋಗಿಗಳು ಶಿವಪೂಜೆ ಮಾಡ್ತಾರೆ, ಲಿಂಗ ಪೂಜೆ ಮಾಡ್ತಾರೆ, ಆ ಶಿವಯೋಗದೊಳಗೆ ಲಿಂಗ ಪೂಜೆ ಒಳಗೆ ಏನು ತಾಕತ್ತೈತಿ ಅಂತ ಕೇಳ್ಬೇಕಂತ ಮಾಡೀನಿ. ಇಷ್ಟ ನೀ ಕೇಳ್ಬೇಕನ್ನೋದು. ಶಿವಯೋಗಿಗಳಿಗಿಂತ ಮಠದಾಗ ಸೇವಾ ಮಾಡೋರು ಭಾಳ ಚಲೋ ಇರ್ಬೇಕು. ಮಠದಾಗ ಸೇವಾ ಮಾಡೋ ಹುಡುಗಿದ್ದಾವ ಅಂದ ಅಥಣಿ ಶಿವಯೋಗಿಗಳು ಹೆಂಗದಾರ ಅಂತ ಈಗ ಗೊತ್ತಾಗ್ಬೇಕಲ್ಲಪ್ಪ. ಹೌದು, ಹಾಗಾದ್ರೆ ಶಿವಯೋಗಿಗಳ ತಾಕತ್ ಹೆಂಗೆ ಗೊತ್ತಾಗ್ಬೇಕಲ್ಲ. ಶಿವಯೋಗಿಗಳು ಧರಿಸ್ತಕ್ಕಂಥ ಆವಿಗೆ ಎಲ್ಲ ಇದ್ದು, ಆವಿಗೆ ಅಂದ್ರೆ ಗೊತ್ತಾಗತ್ತಲ್ಲಮ್ಮ, ಪಾದಕ್ಕೆ ಹಾಕೊಂತೀವಿ, ಪಾದರಾಕ್ಷೆ, ಅವಾಗ ಆವಿಗೆ ಅಂತಾರೆ, ಕಟ್ಟಿಗೆ ಆವಿಗೆ. ಆ ಆವಿಗೆನ ಅಲ್ಲೇ ಬಿಟ್ಟಿದ್ರು, ಒಳಗೆ ಹೋಗಿದ್ರು ಗುರುಗಳು, ಬಾಯಿಲಿ ಅಂತಂದ್ರು. ಈ ಆವಿಗೆನ ತೆಗೆದುಕೊಂಡು ಕಿವಿಯಾಗಿಟ್ಕೋ, ಹಿಂಗೆ ತಗೊಂಡ ಆವಿಗೆನ ನಾವು ಫೋನ್ ಹಿಂಗೆ ಹಿಡ್ಕೊಂಡು ಮಾತಾಡ್ತೀವಲ್ಲ, ಹಂಗೆ ತೊಗೊಂಡು ಹಿಂಗೆ ಕಿವಿಯಾಗಿ ಇಟ್ಕೊಂಡವ. ಕಿವಿಯಾಗಿ ಇಟ್ಕೊಂಡ್ರೆ ಆ ಆವು ಈ ಒಳಗೆ ಒಂದು ಶಬ್ದ ಬರ್ತಿತ್ತಂತ, ನಮಃ ಶಿವಾಯ, ನಮಃ ಶಿವಾಯ ಅಂತ. ನಿಮಗೆ ಗೊತ್ತಿರಲಿ, ಶಿವಯೋಗಿಗಳ ಶರೀರ ಕೂಡ
ನಮ ಶಿವಾಯ ಅಂತಿರ್ಲಿಲ್ಲ. ಶಿವಯೋಗಿಗಳು ಮೆಟ್ಟುವಂತ ಆವಯಿಯೊಳಗೂ ಪ್ರಣವ ಪಂಚಾಕ್ಷರ ಮಹಾ ಮಂತ್ರ ಪಡಿಸ್ತಿತ್ತಂದ್ರ ಅತನಿ ಶಿವಯೋಗಿಗಳು ಎಂತ ಮಹಾಲಿಂಗ ಪೂಜಾ ದುರಂಧರು ಅಂತ ತಿಳ್ಕೋಬೇಕು. ಅಂದ್ರೆ ಶಿವಯೋಗಿಗಳ ಲಿಂಗ ಪೂಜೆಯಲ್ಲಿ ಅವರೆಲ್ಲಿ ಪಾದವನ್ನು ಇಡ್ತಾರೋ ಆ ಭೂಮಿ ಪಾವನವಾಗಿ ಹೋಗಿಬಿಡುತ್ತದೆ. ಅವ್ರು ಯಾರನ್ನ ಕಣ್ತುಂಬ ನೋಡ್ತಾರೋ ಅವರ ದುಃಖ ದುಮ್ಮಾನಗಳು ದೂರವಾಗಿ ಹೋಗಿಬಿಡುತ್ತವೆ. ಯಾರು ಅವರ ವಾಣಿಯಿಂದ ಹರಿಸ್ತಾರೋ ಅವರ ಬದುಕೇ ಬಂಗಾರವಾಗಿ ಹೋಗಿಬಿಡುತ್ತದೆ. ನಿಮ್ಮ ಬದುಕನ್ನ ಬಂಗಾರ ಮಾಡಿಕೊಳ್ಳುವಂತ ಒಂದು ಸದಾವಕಾಶವನ್ನ ಪರಮ ಪೂಜ್ಯರು ನಿಮಗೆ ವಹಿಸಿಕೊಟ್ಟಿದ್ದಾರೆ. ಅದು ಅಂತ ಜೀವನ ದರ್ಶನ, ಬಾಲಲೀಲ ಮಹಾಂತ ಶಿವಯೋಗೀಶ್ವರ ಜೀವನ ದರ್ಶನ ಅಂತ. ಹಾಗಾಗಿ ಅಮ್ಮ ಆ ಚರಿತ್ರೆಯನ್ನು ತಾವು ಅತ್ಯಂತ ಆನಂದದಿಂದ ಕೇಳಬೇಕು, ಅತ್ಯಂತ ಭಕ್ತಿಯಿಂದ ಕೇಳಬೇಕು, ಅತ್ಯಂತ ಯಾಕ್ರೋ ದಿನ ಇಲ್ಲೇ ಕೂಡ್ತೀರ ನೀವು? ನಿಮ್ಮೆಲ್ಲ ನೋಡ್ರಿ ಕೂಡ ಭಾಳ ಖುಷಿ ಆಗತ್ತೆ ನನಗೆ. ಅದ್ರಾಗ ನಿಮಗೇನಾರ ಹೇಳ್ಬೋದು ವ್ಯವಹಾರ, ಇವ್ರಿಗೆ ಹೇಳೋದು ಭಾಳ ಡೇಂಜರ್ ಅದು. ಈ ಕೊರೋನಾ ಬಂದು ಹೋಗಾಗಿಂತ ಈ ಹುಡುಗರನ್ನ ಸುಮ್ಮನೆ ಕುಂದಿಸೋದಂತೂ ಭಾಳ ಮಜಾ ಐತಿ. ಅದು ಆನ್ಲೈನ್ ಕ್ಲಾಸ್ ಆಗಿ ಕದ ಹಾಕೊಂಡು ಮೊಬೈಲ್ ನೋಡಿ ಅವು ಎಷ್ಟು ಇದಾಗ್ಯವಪ್ಪ ಅಂತಂದ್ರೆ ಎಲ್ಲಿ ಯಾರನ್ನೂ ಅವ್ರು ಕುಂದಿರ್ಸಕ್ಕೆ ಆಗಂಗೆ ಇಲ್ಲ. ಇವತ್ತು ಅಷ್ಟು ಮಜಾ ಆಗ್ಬಿಟ್ಟಾಗ ಇವತ್ತು ಜನ್ರೇಷನ್ ಭಾಳ ಮಜಾ ಆಗೈತಿ. ಇವೆಲ್ಲ ಕನ್ನಡ ಶಾಲೆಯವ್ರು ನೀವು, ಕನ್ನಡ ಶಾಲೆಯರ ಅದಕ್ಕೆ ಸ್ಟ್ರಾಂಗ್ ಅದ ನೀವು. ಕನ್ನಡ ಶಾಲೆಯೊಳಗೆ ಎಷ್ಟು ಚಲೋ ಇರ್ತಾರೆ ಹುಡ್ರು ಅಂತ ಹೇಳ್ತೀನಿ ನಿಮಗೆ. ಒಬ್ಬ ಅಪ್ಪ ಏನು ಮಾಡಿದಂದ್ರೆ ಮಗನ ಕನ್ನಡ ಶಾಲೆಗೆ ಹಚ್ಚಿದ್ದಂತ್ರಿ. ಕನ್ನಡ ಶಾಲೆಗೆ ಹಚ್ಚಿದ್ದ ಮತ್ತು ಕನ್ನಡ ಶಾಲೆಗೆ ನೋಡ್ಲೇನು ಅವೆಲ್ಲ ಊಟ ಕೊಡ್ತಾರೆ, ಹಾಲು ಕೊಡ್ತಾರೆ, ಇಲ್ಲೆಲ್ಲ ಕೊಡ್ತಾರೆ. ಹೋಗೋದು ಶಾಲೆಗೆ ಹೋಗ್ತಿದ್ದ, ಪಾಡ್ಚಿಲ್ ಹಾಕ್ಕೊಂಡು ಏನು ಬೇಕಂತ ಕಲಿಬೇಕು, ಕಲಿತಿದ್ದ ಆರಾಮ್ ಕಲಿತಿದ್ದ ಬರ್ತಿದ್ದ. ಅವ್ನು ವಿಚಾರ ಮಾಡಿದ, ನನ್ನ ಮಗ CBSE ಸ್ಕೂಲ್ಗೆ ಹೋಗ್ಬೇಕು, ಒಳ್ಳೆ ಚಲೋತ್ನಾಗ ಟೈ ಹಾಕ್ಕೋಬೇಕು, ಶೂ ಹಾಕ್ಕೋಬೇಕು, ಒಳ್ಳೆ ಬಟ್ಟೆ ಹಾಕ್ಕೋಬೇಕು, ವ್ಯಾನ್ಯಾಗ ಹೋಗಬೇಕು, ನನ್ನ ಮಗ ಆರಾಮ್ ಇರ್ಬೇಕಂತ ಕನ್ನಡ ಶಾಲೆ ಬಿಟ್ಟು ಏನು ಮಾಡಿಸಿದಂತ ಅವರಪ್ಪ ಒಳ್ಳೆ ಚಲೋ CBSE ಸ್ಕೂಲ್ಗೆ ಹಚ್ಚಿದಂತ. ಅದನ್ನ ನಮ್ಮನೆ ಗುರುಕುಲ ಕಟ್ಟಿದಂಗೆ ಕಟ್ಟಿಬಿಟ್ಟಿದಂತ ಅವರು. ನನ್ನ ಮಗ CBSE ಸ್ಕೂಲ್ಗೆ ಹೋಗ್ಬೇಕು, ನನ್ನ ಮಗ ಚಲೋತ್ನಾಗ ಕಲಿಬೇಕು, ನನ್ನ ಮಗ ಈ ಕನ್ನಡ ಶಾಲೆ ಕಲಿಯೋದು ಬೇಡ ಅಂತ ಹಚ್ಚಿಬಿಟ್ಟಿದ್ದ. ಅವ್ನು ಹಣೆ ಬರಕ್ಕೆ ಆ ಹುಡುಗ ಅಡ್ಮಿಷನ್ ಆದ 5 ಸಾಲಿಗೆ ಬೆಂಕಿ ಹಚ್ಚಿಬಿಟ್ಟಿತ್ತಂತದು. ಸಾಲಿಗೆ ಬೆಂಕಿ ಹಚ್ಚಿಬಿಟ್ಟಿತ್ತು. ಮತ್ತು ಹುಡ್ರು ಸಾಲಿಗೆ ಬೆಂಕಿ ಹಚ್ಚಿ ಏನು ಮಾಡ್ತಾರೆ ಹುಡ್ರು? ಖುಷಿ ಆಗಿಬಿಡ್ತಾವ. ಸಾಲಿಗೆ ಬೆಂಕಿ ಹಚ್ಚಿಬಿಟ್ಟೈತಿ, ಇನ್ನೇನು ನನ್ನ ಸಾಲಿ ಬಂದಾತು ಆರಾಮ್ ಇರ್ಬೇಕಂತ ಎಲ್ಲ ಹುಡ್ರು ಏನು ಕ್ಯಾಕಿ ಹೊಡೆದು ಖುಷಿಯಿಂದ ಪಾಡಿ ಚಲ ಮ್ಯಾಕ್ ತರೋದು, ಕ್ಯಾಕಿ ಹೊಡ್ಯಾಕ ಬಿಡಿ ಒಂದು CBSE ಸ್ಕೂಲ್ ಹುಡ್ರು. ಇವೇನು ಕನ್ನಡ ಶಾಲೆಯಿಂದ ಹೋಗಿದ್ದಲ್ಲ ಇವ ಅಳಕೋ ಅಂತ ಕೂತ್ಕೊಂಡಿದ್ದಂತಿವ. ಇವ ಹತ್ಕೊಂಡು ನಿಂತ್ಕೊಂಡಿದ್ದ. ಸರಿ ಭಾಳ ಆಶ್ಚರ್ಯ ಆಯ್ತು. ಇವ ಕನ್ನಡ ಶಾಲೆಯಿಂದ ಬಂದ ಹುಡುಗ ನಮ್ಮ CBSE ಸ್ಕೂಲ್ನಾಗ ಕಲ್ತು ಹುಡುಗ ಸಾಲಿಗೆ ಬೆಂಕಿ ಹಚ್ಚಿದ ಹುಡುಗನ ಏನು ಕ್ಯಾಕಿ ಹೊಡೆದು ನಗಾಕತ್ತಾರ. ಇವ ನೋಡಿದ್ರೆ ಹತ್ಕೊಂಡ ನಿಂತಾನಲ್ಲ, ಎಷ್ಟು ಚಲೋ ಇವ ನೀವು ಶಾಲೆ ಮೇಲೆ ಕಲಿಬೇಕಂತ ಎಷ್ಟು ಪ್ರೇಮದಿಂದ ಬಂದಾನ ಅಂತ. ಏತಮ್ಮ ಬಾಯಿಲೆ ಎಲ್ಲಿ ಬಂದಿ ನೀನು? ಸರ್ ನಾ ಕನ್ನಡ ಶಾಲೆಯಿಂದ ಬಂದಿದ್ದೆ, ಅಡ್ಮಿಷನ್ ಆಗಿ ಎಷ್ಟು ದಿನ ಆಯ್ತು? ಈಗ ಒಂದು 8 ದಿನ ಆತ್ರಿ. ಯಾಕೆ ಅಳಕತ್ತಿದಿ? ಶಾಲೆಗೆ ಬೆಂಕಿ ಹಚ್ಚಿದೆ ಅಂತ ಅಳಕತ್ತಿಯಲ್ಲ, ಅಳಬಾರ್ತಮ್ಮ. ಎಲ್ಲ ಹುಡುಗರು ಖುಷಿಯಾಗಿಬಿಟ್ಟಾರ. ನೀ ಅಳಾಕತ್ತಿದಿ, ನೀ ಎಷ್ಟು ಅಳಾಕತ್ತಿ ಅಂತ ಗೊತ್ತೈತಿ, ನೀ ಕಲಿಯೋ ಹಂಬಲ್ ಭಾಳ ಚಲೋ ಐತಿ ನಿನಗೆ. ಶಾಲೆಗೆ ಬೆಂಕಿ ಹಚ್ಚೈತೆ ಅಂತ ಅಳಾಕತ್ತಿಯಲ್ಲ, ಅಳಾಕ ಹೋಗ್ಬೇಡ. ಇನ್ನೊಂದಿಷ್ಟು ದಿನದಾಗ ಲಘುನ ಒಂದು ಸಣ್ಣ ಇನ್ನೊಂದು ತಯಾರು ಮಾಡಿ ನಿನಗೆ ವಿದ್ಯೆ ಹೇಳ್ತೀವಿ ಅಂದ್ರೆ, ಸರ್ ಅದಕ್ಕೆ ಅಳಾಕತ್ತಿಲ್ರಿ ಅನ್ನಂತವ. 10 ಹತ್ತೈತಿ ಬೆಂಕಿ, ಸಾಲಿ ಸುಟ್ಕೊಂಡು ಹೊಂಟೈತಿ, ಶಾಲ್ಯಾಗ ಸರು ಸುಟ್ಕೊಂಡು ಹೋಗಿದ್ರೆ ಭಾಳ ಚಲೋ ಇತ್ತು ಅಂತಂತವ. ಚಪ್ಪಾಳಿ ಹೊಡಿತಾರೆ ನೀವು ಗಟ್ಟುಳಾರ ಹೋಗಲ್ರಿ ಯಾಕನ್ನೋ ಮಂದಿ ಇದ್ರಿ ನೀವು. ಅಂದ್ರೆ ಇಷ್ಟು ಸ್ಟ್ರಾಂಗ್ ಇರ್ತಾರೆ ಇವ್ರು ಕನ್ನಡ ಶಾಲೆಯವರು. ಇವ್ರು ಅಳಾಕತ್ತಾರ, ಇವ್ರು ನಗಾಕತ್ತಾರ ಅಂದ್ರೆ ಏನು ಮಾಡ್ತಾರೋ ಗೊತ್ತಾಗಂಗಿಲ್ಲ. ಆದ್ರೆ ಇವ್ರನ್ನ ಗಪ್ಪನ ಕುಂದಿರ್ಸೋದು ನಮಗೆ ಭಾಳ ಕಠಿಣ. ಒಟ್ಟಾರೆ ನಾಳಿದ್ದ ಹಿಂದೆ ಕುಂದಿರ್ತೀರಪ್ಪ ಹಿರಿಯರ, ನಿಮ್ಮ ಹಿಂದೆ ಹಾಕ್ಬಿಡೋದು. ನಾಳೆ ತಾಯಂದ್ರೆಲ್ಲ ಮುಂದೆ ಕುತ್ಕೋಬೇಕಮ್ಮ, ಇಲ್ಲೆಲ್ಲ ತಾವೆಲ್ಲ ಕುತ್ಕೋಬೇಕು. ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಜೀವನ ದರ್ಶನ. ಅಮ್ಮ ನೀವೆಲ್ಲ ಭಾಳ ಲಕ್ಷ್ಯ ಇಟ್ಕೊಂಡು ಕೇಳಬೇಕು. ಇಲ್ಲೆಲ್ಲ ನಮ್ಮ ಹಿರೇನಾಗಾವಿ ತಾಂಡಾದಿಂದ ಶಿವಾಲಾಲ್ ಸೇವಾ ಸಮಿತಿಯಿಂದ ಇಲ್ಲೆಲ್ಲ ತಾಯಿಂದ್ರೆ ಬದಲಿ ಮಾಡ್ಕೊಂಡು ಬಂದ್ರಂತ ನಾ ಕೇಳಿದೆ. ನೀವೆಲ್ಲ ಬದಲಿ ಮಾಡ್ಕೊಂಡು ಬರ್ತೀರಿ, ಭಾಳ ಖುಷಿ ಆಯಿತು. ತಾಯಿಂದ್ರೆ ಬದಲಿ ಮಾಡಿಕೊಂಡು ಗುರುಗಳನ್ನ ಈ ಶಿವಲಿಂಗೇಶ್ವರ ಸನ್ನಿಧಾನದೊಳಗೆ ಕರ್ಕೊಂಡು ಬರುವುದನ್ನ ಭಾಳ ಅತ್ಯಂತ ಆನಂದದಿಂದ ನೀವೆಲ್ಲ ಬರಾಕತ್ತೀರಂದ್ರೆ ನಿಮಗೊಂದು ಚಲೋ ಮಹತ್ತರವಾದ ಸೇವೆ ಕೊಡ್ತೀನಿ, ವಹಿಸ್ಕೊಂಡು ಮಾಡ್ಕೊಂತೀರಮ್ಮ. ಏನ್ರಿ ಅಜ್ಜಾರ ಒಂದೇ ದಿವಸ ಹಿಂಗೆ ಹೇಳಿದ್ರೆ ಮತ್ತೆ ನಾಳೆ ನಾವು ಬರೋದು ಬಿಡ್ತೀವಿ. ಹೇಳಬೇಡ್ರಿ ಅವರ ಮನಪೂರ್ವಕ ಆಗಿ ಒಪ್ಕೊಂಡು ಮಾಡ್ತೀನಿ ರೀ ಅಪ್ಪ ಅವ್ರನ್ನ ಸೇವೆ ಹೇಳಿದ್ರೆ ಮಾತ್ರ ಕೊಡ್ತೀನಿ ನಾನು, ಇಲ್ಲಾಂದ್ರೆ ಇಲ್ಲ. ಮಾಡ್ತೀರಿ ಅವರ ಹೇಳ್ರಿ. ಹಿಂದೆ ಕುಂತವ್ರೊಬ್ರು ಒಟ್ಟ ಸೌಂಡ ಬರವಲ್ಲ ನನಗೆ. ಎಲ್ಲರೂ ಮಾಡ್ತೀರಿ ಅವರ? ಎಷ್ಟು ಖುಷಿ ಆಯ್ತು ನೋಡ್ರಿ ನನಗೆ. ಇಷ್ಟು ಹೃದಯ ತುಂಬಿ ನೀವು ಮಾತಾಡ್ತೀರಂದ್ರೆ ಮತ್ತೇನು ಹೇಳಂಗಿಲ್ರಿ ಅವರ. ಇದು ಮುಳುಗುಂದದ ಬಾಲಲೀಲೆ ಮಹಾಂತ ಶಿವಯೋಗೀಶ್ವರ ಜೀವನ ದರ್ಶನ ಚರಿತ್ರೆ. ನಿಮ್ಗೆ ಗೊತ್ತಿರಲಿ, ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಪೂಜ್ಯರು ಅದಾರಲ್ಲ
ಅವರು ತಾಯಿ ಹೊಟ್ಟೆಯೊಳಗೆ ಹುಟ್ಟಿ ಅವ್ರ ತಂದೆ ತಾಯಿಯಿಂದ ಬಂದು ನಿಮ್ಮ ಮಠಕ್ಕೆ ಅಧಿಪತಿಗಳಾಗಿ ಬಂದಾರ, ಹೌದಲ್ಲ? ಇವತ್ತು ಅವ್ರ ತಾಯಿಯವರು ತಂದೆಯವರು ಯಾರಂದ್ರೆ ಗುರುಗಳು ಹೇಳಂಗಿಲ್ಲ. ನಿಮಗೆ ಗೊತ್ತಿರಲಿ, ಈ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿ ಬರುವಾಗ ತಾವೆಲ್ಲ ನೋಡಿರಿ, ಅವ್ರ ಹೆತ್ತ ತಾಯಿಯಿಂದನೇ ಅವ್ರು ಉಡದಾರ ಕಟ್ ಮಾಡಿಸ್ಬಿಟ್ರು. ಉಡದಾರ ಕಟ್ ಮಾಡಿಸೋದು ಯಾವಾಗ ಮಾಡ್ತಾರೆ ಅಂತಾರೆ ನೋಡ್ರಿ. ಈಗ ಸಿಟ್ಟು ಬಂದಾಗ ಹೆಣ್ಮಕ್ಳು ಬೈತಿರ್ತಾರೆ ನೋಡ್ರಿ, ನೀನು ಉಡದಾರ ಹರಿಲಿ, ನೀನು ಹೆಜ್ಜಾಗ ಊಟ ಬಡಿಲಿ ಅಂತಾರೆ. ನೀವು ಉಡದಾರ ಯಾವಾಗ ಹರಿತಾರೆ? ಸಾಯುವಾಗ ಹರಿತಾರೆ, ಹೌದಲ್ಲ? ಹೆಜ್ಜಾಗ ಊಟ ಯಾವಾಗ ಬಡಿತಾರೆ? ಅಂತ್ಯಕಾಲದೊಳಗನ. ಆದ್ರೆ ಗೊತ್ತಿರಲಿ, ಗುರುಗಳು ಇದೇ ಪುಣ್ಯ ಪರಿಸರದಲ್ಲಿ ಹೆತ್ತ ತಾಯಿಯಿಂದ ತಮ್ಮ ಉಡುದಾರವನ್ನ ಕತ್ತರಿಸಿಕೊಳ್ತಾರೆ. ತಾಯಿ ಮುಂದೆ ಹೇಳ್ತಾರೆ, ಅಮ್ಮ ಇವತ್ತು ನನ್ನ ನಿನ್ನ ಸಂಬಂಧ ಹರಿದು ಹೋತು, ನನ್ನ ನಿನ್ನ ಸಕ್ಕಳ ಬಳ್ಳಿ ಹರಿದು ಹೋತು, ನೀನು ಹಡ್ದಿದ್ದಿ, ನಾ ಭೂಮಿಗೆ ಬಂದೀನಿ, ನಾ ಬಂದದಕ್ಕೆ ನೀ ನನಗೆ ಹಡದು ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ನಿನ್ನ ಪಾದಕ್ಕೆ ಇವತ್ತ ನಾ ಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ. ಇನ್ನು ಮುಂದೆ ನೀನು ಈ ಮಠಕ್ಕೆ ಬರಬೇಕಾಗಿದ್ರೆ ಶಿವಲಿಂಗೇಶ್ವರ ಮಠದ ಅಭಿನವ ಶಿವಲಿಂಗ ಸ್ವಾಮಿಯ ತಾಯಿಯಾಗಿ ಬರುವುದಲ್ಲ, ಶಿವಲಿಂಗೇಶ್ವರ ಮಠದ ಭಕ್ತಳಾದ್ರೆ ಮಾತ್ರ ಬಾ ಅಂತ ತಾಯಿಗೆ ಹೇಳ್ತಾರೆ ಗುರುಗಳು. ಅದು ಎಂಥದ್ದು? ಹೆತ್ತ ತಾಯಿಯನ್ನೇ ಭಕ್ತಳಾಗಿ ಕಾಣುವಂಥದ್ದು ಭಾಗ್ಯ. ಅವಾಗ ತಾಯಿ ಅಂತಾಳ, ನಿನ್ನಂತ ಮಗನ ಪಡೆದಿರ್ತಕ್ಕಂಥ ನಾನೇ ಧನ್ಯ ಅಂತ ಮಗನಿಗೆ ಸಾಷ್ಟಾಂಗ ನಮಸ್ಕಾರದನ್ನ ತಾಯಿ ಹಾಕ್ತಾಳೆ. ಗುರುಗಳ ಪಾದಕ್ಕೆ ಆವಿಗೆ ಹಾಕ್ಯಾರ. ಆ ಆವಿಗ್ಯಾಗ ಹಿಂಗ ಮ್ಯಾಲೆ ನೋಡ್ರಿ, ಹಿಂಗ ಮ್ಯಾಲೆ ಗುಡ್ಡ ಟೈಪ್ ಅದ ನೋಡ್ರಿ, ಹೆಜ್ಜಾಗ ಊಟ ಬಡ್ಕೊಂಡು ಅಡ್ಡಾಡುವವೆಲ್ಲ. ಈ ಏನು ಹೆಬ್ಬಾಳ ಐತಲ್ಲ, ಆ ಹೆಬ್ಬಾಳಕ್ಕೆ ಆವುಗಿಯೊಳಗ ಆ ಮೆಟ್ಟಿಗೆ ಅಂತ ಯಾರು ಅಡ್ಡಾಡ್ತಾರೆ, ನಮ್ಮ ದೇಹದ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸ್ತಕ್ಕಂಥ ತಾಕತ್ತು ಬರ್ತದೆ ಅವ್ರಿಗೆ. ಅವ್ರು ಏನು ಮಾತನಾಡ್ತಾರೋ ಆ ವಾಣಿಗಳೆಲ್ಲ ಶುದ್ಧವಾಗ್ತವೆ ಅಂತ ಆವುಗೆಯನ್ನು ತೊಟ್ಟುಕೊಂಡು ಅವ್ರು ಗುರುಗಳು ಹೇಳಿದ್ರು, ಬುದ್ಧಿ ನಿಮ್ಮ ತಾಯಿಯವರಂತೂ ನಿಮ್ಮ ಉಡ್ದಾರ ಕಟ್ ಮಾಡಿ ನಮಸ್ಕಾರ ಮಾಡಿ ತಮ್ಮ ಊರಿಗೆ ತಾವು ಹೋಗ್ಬಿಟ್ರು. ಮತ್ತು ನಿಮಗೆ ಯಾರು ತಾಯಿ ಅಂದ್ರಪ್ಪ ಅಂತಂದ್ರೆ ಶಿವಲಿಂಗೇಶನ ಮಠಕ್ಕೆ ಬಂದು ಆ ಶಿವಲಿಂಗೇಶನ ಸೇವಾ ಮಾಡ್ತಕ್ಕಂಥ ನನ್ನ ಮಠದ ಭಕ್ತರೇ ನನಗೆ ತಾಯಿ ತಂದೆ ಸ್ವರೂಪ ಅಂತ ಅವರು ತಿಳ್ಕೊಂಡಾರಂದ್ರೆ ನಿಮಗಿಂತ ದೊಡ್ಡ ಶಕ್ತಿವಂತರು ಯಾರದಾರ ಯಾವಾರ? ಅದಕ್ಕೆ ನಿಮಗೊಂದು ಚಲೋ ಸೇವಾ ಹೇಳ್ತೀನಿ, ಮಾಡ್ತೀರಿ? ಈ ಪುರಾಣದೊಳಗೆ ಬರುವಂಥ ವಿಶೇಷವಾಗಿರ್ತಕ್ಕಂಥದ್ದು ಅದನ್ನು ನಾನು ಇಲ್ಲಿ ಮಾಡಿಸ್ಬೇಕನ್ನಿದ್ದಿಲ್ಲ, ಒಂದು ವಿಶಾಲವಾದ ಜಾಗಿಯೊಳಗೆ ಮಾಡಿಸ್ಬೇಕು. ಅದು ಈ ಭಾಗದ ಎಲ್ಲ ಸದ್ಭಕ್ತ ತಾಯಿಯಂದ್ರು ಬರುವಂಥ ಆಗಬೇಕು. ಅದು ಹೆಂಗೆ ಬರ್ಬೇಕಂದ್ರೆ, ನೀವು ಕೇವಲ ಅಂದ್ರಿ ಶಿವಲಿಂಗ ಮಹಾಸ್ವಾಮಿಗಳು ಅವ್ರ ತಾಯಿಯನ್ನು ಬಿಟ್ಟು ನಮಗೆ ಗುರುವಾಗಿ ಬಂದಾರ, ನಾವು ಮಗ ಅನ್ನಂಗಿಲ್ಲ, ಅವ್ರಿಗೆ ಅಪ್ಪ ಅವ್ರು ಅಂತೀವಿ, ತಂದೆ ಅಂತೀವಿ, ಗುರುಗಳು ಅಂತೀವಿ ಅಂತ. ಅವ್ರು ನಿಮಗೇನಂತಾರ? ಅವ್ವ ಅಂತಾರ. ನಿಜವಾಗ್ಲೂ ನೀವು ಅವ್ರನ್ನ ಮಗನ ರೂಪದಾಗ ಕಾಣಬೇಕಾಗಿದ್ರ, ಗುರುವಿನ ರೂಪದಾಗ ಕಾಣಬೇಕಾಗಿದ್ರ ನಿಮಗೊಂದು ಬಹಳ ಅವಕಾಶ ಕೊಡ್ತೀನಿ. ಈ ಪುರಾಣದೊಳಗದು ಬರ್ತದೆ, ತಾವೆಲ್ಲ ಗೊತ್ತಿರಲಿ. ಅಮ್ಮ ಯಾರಿಗೆ ಮಕ್ಕಳಾಗಿಲ್ಲಲ್ಲ, ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ಇವತ್ತಿದ್ದ ವಿಚಾರ ಮಾಡಬೇಡಿ ನಮಗೆ ಮಕ್ಕಳಿಲ್ಲ ಅಂತ. ಯಾರೋ ಒಬ್ರು ತಾಯಿ ಇನ್ನೊಂದು 10 ನಿಮಿಷ ಹೇಳಿದ್ದೇನೆ ಅವ್ರು ಹೇಳಂದ್ರೆ ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಪುರಾಣ ಕೇಳಾಕತ್ತಿದ್ರಂತ. ಪುರಾಣ ಕೇಳುವಾಗ ಅಪುತ್ರಶ್ಯ ಗತಿರ್ನಾಸ್ತಿ ಅಂತ ಪುರಾಣದಾಗ ಹೇಳಿಬಿಟ್ರಂತ. ಯಾರು ಏನ್ರಿ? ಅಪುತ್ರಶ್ಯ ಗತಿರ್ನಾಸ್ತಿ ಅಂದ್ರೆ ಮಕ್ಕಳಾಗದವರಿಗೆ ಮೋಕ್ಷವಿಲ್ಲ. ಆ ಹೆಣ್ಮಗಳಿಗೆ ಮಕ್ಕಳಾಗಿದ್ದಿಲ್ಲ, ಮದುವೆ ಆಗಿ 8-10 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಪುರಾಣಕ್ಕೆ ಒಳ್ಳೆ ಬಂದೆಯಪ್ಪ, ಒಳ್ಳೆ ಹೇಳಿದ್ರು ಪುರಾಣಿಕರು ಅಂತ ಹತ್ಕೊಂಡು ಹೋಗಿ ಪ್ರಸಾದ ಮಾಡ್ಲಾರ್ದ ಮಗು ಮುಟ್ಲು ಹಾಕಿ ಒಟ್ಟ ಬರಲಿಲ್ಲ. ಅಜ್ಜವ್ರು ಕೇಳಿದ್ರು, ಯಾಕವ್ವ 1ನೇ ದಿವಸ ಬಂದಾಕಿ ಹೊಳ್ಳಿ ಬರಲೇ ಇಲ್ಲ, ಜಾತ್ರೆಗೂ ಬರಲಿಲ್ಲ ಯಾಕೆ? ಇಲ್ರಿ ಬುದ್ಧಿ, ಪುರಾಣಕ್ಕೆ ಬಂದಿದ್ದೆ, ಪುರಾಣದೊಳಗೆ ಪುರಾಣಿಕರು ಒಂದು ಮಾತು ಹೇಳಿದ್ರು, ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂದ್ಬಿಟ್ರು, ಅದಕ್ಕೆ ನಾನು ಮಕ್ಕಳ ಇಲ್ಲ ಏನು ಮೋಕ್ಷ ಐತೆ ನನಗಂತ ಬಿಟ್ಟು ಬಿಟ್ಟಿನ್ರಿ ಬುದ್ಧಿ. ತಪ್ಪು ತಿಳ್ಕೊಂಡಿದ್ ಮಗಳ ನೀನಂದ್ರೆ ಅಜ್ಜವರು, ತಪ್ಪು ತಿಳ್ಕೊಂಡಿವ. ಮಕ್ಕಳಾಗದವರಿಗೆ ಮೋಕ್ಷವಿಲ್ಲ. ಅಪುತ್ರಶ್ಯ ಗತಿರ್ನಾಸ್ತಿ ಅಂದ್ರೆ ಏನು? ಮಕ್ಕಳಾಗದವರಿಗೆ ಮೋಕ್ಷವಿಲ್ಲ. ಯಾರಿಗೆ ಮೋಕ್ಷ ಇಲ್ಲ? ನಾವು ಮಕ್ಕಳನ್ನ ಹಡಿದ್ರೆ ಮೋಕ್ಷ ಅಲ್ಲ, ನಾವು ಮಕ್ಕಳಾಗಬೇಕು. ನಾವು ಯಾರು ಮಕ್ಕಳಾಗಬೇಕು? ನಾವು ಶಿವಲಿಂಗೇಶನ ಮಕ್ಕಳಾದ್ರೆ ಮಾತ್ರ ನಮಗೆ ಮೋಕ್ಷ ಐತಿ, ಹೊರತಾಗಿ ನಮಗೆ ಜನ್ಮ ನಾವು ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಹಡಿದ್ರೆ ಮೋಕ್ಷ ಅಲ್ಲ ಅಂತ. ಅದಕ್ಕೆ ನೀವು ಶಿವಲಿಂಗೇಶನ ಮಕ್ಕಳಾಗಿ ಮೋಕ್ಷವನ್ನು ಪಡಿತಕ್ಕಂಥ ಒಂದು ಸನ್ನಿವೇಶ, ಆ ಶಿವಲಿಂಗೇಶರೇ ನಿಮಗೆ ಮಗನಾಗುವಂಥ ಒಂದು ಪವಿತ್ರವಾದ ಸನ್ನಿವೇಶ ಈ ಪುರಾಣದೊಳಗೆ ಬರ್ತದ್ರಿ. ಅಮ್ಮ ಬಾಲ್ಯಲ ಮಹಾಂತಜ್ಜ ಎಂಥ ತಪ್ಪ ಅಂತಂದ್ರೆ, ತಾಯಂದ್ರಿಂದ ಭಕ್ತರಿಗೆ ಮಗನಾಗಿ ಬರ್ತಾನ. ಹೆತ್ತ ತಂದೆ ತಾಯಿಗೆ ಮಗನಾಗುವುದಿಲ್ಲ, ಭಕ್ತರಿಗೆ ಮಗನಾಗುತ್ತಾನೆ ಬಾಲ್ಯಲ ಮಹಾಂತ ಶಿವಯೋಗಿ. ಅದಕ್ಕೆ ನೀವೊಂದು ಸಂಕಲ್ಪ ಮಾಡಬೇಕು ಅಮ್ಮ, ನೀವೊಂದು ವಿಚಾರ ಮಾಡಬೇಕು. ಗುರುಗಳು ಅಪ್ಪಣೆ ಪಡ್ತಾರೆ, ನಾಳೆ ಅಥವಾ ನಾಡಿದ್ದು ಆ ಕಾರ್ಯಕ್ರಮ ಇಡಬೇಕು ಅಂತ ಮಾಡಿ. ಯಾಕಂದ್ರೆ ಇರುವುದು 11 ದಿನ ಪ್ರವಚನ, 11 ದಿನದೊಳಗೆ ಅವ್ರ ಚರಿತ್ರೆ ಹೇಳಬೇಕಾಗ್ತದೆ.
ಸುಮಾರು ಇವತ್ತು ಸೋಮವಾರ ದಿನ ನಾಳೆ ಜನ್ನ ಮಾಡಿ ಮಂಗಳವಾರ ದಿನ ತೊಟ್ಲ ಮಾಡೋದಂತ ಗುರುಗಳೇನೋ ಅಪ್ಪಣೆ ಮಾಡಿಸಿ ಮಾಡೋದಂತೆ. ಮಂಗಳವಾರ ದಿನ ತೊಟ್ಟಿಲೋತ್ಸವ. ನಿಮಗೆ ಗೊತ್ತಿರಲಿ, ಆ ತೊಟ್ಟಿಲೊಳಗೆ ನೀವು ಯಾರನ್ನ ಕುಂದಿರಿಸಿ ತೂಗಬೇಕು, ಯಾರನ್ನ ಕುಂದಿರಿಸಿ ಜೋಗಳವನ್ನು ಹಾಡಬೇಕು, ಯಾರನ್ನ ಕೂಡಿಸಿ ಲಾಲಿಯನ್ನು ಹಾಡಬೇಕು. ನಿಮಗೆ ಗೊತ್ತಿರಲಿ, ಬಹಳ ವಿಶೇಷವಾಗಿ ನೀವೆಲ್ಲ ನೋಡುವಂಥ ಒಂದು ಭಾಗ್ಯ ಈ ಕೆಳಗಿ ಭಾಗದ, ಈ ಬಸವ ಕಲ್ಯಾಣ ಭಾಗದ ಶಿವಲಿಂಗೇಶನ ಮಠದ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಮಾಡುವಂಥ ಒಂದು ಪವಿತ್ರವಾದ ಕಾರ್ಯಕ್ರಮ. ನೀವು ಗೊತ್ತಿರಲಿ, ತೊಟ್ಟಿಲ ಹಾಕಿದಾಗ ಅವರು ಯಾರೋ ಶರಣ ಸಂತ ಮಹಾಂತರ ಪುರಾಣ ಹಚ್ಚಿದಾಗ ಒಂದು ಪಾಪುನೋ ಒಂದು ಗೊಂಬಿನೋ ಹಾಕಿ ತೂಗಿ ಜೋಗಳ ಹಾಡ್ತೇವೆ. ಆದರೆ ನಾಳೆಲ್ಲದ ನಾಡ್ದು ಮಂಗಳವಾರ ದಿವಸ ನಡೀತಕ್ಕಂಥ ಆ ತೊಟ್ಟಿಲೋತ್ಸವದೊಳಗೆ ನೀವು ಯಾರನ್ನ ಕುಂದರಿಸಿ ಜೋಗಳವನ್ನು ಹಾಡಬೇಕಂದ್ರೆ ನಿಮ್ಮ ಮಠಕ್ಕೆ ಗುರುಗಳಾಗಿ ಬಂದಿರತಕ್ಕಂಥ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳೇ ನಿಮ್ಮ ಮಗನಾಗುತ್ತಾರೆ. ನೋಡಿ ಎಂತ ಆ ಶಿವಲಿಂಗ ಮಹಾಸ್ವಾಮಿಗಳೇ ಮಗನಾಗುತ್ತಾರೆ, ನೀವು ಅವ್ರಿಗೆ ತಾಯಿ ಆಗ್ತೀರಿ. ನೋಡ್ರಿ ಮಾತು, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಂತ ಭಕ್ತರೆಲ್ಲ ಕೂಡಿಕೊಂಡು, ಬುದ್ಧಿ ನಮ್ಮ ಬದುಕನ್ನು ಬಂಗಾರ ಮಾಡಿದಿ, ನಮಗೆ ಸಂತಾನ ಕೊಟ್ಟಿದಿ, ನಮ್ಮ ದುಃಖ ದುಮ್ಮಾನಗಳನ್ನು ದೂರ ಮಾಡಿದಿ, ನಮ್ಮ ಬಡತನವನ್ನು ದೂರ ಮಾಡಿದಿ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನು ಕೊಟ್ಟಿದಿ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಗಂಡ ದುಶ್ಚಟಗಳನ್ನು ಮಾಡಿಕೊಂಡು ನಮ್ಮ ಬದುಕೇ ಬೀದಿಗೆ ಬೀಳಬೇಕಾದಾಗ, ಅಮ್ಮ ನಿನ್ನ ಹೊಟ್ಟೆಯಾಗಿರ್ತಕ್ಕಂಥ ಮಗ ನಿನಗೇನಾದ್ರೂ ದೂರ ಆಗ್ಯಾನಪ್ಪ ಅಂದ್ರೆ, ಮಾಡಿಕೊಂಡ ಗಂಡ ನಿನಗೇನಾದ್ರೂ ಶಿಕ್ಷೆ ಕೊಡಾಕತ್ತನಂದ್ರ ಮಠದೊಳಗ ನಿನಗೆ ತಂದೆಯಾಗಿ, ನಿನಗೆ ಗುರುವಾಗಿ, ನಿನಗೆ ಮಗನಾಗಿ ನಾನೊಬ್ಬ ತದೀನಿ, ನಿನಗೆ ಸಂಸ್ಕಾರ ಕೊಟ್ಟು ನಿನ್ನ ಮಕ್ಕಳಿಗೆ ಸಂಸ್ಕಾರ ಕೊಡ್ತೀನಿ, ನಿನ್ನ ಗಂಡಗೆ ಸಂಸ್ಕಾರ ಕೊಡ್ತೀನಿ, ಈ ಸಮಾಜವನ್ನು ಸರ್ದಾರಿಗೆ ತರ್ತೀನಿ ಅಂತ ನಿಮ್ಮ ದುಃಖವನ್ನು ತಮ್ಮ ಜೋಳಿಗೊಳಗೆ ಹಾಕಿಕೊಂಡು ತಮ್ಮ ಲಿಂಗ ಪೂಜೆ ಶಕ್ತಿಯನ್ನ ನಿಮ್ಮ ಮನೆಗೆ ಕೊಡ್ತಕ್ಕಂಥ ಅಭಿನವ ಶಿವಲಿಂಗ ಸ್ವಾಮಿಗಳನ್ನು ತೂಗುವಂತ ಒಂದು ಪವಿತ್ರವಾದ ಕಾರ್ಯಕ್ರಮ ಅದು ಮಂಗಳವಾರ ದಿವಸ ಈ ಪುಣ್ಯ ಪರಿಸರದಲ್ಲಿ ನಡೀತದೆ ಅಂತ. ಹಾಗಾಗಿ ಅಲ್ಲಿ ತಾವೆಲ್ಲ ನೀವು ತಾಯಿ ಆಗಬೇಕು, ನೀವು ತಂದೆ ಆಗಬೇಕು. ನಿಮ್ಗೆಲ್ಲರಿಗೂ ಗುರುಗಳಾಗಿರ್ತಕ್ಕಂಥ ಪೂಜ್ಯರು ಅವತ್ತೇನಾಗ್ತಾರ, ನಿಮಗೆ ಮಗ ಆಗುತ್ತಾರೆ. ನೋಡ್ರಿ ಅವರ ಇದಕ್ಕಿಂತ ಭಾಗ್ಯ ಇಲ್ಲೈತ್ರಿ ಅವರ ಗುರುಗಳನ್ನು ಮಗನಾಗಿ ಕಾಣುವಂಥ ಭಾಗ್ಯ. ಅದೇ ಬಾಲಲೀಲ ಮಹಾಂತ ಶಿವಯೋಗಿಯ ಜೀವನ ದರ್ಶನ. ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳ ಜೀವನ ದರ್ಶನ ಅಂದರೆ ಸಮಾಜದಲ್ಲಿ ತಂದೆಯ ತಾಯಿಗಳನ್ನು ಕಂಡಂಥ ಹಾನಗಲ್ಲ ಕುಮಾರಜ್ಜಿಯವರು ಏನು ನುಡಿದು ಹೋದ್ರು, ಹಾಗೆ ಆ ಸಮಾಜದೊಳಗೆ ತಾಯಿಯನ್ನು ಕಂಡವರು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗೀಶ್ವರರು. ಅಂಥ ಚರಿತ್ರೆಯನ್ನು ತಾವೆಲ್ಲ ಕೇಳಿ ಆನಂದ ಪಡಬೇಕು ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಮಾಡೋಣ್ರಿ ಅವರ ಹೊತ್ತಿನ ಚೂರು ಕಾರ್ಯಕ್ರಮ. ಒಮ್ಮೆಲ್ಲ ಕೈಗಳನ್ನು ಮೇಲೆ ಜೋರ ಚಪ್ಪಾಳೆ ತಟ್ರಿ. ಇನ್ನೂ ಒಂದು ಚೆನ್ನಾಗಿ ಏನೋ ಸುಮ್ಮನೆ ಕುಂತಾರೆ ಎಲ್ಲರೂ ಇವ್ರಿಗೇನು ದಾರ ನಾನು ಹೇಳಿದ್ರಿ, ನೀವೆಲ್ಲ ಸ್ಯಾಂಕ್ಷನ್ ಮಾಡಿರೋ ತಂದು ಕೊಡ್ತಾರೆ ಜೋರಾಗಿ ಎಲ್ಲರೂ. ಈಗ ಶ್ರೀ ಗುರು ಶಿವಲಿಂಗೇಶ್ವರ ಮಹಾರಾಜಕ್ಕೆ ನಾನು ಗೊತ್ತಿರಲಿ, ನೀವು ಇಷ್ಟೊಂದು ಕೈ ಎತ್ತಿ ಮ್ಯಾಗೆ ಕೈ ಎತ್ತಿ ಚಪ್ಪಾಳೆ ತಟ್ಟು ಮಾತು ಕೊಟ್ಟಿರಪ್ಪ ಅಂತಂದ್ರೆ ನೀವೆಲ್ಲರೂ ಬರಾಕತ್ತೀರಂದ್ರೆ ಈ ಜಗ ಸಾಲಂಗಿಲ್ಲ. ಅದಕ್ಕೆ 3 ದಿನಕ್ಕೆ ಅದನ್ನು ಹೊರಗೆ ಹಾಕಿ ಭಕ್ತಿಯಿಂದ ಈ ಭಾಗದ ಸುತ್ತಮುತ್ತಲ ಎಲ್ಲ ತಾಯಂದರು ಬಂದು ಭಕ್ತಿಯಿಂದ ಆ ಪೂಜ್ಯ ಪಾದರನ್ನು ತೊಟ್ಟಿಲೊಳಗೆ ತೂಗಿಬಿಟ್ರೆ ವರ್ಷ ತುಂಬುದ್ರೊಳಗೆ ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು, ಶಿವಲಿಂಗೇಶನ ಆಶೀರ್ವಾದವನ್ನು ಪಡ್ಕೊಂಡು, ಮುಳುಗುಂದದ ಬಾಲಲೀಲ ಮಹಾಂತಜ್ಜನ ಆಶೀರ್ವಾದವನ್ನು ಪಡ್ಕೊಂಡು ತಾವೇನು ಮನಸ್ಸೊಳಗೆ ಅನ್ಕೊಂತಿರೋ ಅಂಥ ಕಂದಮ್ಮನೇ ತಮ್ಮ ಒಡಲೊಳಗೆ ತಮ್ಮ ಮಡಿಯೊಳಗೆ ಹುಟ್ಲಿ ಅನ್ನುವಂಥ ಆಶೀರ್ವಾದ ಅವತ್ತು ಬಹಳ ವಿಶೇಷವಾಗಿ ನಡೀತದೆ. ಹಾಗಾಗಿ ತಾವೆಲ್ಲ ಆ ತೊಟ್ಟಿಲೋತ್ಸವದಲ್ಲಿ ಭಾಗಿಗಳಾಗಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಒಂದು ತಮ್ಮ ಗಮನಕ್ಕಿರಲಿ. ನಾಳೆ ಮುಳುಗುಂದದ ಬಾಲಲೀಲ ಮಹಾಂತ ಶಿವಗಳು ಜನನ ಆಗ್ತದೆ. ಬರ್ಬೇಕು ನೀವು ಇಲ್ಲಿ ಎಷ್ಟು ಗಂಟೆಗೆ ಬರ್ತಿರ್ತಾವೆಲ್ಲ? ನಾಳಿದ್ದು ಎಷ್ಟಕ್ಕೆ ಬರ್ತೀನಿ? ಈಗ ನೀವು ಹೇಳಿದ ಮೇಲೆ ರೀ ಅವರು ಎಲ್ಲ ನಿಮ್ದ ಈಗ ಸರ್ಕಾರಿಗೆ ನೀವೇನು ಅಪ್ಪಣೆ ಕೊಡ್ತೀರ ಅಷ್ಟೇ. ನಾನು ಬಸ್ನೇ ಬರ್ಬೇಕಾದ್ರೆ ನಿಮ್ಮ ಸೀಟ್ನಾಗ ಕುಂದಿಸ್ಕೊಂಡು ನಿಂತ್ಕೊಂತ ಬಂದೀನಿ ಇವತ್ತು. ನಾಳೆ ಎಷ್ಟು ಗಂಟೆಗೆ? 7 ಗಂಟೆಗೆ ನೀವೆಲ್ಲ ಬರ್ತೀರಿ. 7 ಗಂಟೆಯಿಂದ 8:30 ತನಕ ಪ್ರವಚನ ಮಾಡೋಣ್ರಿ. ಹಾಂ, 7 ಗಂಟೆಗೆ ತಾವೆಲ್ಲ ಆಗಮಿಸ್ಬೇಕು. 7 ಗಂಟೆಗೆ 15 ನಿಮಿಷಕ್ಕೆ ಅಲ್ಲೆಲ್ಲ ಪ್ರಾರ್ಥನೆ ನಡೀತದ. ಪ್ರಾರ್ಥನೆ ನಡೆದ ತಕ್ಷಣ ಪ್ರವಚನ ಪ್ರಾರಂಭ ಆಗಿ 8:30 ಮುಗಿಸ್ಬಿಡ್ತೀವಿ. ಅವರು ಒಂದು 15 ನಿಮಿಷ 10 ನಿಮಿಷ ಗುರುಗಳು ಆಶೀರ್ವಚನ ನೀಡುತ್ತಾರೆ. ಆ ಆಶೀರ್ವಚನವನ್ನು ಕೇಳಿಕೊಂಡು 9 ಗಂಟೆಗೆ ಪ್ರಸಾದ ಮಾಡಿಕೊಂಡು ಸೀದಾ ಮನೆಗೆ ಹೋಗಿಬಿಡೋದು. ಲಘು ಹೋಗೋದು ಲಘು ಬರೋದು. ಇಲ್ರಿ ಅವರ ಇಷ್ಟು ಟೈಮಿಗೆ. ಹಾಂ, ಮತ್ತು ತೊಟ್ಟಿಲೋತ್ಸವಕ್ಕೆ ಏನು ಬೇಕು ರೀ ಅವರ? ಏನು ಬೇಕು? ಒಂದು ತೊಟ್ಲ ಬೇಕು, ಒಂದು ಮಂಚ ಬೇಕು. ಮಂಚ ಅಂಕಲ್ ತಂದು ಹಾಕ್ತಾರೆ ನಮ್ಮೆಲ್ಲ ಸಮಿತಿಯವರು. ತೊಟ್ಲ ಕೊಡಿಸೋರು ಅಪ್ಪ ಅವ್ರ ನಾ ಭಕ್ತಿಯಿಂದ ತೊಟ್ಲ ಕೊಡಿಸ್ಬಿಡ್ತೀನಿ. ನನಗೆ ಶಿವಲಿಂಗೇಶನ ಮಠದ ಭಕ್ತರ ಬಗ್ಗೆ ಎಷ್ಟು ವಿಶ್ವಾಸ ಐತಂದ್ರೆ
ಒಂದು ಮಾತೊಳಗೆ ಹಿಂಗೆ ಕೇಳಿಬಿಟ್ರೆ ಒಂದ ಮಾತೊಳಗೆ ಕೈ ಎತ್ತಿ ಹೇಳಿಬಿಡ್ತಾರೆ. ಇದು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಯ ಜೀವನ ದರ್ಶನ ಚರಿತ್ರೆ. ಅದು ಶಿವಲಿಂಗೇಶನ ಸನ್ನಿಧಾನದಲ್ಲಿ ನಡೀತದೆ. ಈ ಮುಳುಗುಂದದ ಬಾಲಲೀಲ ಮಹಾಂತಜ್ಜನ ಚರಿತ್ರೆಯೊಳಗೆ ಭಕ್ತಿಯಿಂದ ತೊಟ್ಟಿಲನ್ನು ಕೊಟ್ಟು ನಾವು ವರ್ಷ ತುಂಬುದ್ರೊಳಗೆ ಮಗನನ್ನು ಪಡ್ಕೊಂತೀನಿ ಅಂತಕ್ಕಂಥ ಹಂಬಲ ಇಟ್ಕೊಂಡು ಯಾರು ತೊಟ್ಲ ಕೊಡಿಸ್ತೀರಿ ಬೇಗ ಹೇಳ್ಬಿಡ್ರಿ ಅವ ಹೇಳ್ರಿ ಅವರ ಹೆಸರು ಹೇಳ್ರಿ ತಾಯಿ. ಹೌದ್ರಿ ಎಲ್ಲರೂ ಕೇಳಗಿಯ ಅಕ್ಕ ಮಹಾದೇವಿ ಸ್ವಸಹಾಯ ಸಂಘದ ಎಲ್ಲ ಮಾತೆಯರು ಕೂಡಿಕೊಂಡು ಮುಳುಗುಂದದ ಬಾಲಲೀಲ ಮಹಾಂತಜ್ಜನ ಒಂದು ಭವ್ಯವಾದ ತೊಟ್ಟಿಲವನ್ನು ಕೊಡಿಸ್ತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಆ ತಾಯಂದ್ರಿಗೊಮ್ಮೆ ಜೋರಾದ ಭಕ್ತಿ ಚಪ್ಪಾಳೆ ಸಮರ್ಪಣೆ ಆಗಬೇಕು. ನೋಡಿ ಎಷ್ಟು ಖುಷಿ. ಈ ಪುರಾಣದೊಳಗೆ ಮೊಟ್ಟ ಮೊದಲಿಗೆ ಅಕ್ಕ ಮಹಾದೇವಿನೇ ಬಂದ್ಲು. ಈ ಭಾಗದೊಳಗೆ ಹಾಸಿ ಹೋಗ್ಯಾಳ. ಇದೇ ಭಾಗದೊಳಗೆ ಇಲ್ಲೇ ಪಾದಚಾರಿಯಾಗಿ ಉಡುತಡಿಯಲ್ಲಿ ಹುಟ್ಟಿ ಹುಟ್ಟ ಸೀರೆ ಕುಬ್ಬಸವನ್ನ ಕಳಿಸಿ ಹಾಕಿ ದಿಗಂಬರಿಯಾಗಿ ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿಯೊಳಗೆ ಹೋಗ್ಯಾಳ ಅವ್ವ. ಒಂದ್ಸಲ ಹೇಳ್ತೀನಿ ಆ ಚರಿತ್ರೆಯನ್ನ. ಆ ಅಕ್ಕ ಮಹಾದೇವಿ ಸ್ವಸಹಾಯ ಸಂಘದ ತಾಯಂದಿರು ತೊಟ್ಟಿಲವನ್ನು ಕೊಡಿಸಿದ್ದಾರೆ. ಮತ್ತೆ ಕೂಸು ತೊಟ್ಟಿಲೊಳಗೆ ಹಾಕ್ಬೇಕಂದ್ರೆ ಏನ್ ಬೇಕ್ರಿ ಅವರ ಕೊರಳಾಗಿ ಲಿಂಗದ ಕಾಯಿ ಬೇಕಲ್ರಿ? ಹಂಗ ಇಲ್ಲ, ಇದು ಲಿಂಗಧಾರಿಗಳ ಚರಿತ್ರೆ. ಲಿಂಗವನ್ನು ಕಟ್ಟಿಕೊಳ್ಳುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಲಿಂಗ ಪೂಜಾಲೋಲರ ಚರಿತ್ರೆ. ಹಾಗಾದ್ರೆ ನಾ ಮುಳುಗುಂದದ ಬಾಲಲೀಲ ಅಂದ ಅಜ್ಜನ ಚರಿತ್ರೆಗೆ ಬೆಳ್ಳಿಯ ಲಿಂಗದ ಕಾಯಿ ಕೊಡಿಸ್ತೀನಿ ಅನ್ನುವಂಥ ಮಾತೇರಿ ಯಾರದಿಲ್ಲ ಹೇಳ್ರಿ ಅವರ ಹೆಸರು. ನೋಡ್ರಿ ಇಷ್ಟು ಖುಷಿ ಕೊಡ್ಸಾಕ ಗುದ್ದಾಡ್ತಾರೆ ನೋಡ್ರಿ. ನಾ ಎಲ್ಲಾ ಕಡೆ ಹೇಳೀನಿ, ಎಲ್ಲರ ಕೇಳಾಕತ್ತೀನಿ. ಎಷ್ಟು ಚಲೋ ಅಜ್ಜಾರ್ ನಿಮ್ಮನ್ನು ತಯಾರು ಮಾಡ್ಯಾರಂದ್ರ ಯಾರಾದ್ರೂ ಒಬ್ರು ಜಂಗಮರು ಬಂದು ಭಕ್ತಿಯಿಂದ ಒಂದು ಪುರಾಣ ಕೇಳಾಕತ್ತಾರಂದ್ರ ಅಪ್ಪವ್ರ ನಾ ಕೊಡಿಸ್ತೀನಿ ಅನ್ನುವಂಥ ತಾಯಂದ್ರೆ ಎಲ್ಲಾರಾದ್ರಂದ್ರ ಅದು ಕೆಳಗಿ ಮಾಡಿದ ಶಿವಲಿಂಗ ಜನ ಭಕ್ತರಾದಾರ ಹೊರತಾಗಿ ಮತ್ತಾರ ಇಲ್ಲ ಅಂತ ಹೇಳ್ರಿ ಅವರ. ಸ್ವಲ್ಪ ಸದ್ಭಕ್ತರಾದ ಬಸವರಾಜ ಭದ್ರಶೆಟ್ಟಿ. ಈ ಸದ್ಭಕ್ತರು ಆ ಶಿವಲಿಂಗೇಶ್ವರರ ಒಂದು ಸನ್ನಿಧಾನದಲ್ಲಿ ನಡೀತಕ್ಕಂಥ ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗೀಶ್ವರರ ತೊಟ್ಟಿಲೋತ್ಸವಕ್ಕೆ ಬೆಳ್ಳಿಯ ಲಿಂಗದ ಕಾಯಿಯನ್ನು ಕೊಡಿಸ್ತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಅವರಿಗೊಮ್ಮೆ ಜೋರಾದ ಭಕ್ತಿ ಚಪ್ಪಾಳೆಯನ್ನು ಸಮರ್ಪಣೆ ಮಾಡೋಣ. ಎಲ್ಲರೂ ಕೈ ಕಟ್ಟಿಬಿಡ್ರಿ ಅವರ ಕೈ ಕಟ್ರಿ. ಅರ್ಥ ಆಗುತ್ತಲ್ಲ? ಕೂಸಿಗೆ ಬೆಳ್ಳಿ ಕೈ ಕಟ್ಟಂತ ಇರ್ತಾವಲ್ಲ ತೊಟ್ಲಕ್ಕೆ ಯಾರು ಕೊಡಿಸೋರು? ಈಗ ಗೊತ್ತಾಯ್ತು ನೋಡ್ರಿ ಅಜ್ಜಾರ್ ನಮಗೆ ಅಂತಾರೋ. ನನಗೆ ಇಷ್ಟ ಕಡೆನ ಬರುವಲ್ದು, ಈ ಕಡೆ ಸೌಂಡ್ ಬರವಲ್ದು. ಟಪಿಗೆ ಟವಲ್ಲು ಗಪ್ಪದವು. ಅಜ್ಜಾರ ಅಲ್ಲಿ ಹೇಳಿದ ಮೇಲೆ ನಾವು ಹೂ ಅಂದಿವ್ರಿ ಅಂತಾರವ್ರು. ಹೇಳ್ರಿಪ್ಪ ನೀವು ಯಾರು ಹೇಳ್ಬಿಡ್ರು ಅಂತ. ಬೆಳ್ಳಿ ಕೈ ಕಟ್ಟಿ ಕೊಡ್ಸೋರು ಯಾರು ಬೇಕು ಬೆಳ್ಳಿ ಕೈ ಕಟ್ರಿ. ನೋಡ್ರಿ ಅಕ್ಕ ಮಹಾದೇವಿಯ ಒಂದು ಮಹಿಳಾ ಸಂಘದ ತಾಯಂದಿರು ಬೆಳ್ಳಿಯ ಕೈಕಟ್ಟನ್ನು ತೊಟ್ಟಿಲೋತ್ಸವಕ್ಕೆ ಕೊಡ್ತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ತಮ್ಮ ಜೋರಾದ ಭಕ್ತಿ ಚಪ್ಪಾಳೆಯನ್ನು ಸಮರ್ಪಣೆ ಮಾಡೋಣ. ಮತ್ತೆ ಒಂದು ವಿಶೇಷ, ಅಮ್ಮ ಭಾಳ ಏನಿಲ್ಲ, ಮುಗಿಸ್ಬಿಡ್ತೀನಿ. ಹಾಗಾದ್ರೆ ಗುರುಗಳನ್ನು ಕುಂದಿರಿಸಿ ಆ ತೊಟ್ಟಿಲೊಳಗೆ ತೂಗಬೇಕಂದ್ರೆ ಗುರುಗಳೇ ಮಗನಾಗುವಾಗ ಗುರುಗಳು ತಾವೇನೋ ತರಬೇಕಲ್ಲ. ಗುರುಗಳಿಗೆ ಅವ್ರು ತೊಡ್ತಕ್ಕಂಥ ಹಾವುಗೆ ಬೆತ್ತದ ಜೊತೆಗೆ ಬಟ್ಟಿಯನ್ನು ತಂದು ಕೊಡ್ತಕ್ಕಂಥವ್ರು. ಗುರುಗಳಿಗೆ ನಾ ಭಕ್ತಿಯಿಂದ ಬಟ್ಟಿ ತಂದು ಕೊಡ್ತೀನಿ ರೀ, ಗುರುಗಳಿಗೆ ಆ ಒಂದು ಸೇವೆಯನ್ನು ನಾ ಮಾಡಿ ಆ ಗುರುಗಳಿಗೆ ಹೂವಿನ ಅಲಂಕಾರ ಸೇವೆ ಜೊತೆಗೆ ಬಟ್ಟೆ ಅಲಂಕಾರ ಸೇವೆ ಮಾಡಿಕೊಳ್ಳುವಂಥವ್ರು ಬೇಗ ಹೇಳಿಬಿಡ್ಬೇಕು. ಅಪ್ಪವ್ರಿ ನಾ ಬಟ್ಟಿ ತಂದು ಕೊಡ್ತೇನೆ ರೀ. ಹೇಳ್ರಿಪ್ಪ. ವಿಜಯಕುಮಾರ್ ರೆಡ್ಡಿ. ಸದ್ಭಕ್ತರಾದ ವಿಜಯಕುಮಾರ್ ರೆಡ್ಡಿಯವರು ಪೂಜ್ಯರಿಗೆ ಆ ಒಂದು ನೂತನವಾಗಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಕಾವಿಯ ಬಟ್ಟೆಗಳನ್ನು ಕೊಡಿಸ್ತಕ್ಕಂಥ ಭಕ್ತಿಯ ವಾಗ್ದಾನವನ್ನು ಮಾಡಿದ್ದಾರೆ. ಅವರಿಗೊಂದು ಜೋರಾದ ಭಕ್ತಿಯ ಚಪ್ಪಾಳೆಯನ್ನು ಸಮರ್ಪಣೆ ಮಾಡೋಣ. ಮತ್ತೇನಿಲ್ರಿ ಅವರ ಭಾಳ ಏನು ಕೇಳಂಗಿಲ್ಲ, ಮತ್ತೇನಿಲ್ಲ. ಗುರುಗಳು ಕುತ್ಕೊಂಡು ಅಲ್ಲಿ ಆನಂದದಿಂದ ತೊಟ್ಟಿಲ ತೂಗಬೇಕಾದಾಗ ಒಂದು ಬೆಳ್ಳಿ ಬಟ್ಲು ಬೇಕಲ್ಲ. ಮತ್ತು ನಾಳೆ ತೊಟ್ಲ ಬಟ್ಲ ಅಂತ ಅದಕ್ಕಂತಾರೆ. ಮನ್ಯಾಗ ತೊಟ್ಲ ಕಾರ್ಯಕ್ರಮ ಮಾಡಿಕೊಂಡಾಗ ಸಾದ್ರ ಮಾವಾಗ ತೊಟ್ಲ ಹೊತ್ಕೊಂಡು ಬರ್ಬೇಕಾದಾಗ ಅಂತಾರ, ಏನು ತೊಟ್ಲ ತಂದಾರ ಬಟ್ಲ ತಂದಾರ ನೋಡಿ ಬರ್ರಿ ಅಂತ ತೋರಿಸುವಾಗ ಎಂಥ ತೊಟ್ಲ ತಂದಾರ ಎಂಥ ಬಟ್ಲ ತಂದಾರ ಅಂತ ತೋರಿಸೋದು ಬೇಕಲ್ಲ. ತೊಟ್ಟಿಲಂಕೂ ನಮ್ಮ ತಾಯಂದ್ರೆ ತರ್ತಾರೆ. ಎಂಥ ತರ್ಬೇಕ್ರಿ ಅವ ಅಂದ್ರೆ ಅದನ್ನ ಹಿಂಗೆ ಎಳೆ ಬಿಡುಗ ತರ್ಬೇಕು. ಮತ್ತು ನೀವು ಹಂಗೆ ಇಲ್ಲ ನೆಲದಾಗ ಇಟ್ಟು ತೂಗ ತರಂಗಿಲ್ಲ, ಚಲೋದು ಚಂದಾಗ ತರ್ಬೇಕು. ಆ ತೊಟ್ಲನ ಅಂಥದ್ದು ತರ್ಬೇಕು ತಾವೆಲ್ಲ. ಮತ್ತು ಬೆಳ್ಳಿ ಬಟ್ಲ ಕೊಡಿಸೋರು ಯಾರಾದ್ರೂ ಒಬ್ರು ಹೇಳ್ಬಿಡ್ರಿ. ಹೂವಿನ ಅಲಂಕಾರ ಮಾಡಿಸೋರು ಯಾರು? 2 ಸೇವೆ ಅದಾವು, ಬೇಗ ಮುಗಿಸ್ಬಿಡೋ ನೀವು. ಹೂವಿನ ಅಲಂಕಾರ ನೀವು ಮಾಡ್ಕೊಂಡು ಬರ್ತೀರಿ ಅವರ. ಹೂವಿನ ಅಲಂಕಾರನೂ ತೊಟ್ಲದ್ದು ಅದೇ ತಾಯಿ ಅಕ್ಕ ಮಹಾದೇವಿ ಸಂಘದ ತಾಯಿದ್ರೆ ವಹಿಸ್ಕೊಂಡ್ಬಿಟ್ಟಾರ. ಮತ್ತೆ ಬೆಳ್ಳಿಯ ಬಟ್ಲ ಸೇವೆಯನ್ನು ಯಾರು ಕೊಡಿಸ್ತೀರಿ ಬೇಗ ಹೇಳ್ಬಿಡ್ಬೇಕು.
ನಾ ಪೂಜ್ಯರಿಗೆ ಬೆಳ್ಳಿಯ ಬಟ್ಟಲನ್ನು ಕೊಡಿಸಿ ಆ ಸೇವೆಯನ್ನು ಅತ್ಯಂತ ಕ್ರಿಯಾಶೀಲವಾಗಿ ಮಾಡ್ತೀನಿ ಅಂತಕ್ಕಂಥವ್ರು, ಅತ್ಯಂತ ಆನಂದದಿಂದ ಆ ಸೇವೆ ಮಾಡ್ತಕ್ಕಂಥ ಭಕ್ತರು ಬೇಗ ಒಪ್ಕೊಂಡ್ಬಿಡ್ಬೇಕು. ಹೀಗಾಗಿ ಯಾರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಒಂದು ಪಾದ ಸನ್ನಿಧಾನದಲ್ಲಿ ಬೆಳ್ಳಿಯ ಬಟ್ಟಲವನ್ನು ಇಟ್ಟು ಪೂಜ್ಯರನ್ನೇ ಮಗನನ್ನಾಗಿ ಕಾಣುವಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಈಗಾಗಲೇ ಅಲ್ಲಿ ತಯಾರಾಗ್ತಾರೆ ತಾಯಂದರು. ಹೆಸರೇನು ಹೇಳಿಬಿಡ್ರಿ ಬೇಗ ಬೇಗ ಅವ್ರದ್ದು ಹೇಳ್ರಿ. ಬರ ಸದ್ಭಕ್ತ ಮಾತೇರಾದ ಲಿಂಗಾರೆಡ್ಡಿ ವಾಡಿಗೌಡರು ಅವರು ಪೂಜ್ಯಪಾದರ ಒಂದು ಪವಿತ್ರವಾದ ಸನ್ನಿಧಾನದಲ್ಲಿ ನಡೀತಕ್ಕಂಥ ಆ ಮುಳುಗುಂದದ ಬಾಲಲೀಲ ಮಹಾಂತಜ್ಜನ ತೊಟ್ಟಿಲೋತ್ಸವಕ್ಕೆ ಬೆಳ್ಳಿಯ ಆ ಬಟ್ಟಿಲನ್ನು ತರ್ತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ. ಅವರಿಗೊಂದು ಜೋರಾದ ಭಕ್ತಿ ಚಪ್ಪಾಳೆಯನ್ನು ಸಮರ್ಪಣೆ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ, ಮತ್ತೊಂದೇನಿಲ್ಲ, ನಿಮಗೆ ಭಾಳ ಪ್ರೀತಿ ಭಕ್ತಿ ಹೆಚ್ಚಾಗೈತಪ್ಪ ಅಂತಂದ್ರೆ 3 ತಂದು ಕೊಡೋರಿದ್ರೆ ಯಾರಾದರೂ ತಂದು ಕೊಡಬಹುದು ಅನ್ನೋವಂಥ ವಿಚಾರವನ್ನು ತಿಳಿಸಿ, ಅಜ್ಜಾರ ನೀವೆಷ್ಟು ಕೇಳಿದ್ರೆ ಮತ್ತೆ ಇನ್ನೂ ಹಾಗೆ ಸರಳ ಬಿಟ್ಟರೆ ಬಿಡ್ತೀರಿ ಬೆಳತನ ಅನ್ನೋಂಗಿಲ್ಲ, ಒಟ್ಟಾರೆ ಏನಾಗಲಿ ಇರಲಿ ಕೊಡಿಸುವಂಥವ್ರು ಬೇಗ ಬೇಗ ಕೊಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳಿ ಈಗ ಪರಮ ಪೂಜ್ಯರ ಆಶೀರ್ವಚನವನ್ನು ಮಾಡ್ತಾರೆ. ಯವ್ವ ಮತ್ತೆ ದಿನ ಕೇಳಿ ಇವತ್ತು ಕೇಳಿದ್ರೆ ಅಂತ ದಿನ ಕೇಳಿದ್ರೆ ನಾಳೆ ಬರೋದು ಬಿಟ್ಬಿಟ್ರಿ ನೀವು. ಇವತ್ತೊಂದು ದಿನ ಮುಗೀತದ, ಅಷ್ಟೇ ದಿನ ಎಲ್ಲ ಮುಗಿಸ್ಬಿಟ್ಟಿ ನಾನು. ಮತ್ತೇನಿಲ್ಲ, ನಾ ಹೇಳೋದ ನೀವು ಕೇಳೋದ ಮತ್ತೊಂದೇನೂ ಇಲ್ಲ. ಯಾಕಂದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಹಾಗಾಗಿ ಗುರುಗಳನ್ನು ಮಕ್ಕಳನ್ನು ಮಗನನ್ನಾಗಿ ಕಾಣುವಂಥ ಒಂದು ಪವಿತ್ರವಾದ ಕಾರ್ಯಕ್ರಮ. ಹಾಗಾಗಿ ತಾವೆಲ್ಲ ಆ ಸೇವೆ ಮಾಡ್ತಕ್ಕಂಥವ್ರು ಯಾರು ಮುರುವು ಕೊಡಿಸಿ ಈ ಪುರಾಣದೊಳಗೆ ತಮ್ಮ ಕುರುವನ್ನು ಉಳಿಸ್ಕೋಬೇಕು ಅನ್ನುವಂಥವ್ರು ಅದಿರಿ, ತಮ್ಮ ಹೆಸರನ್ನು ಬೇಗ ಹೇಳಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಈಗ ಭಾಳ ವಿಶೇಷವಾಗಿ ಶಿವಲಿಂಗೇಶನ ಸನ್ನಿಧಾನದಲ್ಲಿ ಹಾನಗಲ್ಲು ಕುಮಾರಜ್ಜನ ಆಶೀರ್ವಾದವನ್ನು ಪಡ್ಕೊಂಡು ಮುಳುಗುಂದದ ಬಾಲಲೀಲ ಮಹಂತ ಶಿವಯೋಗಿಗಳ ಜೀವನ ದರ್ಶನವನ್ನು ತಾವೆಲ್ಲ ಕೇಳ್ತಾ ಬಂದಿದ್ದೀರಿ. ಈ ಪುರಾಣವನ್ನು ಬರೆದವರು ದ್ಯಾಂಪುರದ ಚನ್ನಕವಿಗಳಂತೆ. ಆ ಚನ್ನಕವಿಗಳು ಹೆಂಗೆ ಈ ಪುರಾಣವನ್ನು ಬರೆದರು, ಯಾವ ರೀತಿ ಈ ಪುರಾಣವನ್ನು ಅತ್ಯಂತ ಸುಶ್ರಾವ್ಯವಾಗಿ ಅವರು ಬರೆದಿದ್ದಾರೆ ಅನ್ನುವಂಥ ವಿಚಾರಗಳನ್ನು ನಾವೆಲ್ಲ ಅತ್ಯಂತ ಆನಂದದಿಂದ ನಮ್ಮ ಗವಾಯಿಗಳು ಒಂದು ನುಡಿಯನ್ನು ಓದ್ತಾರೆ. ಆ ಓದಿದ ನಂತರ ಗುರುಗಳ ಆಶೀರ್ವಚನ ನಡೀತದೆ. ನಾವು ನೀವೆಲ್ಲರೂ ಕೇಳೋಣ. ಗುರು ಸಾರ್ವಭೌಮ ಜಗದಾಕಾರ್ಯ ಶಿವಯೋಗಿ ಸಂಗ ಸಂಪದಹಿ ರಾಮ ವೇದಾಗಮಸ್ತೋಮ ಸನ್ನುತ ಚರಿತ ಪರಿಪೂತ ಶಾಂತ ಮಹಿಮಾತೀತ ಸೋಮ ಭಕ್ತಿ ಜ್ಞಾನ ವೈರಾಗ್ಯ ಪರಮ ಸುಖಧಾಮ ಶರಣಾಗತ ಪಾವನ ವಿಚ್ಚರಿತ ಪೂರ್ಣ ಕಾಮಯತಿ ಚರಣ ಕರುಣಾಪತಿಯೋ ಪೊರೆನಿಯನ್ನ ನಾಗದಲ್ಲೇ ಸಾಂಬಜೈ ನಮಃ ಪಾರ್ವತಿಪದೇ ಶಿವ ಹರ ಹರ ಮಹಾದೇವ ಸದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕಿ ಜೈ ಬಾಲಲೀಲ ಮಹಾಂತ ಶಿವಯೋಗೀಶ್ವರ ಮಹಾರಾಜ ಕಿ ಜೈ ಗುರುಕುಮಾರೇಶ್ವರ ಮಹಾರಾಜ ಕಿ ಜೈ. ಮುಳುಗುಂದದ ಬಾಲಲೀಲವಾದ ಪುರಾಣ. ಈ ಪುರಾಣವನ್ನು ಬರೆದವರು ಯಾರಮ್ಮ? ದ್ಯಾಂಪುರದ ಚನ್ನಕವಿಗಳಂತೆ. ಅದೇ ನಮ್ಮ ಭಾಗದ ಸಮೀಪದ ಅಖಂಡವಾದ ರಾಯಚೂರು ಜಿಲ್ಲೆ, ಈಗಿನ ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ದ್ಯಾಂಪುರ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿದ್ದವರು. ಹಾನಗಲ್ ಕುಮಾರಜ್ಜವರ ಆಶೀರ್ವಾದ ಪಡ್ಕೊಂಡು 9 ಪುರಾಣವನ್ನು ಬರೀತಾರವರು. 9 ಪುರಾಣವೂ ಒಂದಕ್ಕಿಂತ ಒಂದು ಬಹಳ ವಿಶೇಷವಾದ ಪುರಾಣಗಳೇ. ಅದರಲ್ಲಿ ಭಾಳ ಅತ್ಯಂತ ಆನಂದದಿಂದ ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗಿಗಳ ಪುರಾಣವನ್ನು ಭಾಮಿನಿ ಷಟ್ಪದಿಯೊಳಗೆ ಅವರು ಬರೆದಿದ್ದಾರೆ. ಆ ಪುರಾಣವನ್ನು ಅವರು ಮೊದಲು ಸ್ಮರಣೆ ಮಾಡ್ತಾರೆ. ಯಾರು ಸ್ಮರಣೆ ಮಾಡ್ತಾರೆ? ಗುರುವಿನ ಸ್ಮರಣೆಯನ್ನು ಮಾಡ್ತಾರೆ. ಏ ಗುರುದೇವ, ನಾನು ಮುಳುಗುಂದದ ಬಾಲಲೀಲ ಮಹಾಂತ ಶಿವಯೋಗೀಶ್ವರ ಜೀವನ ದರ್ಶನವನ್ನು ಬರಿತಾ ಇದ್ದೇನೆ, ಪುರಾಣವನ್ನು ಬರಿತಾ ಇದ್ದೇನೆ. ಈ ಮತಿಗೆ ನೀ ಮಂಗಲವನ್ನು ಕೊಡು ಅಂತ, ಈ ಬುದ್ಧಿಗೆ ಚೈತನ್ಯವನ್ನು ಕೊಡು, ಈ ಪುರಾಣವನ್ನು ಬರೀತಕ್ಕಂಥ ಶಕ್ತಿಯನ್ನು ಕೊಡು ಅಂತ ಗುರುವಿನ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದಕ್ಕೆ ತಾವೆಲ್ಲ ತಿಳ್ಕೋಬೇಕು. ಬಸವಣ್ಣವ್ರು ಬರೆದಾರೆ, ಏನು ಬರೆದಿದ್ದಾರವ? ಹರ ಮುನಿದರೆ ಗುರು ಕಾಯುವ ಅಂತ. ಗುರು ಮುನಿದರೆ ಯಾರೂ ಕಾಯಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಗುರುವಿನ ಉಪದೇಶ ಆಗಬೇಕು. ಅದಕ್ಕೆ ಹೇಳ್ತಾರೆ, ಶ್ರೀ ಗುರು ವಚನ ಉಪದೇಶವನ್ನಾಲಿಸಿ ದಾಗಳಹುದು ನರರಿಗೆ ಮುಕುತಿ. ಶ್ರೀ ಗುರುವಿನ ವಚನ ಉಪದೇಶವನ್ನು ಆಲಿಸಬೇಕು.
ಆ ಶ್ರೀ ಗುರುವಿನ ವಚನೋಪದೇಶವನ್ನು ಆಲಿಸಿದರೆ ಮಾತ್ರ ಈ ನರನಿಗೆ ಮುಕ್ತಿ ಆಗ್ತದೆ. ಹಾಗಾಗಿ ಆ ಗುರುವನ್ನ ಅತ್ಯಂತ ಪ್ರೀತಿಯಿಂದ ಕಾಣಬೇಕು, ಆ ಗುರುವನ್ನ ಅತ್ಯಂತ ಪ್ರೇಮದಿಂದ ಕಾಣಬೇಕು. ಆ ಗುರು ಸೇವೆಯನ್ನು ಯಾರು ಮಾಡ್ತಾರೋ ಅವರ ಬದುಕೇ ಆನಂದವಾಗಿ ಹೋಗಿಬಿಡುತ್ತದೆ, ಅವರ ಬದುಕೇ ಉಜ್ವಲವಾಗ್ತದೆ. ಆ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ನಮ್ಮೆಲ್ಲರ ಬದುಕಿಗೆ ಗುರುವಾಗಿರ್ತಕ್ಕಂಥವ್ರು ಯಾರು? ಕರ್ತೃ ಶಿವಲಿಂಗೇಶ್ವರರು. ಆ ಕರ್ತೃ ಶಿವಲಿಂಗೇಶ್ವರ ಸ್ವರೂಪಿಗಳಾಗಿ ಬಂದಿರತಕ್ಕಂಥ ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳೇ ನಮ್ಮೆಲ್ಲರಿಗೂ ಗುರುಗಳಾಗಿದ್ದಾರೆ. ಆ ಗುರುಗಳ ಸ್ಮರಣೆ ಮೂಲಕ ಈ ಪುರಾಣವನ್ನು ನಾವೆಲ್ಲ ಪ್ರಾರಂಭ ಮಾಡ್ತಾ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ಜೋರಾದ ಭಕ್ತಿಯ ಚಪ್ಪಾಳೆಯನ್ನು ಸಮರ್ಪಣೆ ಮಾಡೋಣ. ಅದಕ್ಕೆ ಗುರುವಿಗಿಂತ ದೊಡ್ಡದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ನ ಗುರೋರಧಿಕಂ ನ ಗುರೋರಧಿಕಂ ಗುರೋರಧಿಕಂ ನ ಅಂತ ಹೇಳ್ತಾರೆ. ಗುರುವಿಗಿಂತ ದೊಡ್ಡದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಜಗತ್ತಿನಲ್ಲಿ ಆ ಗುರು ಒಮ್ಮೇನಾದರೂ ಅತ್ಯಂತ ಆನಂದದಿಂದ ವಿಶ್ವಾಸದಿಂದ ಆಶೀರ್ವದಿಸಿಬಿಟ್ರೆ ಆ ಕಾರ್ಯ ಅಂತಕ್ಕಂಥದ್ದು ಯಶಸ್ವಿ ಆಗುತ್ತದೆ. ಈ ಪುರಾಣವು ಕೂಡ ಹಾಗೆ ಆಗಬೇಕು. ತಾವೆಲ್ಲ ಮಾತು ಕೊಟ್ಟಿರಿ ಅವರ ನಾಳೆಲ್ಲ ಹೆಂಗೆ ಬರ್ಬೇಕ್ರಿ? ಮಾತು ಕೊಟ್ಟಿರಲ್ಲ, ತಪ್ಪಂಗಿಲ್ಲ. ಶಿವಲಿಂಗಜ್ಜನ ಭಕ್ತರಂದ್ರೆ ಕೊಟ್ಟ ಮಾತಿ ತಪ್ಪದೇ ಇರ್ತಕ್ಕಂಥ ತಾಯಂದರು, ನಿಮ್ಮ ಮ್ಯಾಲೆ ನನಗೆ ಭಾಳ ವಿಶ್ವಾಸ ಐತಿ. ಒಂದೇ ದಿನನ ತಾವೆಲ್ಲ ಇಷ್ಟು ಭಕ್ತಿಯಿಂದ ದಾನ ಕೊಟ್ಟದ್ದು ನೋಡಿ ಭಾಳ ಖುಷಿ ಅನ್ಸುತ್ತೆ. ನಾಳೆ ದಿವಸ ಈ ಪುಣ್ಯ ಪರಿಸರವೇ ನಿಮ್ಮಿಂದ ತುಂಬಿಕೊಳ್ಳತಕ್ಕಂಥ ವಿಶ್ವಾಸ ಅದು ನನಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಗುರುಗಳು ಇಲ್ಲಿ ಕರೆಸಿ ಆ ಗುರು ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಥಮ ದಿನದ ಈ ಪವಿತ್ರವಾಗಿರ್ತಕ್ಕಂಥ ಪ್ರವಚನದ ನುಡಿಯನ್ನು ಕರ್ತೃ ಶಿವಲಿಂಗೇಶನ ಪವಿತ್ರ ಗದ್ದುಗೆಗೆ ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾ ಈ ಪ್ರವಚನವನ್ನು ಇಲ್ಲಿಗೆ ಮಂಗಲಗೊಳಿಸ್ತೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ. ನಮ್ಮೆಲ್ಲರಿಗೂ ಉಣಬಡಿಸಿರುವಂಥ ವೇದಮೂರ್ತಿಗಳು ಶ್ರೀ ಸಿದ್ಧಲಿಂಗಯ್ಯ ಶಾಸ್ತ್ರಿಯವರಿಗೆ ಶ್ರೀಮಠದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸೋಣ. ಕೂಡ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರ ಭಕ್ತರಾದಂಥ ಜಗನ್ನಾಥ್ ಪವಾರ್ ಮಶಾಲ್ ತಾಂಡ ಇವರೂ ಕೂಡ ವೇದಿಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜಗನ್ನಾಥ್ ಪವಾರ್. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ವಿಶ್ವನಾಥಪ್ಪ ಬಿರಾದರ್, ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು, ಲೋಕೋಪಯೋಗಿ ಇಲಾಖೆ ಬಾಲ್ಕಿ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಬಸವಲಿಂಗಾಯ ನಮಃ. ಪಾವನವಾದ ಬಸವಣ್ಣ, ನಿಮ್ಮ ಪಾವನ ಮುಕ್ತಿಯ ಕಂಡು ಪರತತ್ವ ನೈದಿದೆ ಬಸವಣ್ಣ, ನಿಮ್ಮ ಪರಮ ಸೀಮೆಯ ಕಂಡು ಪದನಾಲ್ಕು ಮೀರಿದೆ ಬಸವಣ್ಣ, ನಿಮ್ಮ ಪುರುಷಪಾದವು ಕಂಡು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕೂಡಿದೆ ಬಸವಣ್ಣ. ಬಸವಣ್ಣ ಬಸವಣ್ಣ ನೀನೇ ಗುರುವಾಗಿ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕಗೊಂಡು ಚಿದಾನಂದ ಬಸವನಿಗೆ ಭಕ್ತನಾದನ ಗುರುವಿಗೆ ಯೋಗಿನಾಥ. ಧರ್ಮಗುರು, ವಿಶ್ವಗುರು, ಮಹಾಮಾನವತಾವಾದಿ, ಸ್ತ್ರೀ ಉದ್ಧಾರಕ, ದಲಿತ ಉದ್ಧಾರಕ ಬಸವರಾಜಿ ಪ್ರಮುಖನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿರ್ತಾರೆ. ಇವತ್ತಿನ ಈ ಶಿವಲಿಂಗೇಶ್ವರ 98ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರವಚನವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಗುರುಗಳು ಹೇಳು, ಆ ಗುರುಗಳು ಶಿವಲಿಂಗೇಶ್ವರರು, ಗುರುದೇವನೇ ಮಹಾದೇವನು, ಯೌಗುರು ಸ ಶಿವ ಸ ಗುರು ಸಮರತೆ, ಗುರುವೇ ಶಿವನು ಶಿವನೇ ಶ್ರೀ ಗುರು ನಮಃ. ಶಿವಲಿಂಗೇಶ್ವರನು ಹ್ಯಾಂಗ ಈ ಪವಿತ್ರ ಕ್ಷೇತ್ರದಲ್ಲಿ ಮಹಾ ಗುರುಗಳು, ದಾನಿಗಳು, ಅವರ ಪಾದಕ್ಕೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೆ. ನನ್ನ
ಸಂಗತಿ ಬಂದಂಥ ಕಾಯಕ ಯೋಗಿ ಸಿದ್ದಯ್ಯ ಕೋಡಿಮಠ, ಕಾರ್ಯನಿರ್ವಾಹಕ ಇಂಜಿನಿಯರು, ಅನುಭವ ಮಂಟಪದ ಸದಸ್ಯರು, ಗುರುಕುಲದ ಇಂಜಿನಿಯರ್ ಆಗಿರುವಂಥ ಇಡೀ ನಾಡಿನ ಖ್ಯಾತ ಇಂಜಿನಿಯರ್ ಇರ್ತಾರೆ. ಅವ್ರ ಕಾಯಕವೇ ಕೈಲಾಸ. ಅವರು ಇಲ್ಲಿ ಬಂದಿದ್ದಾರೆ. ಅವರ ಪಾದಕ್ಕೆ ನನ್ನ ಅನಂತ ಪ್ರಣಾಮ. ಈಗಾಗಲೇ ಶಾಸ್ತ್ರಿಗಳು ಬಹಳ ಹೇಳಿದರು, ಈ ಲೋಕದಲ್ಲಿ ಅನಂತ ಲೋಕವಯ್ಯ, ಶಿವಲೋಕ ಶಿವಾಚಾರವಯ್ಯ, ಭಕ್ತನಿರ ಠಾವೇ ದೇವಲೋಕ, ಭಕ್ತನ ಅಂಗಳವೇ ವಾರಣಾಸಿ, ಕಾಯವೇ ಕೈಲಾಸ ಕೂಡಲ ಸಂಗಮ. ಇಲ್ಲಿ ಕೈಲಾಸ ಬಂದು ಉಳಿದು ಭಕ್ತನ ಅಂಗಳವೇ ವಾರಣಾಸಿ ಕೈಲಾಸ. ಈ ಲೋಕದಾಗ ಅನಂತ ಲೋಕವಿದೆ. ಬ್ರಹ್ಮಲೋಕ, ಆ ಲೋಕ, ವಿಷ್ಣುಲೋಕ, ಜನಲೋಕ, ತಪಲೋಕ, ಭೋರ್ಲೋಕ, ಅದು ಇಲ್ಲಿ ಶಿವಲೋಕ. ಈ ಪವಿತ್ರ ಕ್ಷೇತ್ರ ಕೇರಳ ಗ್ರಾಮದಾಗ ಎಲ್ಲರೂ ನೀವು ಪವಿತ್ರ ಆದಂಥ ಇಲ್ಲಿ ಶಿವಲೋಕ ಬಂದು ನಿಂತು ನೀವೆಲ್ಲರೂ ಪವಿತ್ರಾತ್ಮಗಳು. ಈಗ ನೀವು ನಿಮ್ಮ ಮನೆಯನ್ನು ಮರ್ತೀರಿ, ನಿಮ್ಮನ್ನು ಮರ್ತೀರಿ. ಈ ಭಕ್ತಿ ಎಂಬುದೇ ನೀವು ನಿಮ್ಮ ಭಕ್ತಿ ಎಲ್ಲಕ್ಕ ಶ್ರೇಷ್ಠವಾದಂಥ ಭಕ್ತಿ. ಭಕ್ತಿಗಿಂತ ಮತ್ತೊಂದು ಜಗತ್ತಿನಾಗಿಲ್ಲ. ಆ ಗುರುಗಳು ಈ ನಿಮ್ಗೆ ಭಕ್ತಿ ಮರಕ್ಕೆ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ಕಲ್ಲಂಪುರು ಹೇಳ್ತಾ ಇದ್ದಾರೆ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ನೋಡಿ, ಭೂಮಿ, ಕೆಲವು ಜನ ಭೂಮಿನೇ ನಂದಂತ, ಕೆಲವು ಜನ ಬಂಗಾರೇ ನಂದಂತ, ಕೆಲವು ಜನ ಈ ಒಡವೆ ನಂದಂತ. ಅಂದರೆ ಈ ಜಗತ್ತಿಂದ ಏನು ಅವ ವಿಧಿ ಇಚ್ಛನ ಅದಕ್ಕೆ. ಆಗ ಇಲ್ಲಿ ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಜ್ಞಾನರತ್ನ ಅಂದರೆ ಪರಮಾತ್ಮನ ಜ್ಞಾನ, ಶಿವನ ಜ್ಞಾನ. ಶಿವನ ಜ್ಞಾನ ಮಾಡ್ಕೊಳ್ಳೋಕೆ ನೀವು ಬಂದ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ವೇದಿಕೆ ಮೇಲೆ ಇವರು ಬಂದಿದ್ದಾರೆ. ನಮ್ಮ ಬಾಬುರಾವ್ ಅಂತ ಮಾನವತಿ ಸತಿ ಲೇಸು, ಗಾನ ವಿದ್ಯೆ ಲೇಸು, ಎಲ್ಲಕ್ಕೂ ದಾನಿ ಲೇಸು ಸರ್ವಜ್ಞ ಅಂತ ದಾನಿ ನಮ್ಮ ಕಡೆಯಿಂದ ಬಂದಿದ್ದಾರೆ. ನಮ್ಮ ಗುರುಗಳಿಗೆ ಯಾಕೆ ನಾನು ಗುರುಗಳ ಬಳಿ ಬಂದ ಅಂದ್ರೆ, ನಮ್ಮ ಗುರುಗಳೇ ಇವರು ಸಿದ್ದಯ್ಯ ಅಂತ ಹೇಳಿ ಕೋಡಿಮಠ. ಅವ್ರು ಹೇಳೋದು, ಸರ್ ನಾವು ಹೋಳಿಗೆ ತರಬೇಕಾಗ್ಯದ, ಹೋಳಿಗೆ ತರದ್ರೆ ನಾನು ಶಿವಲಿಂಗೇಶ್ವರಿಗೆ ಕೇಳೀನಿ ಅಂದ್ರೆ ಅವರು 5,000 ಹೋಳಿಗೆ ಮಾಡಿಕೊಡ್ತೀನಿ ಅಂತ. 25,000 ರೂಪಾಯಿ. ಯಾವ ಸ್ವಾಮಿಗಳು ಬೇಡ್ಕೊಂಡು ತಂದು ಇಟ್ಕೋತಾರೆ. ಅನುಭವ ಮಂಟಪ ಉತ್ಸವಕ್ಕೆ ಎಂಥ ಗುರುಗಳು, ನಿರಾಭಾರಿ ಜಂಗಮರು. ಅದು ತುಪ್ಪದಾಗ ಮಾಡಿ ಅವ್ರ ಮನಸ್ಸು ಎಷ್ಟು ಪವಿತ್ರದ. ಅವ್ರ ಕಣ್ಣಿನಾಗ ಶಿವಲಿಂಗದ, ಅವ್ರ ದೃಶ್ಯದಾಗ ಇಷ್ಟಲಿಂಗದ, ಅವರಲ್ಲಿ ಭಾವಲಿಂಗದ. ಈ ಜಗತ್ತೇ ಅವರೆಲ್ಲರೂ ಸಮಾಜ ಜಂಗಮ, ಜಂಗಮ ಲಿಂಗ, ಲಿಂಗ ಜಂಗಮ, ಜಂಗಮ ಲಿಂಗ. ನೀವೆಲ್ಲರೂ ಜಂಗಮರೇ. ಕಾಯ ಭಕ್ತ ಪ್ರಾಣವೇ ಜಂಗಮ, ಕಾಯ ಭಕ್ತ ಪ್ರಾಣವೇ. ಪ್ರಾಣ ಎಲ್ಲದೋ ಎಲ್ಲರೂ ಜಂಗಮ. ಕಾಮಜ್ಞಾನ ಶ್ರೇಷ್ಠವಾದಂಥ ಜಂಗಮರು ಈ ಭಾಗದಲ್ಲಿ ಮಠ ಸುಮಾರು ಎಷ್ಟು ವರ್ಷಗಳು 500 ವರ್ಷದ ಮಠ ಇಲ್ಲಿ ಬಂದು ಮಹಾಸ್ವಾಮಿಗಳು ಅವರು ಹಾಗೂ ಶಿವಲಿಂಗೇಶ್ವರ ಬಾಲ್ ಮಹಂತ ಶಿವಗಳು ಪ್ರವಚನ ಹೇಳ್ತಾ ಇದ್ದಾರೆ. ಆ ಬಾಲ್ ಮಹಂತ ಶಿವಗಳು ಆ ಮೈಸೂರು ರಾಜನ್ಸಿ ಗುರುಗಳಿದ್ರಂತ ನೋಡಿ. ಅವ್ರು ಅನೇಕ ಪವಾಡಗಳು ಮಾಡಿ ಹೋಗಿದ್ದಾರೆ. ಎಷ್ಟು ಮಕ್ಕಳಂಗೆ ಜೀವನ ಮಾಡಿದ್ರು. ಕೊಲೆ ಕಟ್ಕೋತಿರಂತ, ತೊಟ್ಲ ಕೂತಿರು. ನಾವು ಕೇಳಿವಿ, ಯಾರು ನಾವೇನು ಹೆಚ್ಚು ಓದಿಲ್ಲ. ಅಂತಹ ಬಾಲ್ ಮಹಂತ ಶಿವಗಳು ನಾವೆಲ್ಲರೂ ಮಕ್ಕಳ ಮನಸ್ಸಾಗಬೇಕು. ಹೇಳಿದ್ರು ಅವ್ರ ಮಾತು ಏನಂತ ಹೇಳಿದ್ರು, ನಾವು ಮಕ್ಕಳೇ ದೇವರು, ನಿಮ್ಮ ಮಕ್ಕಳೇ ದೇವರು. ಆ ಮಕ್ಕಳಿಗೆ ಎಷ್ಟು ಪ್ರೇಮ ಮಾಡಬೇಕು. 5 ವರ್ಷ ತನ್ನ ಮಕ್ಕಳಿಗೆ ಹೊಡಿಬೇಕು.
ಆ ಮಕ್ಕಳಿಗೆ ಥಟ್ಟಂದು ಹೊಡಿಬಾರ್ದು. 5 ವರ್ಷ ಬಾಳ ನೀವು ಸ್ವಲ್ಪ ಅವರಿಗೆ ಹೇಳ್ಬೇಕಾಗ್ತದೆ. 5 ಹಂಗೆ ಮಕ್ಕಳಿಗೆ ಪ್ರೇಮ ಕಲಿಸ್ರಿ. ಈ ಜಗತ್ತಿನಾಗ ಎಲ್ಲಕ್ಕ ಶ್ರೇಷ್ಠವಾದಂಥವು ಪ್ರೇಮದ. ಆ ಪ್ರೇಮ ಹೊಂಟೋಗ್ಯದ. ಇಂಥ ಮಠಗಳು ಭಾಳ ಕಡಿಮೆ ಅವ ನಮ್ಮ ಕಡೆ ಇಲ್ಲ. ಈ ಗುರುಗಳು ಈ ಏನು ಕೇರಳದಲ್ಲಿ ಈ ಗುರುಗಳಿಗೆ ನಾನು ನೋಡಿದೆ, ಅವ್ರ ವಯಸ್ಸು, ಅವ್ರ ಲೆಕ್ಕ, ಅವ್ರ ಮಾತು, ಅವ್ರ ಕತೆ, ಅವ್ರ ನಡೆ, ಅವ್ರ ನುಡಿ. ಬಸವಣ್ಣನ ನಡೆ ಪರುಷ, ಬಸವಣ್ಣನ ನುಡಿ ಪರುಷ, ಬಸವಣ್ಣನ ದೃಷ್ಟಿ ಪರುಷ, ಬಸವಣ್ಣನ ಹಸ್ತ ಪರುಷ, ಬಸವಣ್ಣನ ಭಾವ ಪರುಷ, ಬಸವಣ್ಣನ ಮನ ಪರುಷ. ತನು ಮನ ಧನವನ್ನು ಗುರುಳಿನ ಜನ್ಮಕ್ಕೆ ಸಮರ್ಪಿಸಿದಾತ ಬಸವಣ್ಣ ನೋಡ. ಅಂಥ ಗುರುಗಳು ನೀವು ಪಡೆದ ಭಾಗ್ಯ. ಮತ್ತು ಈಗಾಗಲೇ ವೇದಿಕೆ ಮೇಲೆ ವಿಶ್ವನಾಥ್ ಪವಾರ್ಜಿಯವರು ಬಂದಿದ್ದಾರೆ, ಅವರಿಗೆ ನಾನು ನಮಸ್ಕಾರ ಎಲ್ಲ ಶರಣ ಭಕ್ತರು, ದೇವ ಸೌಪಿಗಳೆಲ್ಲರೂ. ಅದಕ್ಕೆ ನಾ ಹೇಳ, ಈ ಶಿವಲೋಕ ಶಿವಾಚ ಈ ಲೋಕದಲ್ಲಿ ಅನಂತ ಲೋಕ. ಅದು ನೀವು ಎಲ್ಲಿದ್ರಿ ದೇವಲೋಕದಾಗಿದ್ರಿ. ಇದು ಸಿಗ್ಲಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಜನ್ಮ ಹೋಗ್ಯವು. ನಾವು ಎಷ್ಟೋ ಜನ್ಮಾಂತರ ಕಟ್ಟಿಸಿದೆವು. ಆದ್ರೆ ಪಾವನ ಆಗಬೇಕಲ್ಲ. ಪಾವನ ಗುರುವಿಗೆ ದೃಷ್ಟಿಯಿಂದ ನೋಡಿದಾಗ ಆ ಗುರುವಿಗೆ ನೋಡಿದ ಪೆಟ್ಟಿಗೆ ಆ ಏನಾದರೂ ಪಾಪ ಪರಿಹಾರ ಆಗಬೇಕು. ಆ ಗುರುವೇ ಶಿವ. ಅವ ಕೊಟ್ಟಂಥದ್ದು, ಅವ ಹೇಳಿದಂಥದ್ದು, ಅವನ ಆದೇಶ ಏನು ಹೇಳ್ತಾನೋ ಅದು ತಪ್ಪದೆ ನಾವು ನಡಿಬೇಕು. ಇಂತಹ ನೀವು ಈ ಕೇರಳ ಊರು ನಾನು ನಮ್ಮ ಗುರುಗಳು ಕರ್ಕೊಂಡು ಬಂದು ಸಿದ್ದಯ್ಯ ಕೋಡಿಮಠ ಇಂಜಿನಿಯರ್ ಅದ. ಅವರು ಎಲ್ಲಿ ನೋಡಿದ್ರು ದಾನನೇ ಮಾಡ್ತಾರೆ. ಯಾಕ್ರಿ ಸರ್, ನಾವು ಅಲ್ಲಿ ಒಂದು ಯಾವುದೋ ಮಕ್ಕಳನ್ನ ಇದು ಶಾಜಾನಿದ ಒಂದು ಮಠಕ್ಕಲ್ಲಿ ಕಲ್ಗೋ ಕೂರ್ಸೋದು ಹೋಯ್ತು. ನಾನು ಇಂಜಿನಿಯರೇ ಇದ್ದ, ಅವರು ಇಂಜಿನಿಯರ್ ಯಾರ ನೋಡಿ ಎಷ್ಟು ಒಂದು 2 लाख ಕೊಟ್ಟಿನಿ ಸರ್ ಅಂದರು ನಾನು. ಮತ್ತು ಇಲ್ಲಿ ಒಂದು ಕಲ್ಗಳು ಹಚ್ಚಿದ. ಹಾಗೆಲ್ಲ ಸರ್ ಗುರುಗಳೇ ನೀವೇನಿಲ್ಲ, ನೀವು ನಿಸ್ವಾರ್ಥ ಇದ್ರಿ, ನಾವು ಸ್ವಾರ್ಥಿಗಳಿದ್ದೆವು. ಯಾಕಿದ್ದೆವು? ನಾವು ತ್ಯಾಗ ಮಾಡಿಲ್ಲ, ನಾವು ದಾನ ಕೊಡಲೇವು. ನೀವು ತ್ಯಾಗ ಮಾಡಿ ಒಂದು ರೂಮ್ ಕಟ್ಸೋದು ಅಲ್ಲಿ ಬಸವ ಕನ್ನಡದಾಗ. ಇಲ್ಲ ಅದು ದಾನ ಬೇಕು. ಮನುಷ್ಯ ಏನೋ ಉಳಿಬೇಕಲ್ಲ. ಅದಕ್ಕೆ ಇವತ್ತು ನೀವು ಎಲ್ಲರೂ ಲಿಂಗ ಸೌಖ್ಯಗಳು, ಎಲ್ಲ ಜೀವರಾಶಿಗಳನ್ನು ಲಿಂಗ ಸೌಖ್ಯಾಗಿ ಮಾಡಿದಂಥ ಬಸವಣ್ಣ. ನೀವೆಲ್ಲರೇ ಲಿಂಗ ಸೌಖ್ಯ. ಅದಕ್ಕೆ ಹೇಳ್ತಾರೆ, ದೀಪ ಏಳೋರೋಳು ಬೆಳಗುವ ಜ್ಯೋತಿ ಒಂದೇ ನೋಡ. ಅದು ರೂಪಲ್ಲ ನಿರೂಪಲ್ಲ, ಸರ್ವ ವ್ಯಾಪಾರ ಹೊತ್ತ ಜ್ಯೋತಿ ಒಂದೇ ನೋಡ. ಅದೇ ಎನ್ನ ಪ್ರಾಣಲಿಂಗ ನೋಡ, ಪರಸ್ಪರ ಪ್ರಮಾನಂದ ಜ್ಯೋತಿ ನೋಡ ಅಖಂಡೇಶ್ವರ. ನಾವೆಲ್ಲರೂ ಶಿವಸತ್ವಗಳೇ. ಸ್ವಲ್ಪ ನಾವು ತಿಳಿಸ್ಬೇಕಾಗ್ತದೆ. ಆ ತಿಳಿಸ್ಲಿಕ್ಕೆ ನೀವೆಲ್ಲ ವ್ಯವಸ್ಥೆ ಮಾಡಿಕೊಡಿ. ಇಲ್ಲಿ ಜನರ ಪಾವನಿದ್ವಿ ನೋಡಿ. ಸ್ವಾಮಿಗಳು ಶರಣರು ಗುರುಗಳು ಮಾತಾಡ್ತಾ ಇದ್ರು. ಎಂಥ ಗುರುಗಳು, ಅವ್ರ ವಯಸ್ಸೇನಲ್ಲ, ಅವ್ರ ಮಾತು ಏನಲ್ಲ, ಎಷ್ಟು ಸರಿಯಾಗಿ ಹೇಳ್ತಾ ಇದ್ದಾರೆ. ನೀವು ಮಕ್ಕಳಾಗಿ ಅಂತ ಹೇಳ್ತಾ ಇದ್ದಾರೆ. ಅಂಥ ಗುರುಗಳು ಕರೆಸಿ ಇವ್ರಿಗೆ ಹೇಳ್ತಾ ಇದ್ದಾರೆ. ನಾನು ನೀವು ಹೆಚ್ಚು ಹೇಳಲ್ಲ, ಅದೇ ಉದ್ಘಾಟನೆ ಅಂತ ಹೇಳಿ ನನ್ನ ಗುರುಗಳು ಮತ್ತೆಲ್ಲ ಶಾಂತಿಗೆ ನಾನು ಅನಂತ ನಾನು ಧನ್ಯವಾದ ಸಲ್ಲಿಸಿ ನಿಮ್ಮೆಲ್ಲರ ಪಾದಕ್ಕೆ ಮತ್ತೊಮ್ಮೆ ಮಾಡಿ ಈ ಗುರುಗಳು ಇವತ್ತು ನನ್ನ ಕರೆದಿಲ್ಲಿ ಉದ್ಘಾಟನೆ ಮಾಡಿಸಿ ಅವ್ರ ಪಾದಗಳನ್ನು ನಮ್ಮ ಅವರಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಯಾವ ಮಾತುಗಳನ್ನು ನಮ್ಮೆಲ್ಲರಿಗೆ ಜ್ಞಾನದ ಧಾರೆಯನ್ನು ಹರಿಸಿರುವಂಥ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಬಾಲ್ಕಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿರುವಂಥ ಶ್ರೀ ಸಿದ್ದಯ್ಯ ಕೌಡಿಮಠ್, ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು, ಲೋಕೋಪಯೋಗಿ ಇಲಾಖೆ ಬೀದರ್, ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಅನುಭವದ ನುಡಿಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುವುದು. ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯನ್ನು ಎನ್ನ ಮಂದಿರದಲ್ಲಿ ಧ್ಯಾನಿಸಿ ಶ್ರೀ ಕ್ಷೇತ್ರ ಶಿವಲಿಂಗೇಶ್ವರ ಅವರ ಗದ್ದಿಗೆ ಹಣೆಮಣೆದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪರಮ ಪೂಜ್ಯ ಶಿವಲಿಂಗೇಶ್ವರ ಸ್ವಾಮಿಗಳ ಪಾದಕ್ಕೆ ಅನಂತ ಶರಣಾರ್ಥಿಗಳು. ಮತ್ತು ವೇದಿಕೆ ಮೇಲೆ ಆಸೀನಂಥ ಎಲ್ಲ ಹಿರಿಯರಿಗೂ ಅತಿಥಿಗಳಿಗೂ ಮತ್ತು ಮುಂದೆ ಕುಂತಹ ಎಲ್ಲ ನನ್ನ ತಾಯಂದಿರು, ಅಣ್ಣ ತಮ್ಮಂದಿರು,
ಎಲ್ಲ ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿ ಅಂದ್ರೆ ನೋಡ್ರಿ, ಇದು ಒಂದು ನೀವು ಪಾಠ ಹಾಕೋಬೇಕು. ಯಾರೇ ವೇದಿಕೆ ಮೇಲೆ ಬಂದು ಶರಣಾರ್ಥಿ ಅಂತ ಹೇಳಿದ್ರೆ ತಿರುಗಿಸಿ ನೀವು ಜೋರಾಗಿ ಶರಣಾರ್ಥಿ ಅಂತ ಹೇಳ್ಬೋದು. ಹೇಳಿ, ಶರಣಾರ್ಥಿ. ಇನ್ನ ಜೋರು ಬರಬೇಕು, ಶರಣಾರ್ಥಿ. ಧನ್ಯವಾದಗಳು. ನಾನು ಇಲ್ಲಿ ಯಾವುದೇ ಅನುಭವ ಹೇಳಕ್ಕೆ ನಿಂತಿಲ್ಲ. ನಾನು ಈ ಮಠದ ಭಕ್ತ, ಕಿಂಕರನಾಗಿ ಗುರುಗಳ ಸೇವೆಯಲ್ಲಿ ನಾನು ಅಣಿಯಾಗಿದ್ದೇನೆ. ನಮ್ಮ ಸ್ನೇಹಿತರು ಹೇಳಿದ್ರು, ಅದು ಯಾವುದೂ ಇಲ್ಲ, ಆ ದೇವರು ಕೊಟ್ಟಿದ್ದು ದೇವರಿಗೆ ಮಾಡೋದು. ಇಲ್ಲಿ ನಾ ದೊಡ್ಡವಲ್ಲ, ನಾ ಕೊಟ್ಟಿದ್ದೊಂದು ಮಾತೇ ಬರಲ್ಲ. ಅದಕ್ಕೆ ನಾನು ಇದು ನನ್ನ ಮಠ, ನಾವು ನೀವೆಲ್ಲ ಮಠದ ಭಕ್ತರು, ಗುರುಗಳದು. ಇಲ್ಲಿ ಎಲ್ಲ ಅಕ್ಕಂದಿರು ಭಾಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದರು. ಭಾಳ ಸಂತೋಷ ಆಗತ್ತೆ ನನಗೆ. ಯಾಕಂತಂದ್ರೆ ಒಂದು ತಾಯಿ ಒಂದು ಮನೆಯದು ಆಕಿ ಸುಸಂಸ್ಕೃತಳಾದಳು ಅಂತಂದ್ರೆ ಪೂರ್ತಿ ಮನೆಯೆಲ್ಲ ಸುಸಂಸ್ಕೃತದ ಆಗ್ತದೆ. ಅದಕ್ಕೆ ನನ್ನ ಕಳಕಳಿ ಮನವಿ ಇದೆ, ಈ ಅಕ್ಕನ ಬಳಗ ಮತ್ತು ಅಣ್ಣನ ಬಳಗ, ಎರಡು ಬಳಗ ಅವನಲ್ಲ, ಅಕ್ಕ ಮಹಾದೇವಿದ ಬಳಗ, ಬಸವಣ್ಣವ್ರ ಬಳಗ, ಎರಡು ಬಳಗ ಅವ. ನೀವು ಯಾರು ಇದರಲ್ಲಿ ಮುಖ್ಯಸ್ಥರಿದ್ರಿ, ದಯವಿಟ್ಟು ನಾಳೆ ಪ್ರವಚನ ಸ್ಟಾರ್ಟ್ ಆಗಲಿಕ್ಕಿಂತ ಪೈಲಕ್ಕೆ ಬಂದು ಸಾಲಾಗಿ ಕೂಡಂಥ ವ್ಯವಸ್ಥೆ ಮಾಡಿ. ಯಾರು ಮಾಡ್ತೀರಿ? ಅಕ್ಕನ ಬಳಗಿದ್ದವ್ರು ಯಾರಿದ್ರಿ ಹೇಳಿ, ಕೈ ಎತ್ರಿ. ಒಂದು 4 ಜನರು ವಾಲಂಟಿಯರ್ ಆಗಬೇಕು, ಸಾಲಾಗಿ ಕೂಡಿಸ್ಬೇಕು. ಮತ್ತು ಪ್ರವಚನ ಸ್ಟಾರ್ಟ್ ಆಗಿದ್ಮ್ಯಾಗ ಯಾರು ಮುಂದೆ ಬರಬಾರ್ದು, ಹಿಂದೆ ಬಂದು ಕೂಡಬೇಕು. ಯಾಕಂದ್ರೆ ಪ್ರವಚನಕಾರರಿಗೆ ಡಿಸ್ಟರ್ಬ್ ಆಗ್ತದೆ. ಅವರು ಯಾರು ಬಂದು ಎದುರು ಮಾತಾಡಿದ್ರು, ಬಂದು ಎದುರು ಓಡಾಡಿದ್ರು ಅಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ತದೆ. ದಯವಿಟ್ಟು ಅದು ಮಾಡಬೇಡ್ರಿ. ಒಂದು 4 ಜನರು ಅಕ್ಕನ ಬಳಗೋದವರು ಸಾಲಾಗಿ ಕೂಡಿಸ್ಬೇಕು. ಮತ್ತು ಮಕ್ಕಳಿಗೆ ಆದಷ್ಟು ಎದುರಿಡಬೇಡ್ರಿ. ಯಾಕಂತಂದ್ರೆ ಮಕ್ಕಳು ಮಾತಾಡ್ತಾರೆ, ಅವ್ರಿಗೆ ಒಂದು ಚಟ ಇರ್ತದೆ. ಮಕ್ಕಳಂದ್ರೆ ಮಕ್ಕಳೇ. ದಯವಿಟ್ಟು ಅವರಿಗೆ ಹಿಂದೆ ಕೂಡಿಸ್ರಿ. ಅಣ್ಣನ ಬಳಗದಾಗನೂ ಸಹಿತ ಒಂದು 4 ಜನರು ಈ ಕಡೆ ಸಾಲಾಗಿ ಕೂಡಿಸೋಂಥ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಈ ಪ್ರಾಂಗಣ ಭಾಳ ಒಂದು ಏನಂತ ನಿಸರ್ಗದತ್ತವಾದಂಥ ಇದು ಮಠ ಇದೆ. ಇಲ್ಲಿ ಶಿಸ್ತು ಕಾಪಾಡೋದಂಥದ್ದು ಭಾಳ ಮುಖ್ಯ ಕರ್ತವ್ಯ. ಎಲ್ಲಿ ಶಿಸ್ತಿದೆ, ಎಲ್ಲಿ ಸ್ವಚ್ಛತೆ ಇದೆ, ಅಲ್ಲಿ ದೇವರು ಇರ್ತಾನೆ. ದೇವರಂದ್ರೆ ಬೇರೆ ಯಾರಲ್ಲ, ನೀವೇ ದೇವರು. ದೇವರಾಗಿ ನಾವು ಇರಬೇಕು ಅಷ್ಟೇ. ದೇಹವೇ ದೇವಾಲಯ ಅಂತ ಹೇಳಿದ್ದಾರೆ ದೇವರು, ತಿಳಿತಿಲ್ಲ ಬಸವಣ್ಣವರು. ಅದಕ್ಕೆ ದಯವಿಟ್ಟು ಸ್ವಚ್ಛತೆ ಇರಬೇಕು, ಶಿಸ್ತು ಇರಬೇಕು. ಮತ್ತು ಎಷ್ಟು ಪ್ರವಚನಕಾರರು ಪ್ರವಚನ ಮಾಡೋದು ಸ್ಟಾರ್ಟ್ ಮಾಡಿದ್ರು ಕೊನೆ ತನಕ ಯಾರೂ ನಡಬರಕ್ಕೆ ಮಾತಾಡಬಾರ್ದು. ಅಕ್ಕ ತಂಗಿಯರಿಗೆ ಏನಿರ್ತಾರೆ, ಏನು ಬರ್ತಾರೆ ಇಲ್ಲಿ, ಆ ಗಲಿಯಲ್ಲಿ ಈ ಗಲಿಯಿಂದ ಎಲ್ಲರೂ ಬರ್ತಾರೆ, ಏನೇನೋ ಒಂದು ಇರ್ತಾವೆ ಮನೆ ಮಾತಾಡ್ಕೊತ ಕೂತ, ಅದು ಮಾತಾಡಬಾರ್ದು. ಏನು ಹೇಳತ್ತಾರ, ಏನು ತತ್ವ ಹೇಳತ್ತಾರ ಸ್ವಲ್ಪ ತೆಲಗಿ ಇಟ್ಕೊಂಡು ಹೋಗೋಣ. ಅವ್ರು ಹೇಳಿದಂಗೆ ನಾವು ನಡೆಯುವಂಥ ಪ್ರಯತ್ನ ಮಾಡೋಣ. ಇಷ್ಟು ಹೇಳಿ ನಾನು ಒಂದೆರಡು ವಚನ ಹೇಳ್ತೇನೆ. ಯಾಕೆ ಇದು ಶಿಸ್ತದ ಬಗ್ಗೆ, ಇದ್ರ ಬಗ್ಗೆ ನಾನು ಹೇಳೀನಿ. ಒಂದು ಬಸವಣ್ಣರು ಹೇಳ್ಯಾರ, ಏನು ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಮತ್ತು ಇದೇ ನಮ್ಮ ದೇವರಿಗೆ ಒಲಿಸುವಂಥ ಪರಿ, ಕೂಡಲ ಸಂಗಮ ದೇವರಿಗೆ ಒಲಿಸುವಂಥ ಪರಿ. ಒಂದು. ಎರಡನೇ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು. ಒಂದು ಮಡಿಕೆ ಮಾಡಬೇಕಾದ್ರೆ ಏನು ಬೇಕು? ಮೊದಲು ಮಣ್ಣು ಬೇಕು. ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು. ಆಭರಣ ಮಾಡಬೇಕಾದ್ರೆ ಬೇಕು? ಬಂಗಾರ ಬೇಕು. ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು.
ಶಿವಪಥ ನರಿವಡೆ ಗುರುಪಥ ಮೊದಲು. ಆ ದೇವರಿಗೆ ತಿಳ್ಕೊಬೇಕಾಯ್ತು ಅಂತಂದ್ರೆ ಗುರುವಿನ ಸನ್ನಿಧಾನದಲ್ಲಿ ಗುರುವಿನ ಆದೇಶ, ಗುರುವ ತೋರುವಂಥ ದಾರಿಯಲ್ಲಿ ನಾವು ನೀಡು. ಕೂಡಲ ಸಂಗಮ ದೇವರ ನರಿವಡೆ, ದೇವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಯ್ತು ಅಂತಂದ್ರೆ ಶರಣರ ಸಂಘವೇ ಮೊದಲು ಮೊದಲು. ನೀವೆಲ್ಲ ಕುಂತವ್ರು ಶರಣರು, ಇವರು ಸಂಘ ಬೇಕು, ನಮಗೆ ಶರಣರ ಸಂಘ ಬೇಕು. ಅದಕ್ಕೆ ಆ ಸಂಘದಲ್ಲಿ ನಾವು ನೀವೆಲ್ಲ ಕುಂತು ಒಳ್ಳೆಯ ವಿಚಾರಗಳನ್ನು ತಗೊಂಡು ನಾವು ಒಳ್ಳೆಯರಾಗಂಥ ಪ್ರಯತ್ನ ಮಾಡೋಣ ಅಂತ ಹೇಳಿ ಗುರುವಿನ ಪಾಠಕ್ಕೆ ನನ್ನೆರಡು ಮಾತುಗಳನ್ನ ಆಲಿಸ್ತೀನಿ. ಶರಣು ಶರಣ. ನಮ್ಮೆಲ್ಲರಿಗೆ ಸುವಿಚಾರವನ್ನು ಮಾರ್ಗದರ್ಶನವನ್ನು ನೀಡಿರುವಂತಹ ಶ್ರೀ ಸಿದ್ದಯ್ಯ ಕೌಡಿಮಠ ಇಂಜಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ನಡೆಯುವಂಥ ಜ್ಞಾನಗಂಗಾ ಶಿಶುವಿಹಾರ ಮಕ್ಕಳಿಂದ ಒಂದು ನೃತ್ಯ ಇದೆ, ಅದನ್ನು ಮುದ್ದು ಮಕ್ಕಳು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ.
ಸಿರಿಯು ಬನ್ನಲ್ಲಿ ಬಕ್ಕು ಹರಿದು ಹೆದ್ದೊರೆ ಕೆರೆ ತುಂಬಿದಂತೆಯ ಆ ಹುಡುಗರನ್ನೆಲ್ಲ ಕೆಳಗಿಳಿಸ ನೋಡಯ್ಯ, ನೆರೆಯದ ವಸ್ತು ನೆರವುದು ನೋಡಯ್ಯ, ಪರಮ ನಿರಂಜನನ ಮೆರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಬಂತೆ ಕೂಡ ಸಣ್ಣ ದೈವ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನ, ಕಾರಣಕ ಶಿವಯೋಗಿ ಹಾನಗಲ್ಲ ಕುಮಾರೇಶ್ವರರನ್ನ, ಬಸವ ಭೂಮಿಯ ಶಿವಯೋಗ ಚಕ್ರವರ್ತಿಯಾಗಿರುವಂಥ ಶಿವಲಿಂಗೇಶ್ವರರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಬಸವ ಕಲ್ಯಾಣ ತಾಲೂಕಿನ ಖೇಳಗಿ ಗ್ರಾಮದ ಐತಿಹಾಸಿಕ ಪರಂಪರೆ ಉಳ್ಳುವಂಥ ಶ್ರೀ ಶಿವಲಿಂಗೇಶ್ವರರ 98ನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬಾಲಲೀಲ ಮಹಾಂತ ಶಿವಯೋಗಿಗಳವರ ಪುಣ್ಯ ಪುರಾಣವನ್ನು ನಿಮ್ಮೆಲ್ಲರಿಗೂ ಮೊದಲನೇ ದಿವಸ ಬಹಳ ಅನುಭವಪೂರ್ವಕವಾಗಿ ಉಣಬಡಿಸಿರುವಂಥ ಜ್ಞಾನವಂತರಾಗಿರುವಂಥ ವೇದಮೂರ್ತಿ ಸಿದ್ಧಲಿಂಗಯ್ಯ ಶಾಸ್ತ್ರಿಗಳವರಲ್ಲಿ ಶರಣುಗಳನ್ನು ಹೇಳಿ, ಅದೇ ತೆರನಾಗಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳಷ್ಟು ಬಸವ ಸಂಸ್ಕೃತಿಯ ಸಿರಿಯಲ್ಲಿ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂಥ ಹಿರಿಯರು ಅನುಭಾವಿಗಳಾದ ಶ್ರೀ ಸಿದ್ದಯ್ಯ ಕೌಡಿಮಠ ಅವರಲ್ಲಿ ಶರಣುಗಳನ್ನು ಹೇಳಿ, ಅದೇ ತೆರನಾಗಿ ಶ್ರೀ ವಿಶ್ವನಾಥ್ ಬಿರಾದರ್ ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಂಜಿನಿಯರ್ ಆಗಿರುವಂಥ ಅವರಲ್ಲಿ ಕೂಡ ಶರಣುಗಳನ್ನು ಹೇಳಿ, ಅದೇ ತೆರನಾಗಿ ನಮ್ಮ ಬಾಲ್ಕಿಯ ತಾಲೂಕಿನೊಳಗ ಪ್ರಸಿದ್ಧಿ ಪಡೆದಿರುವಂಥ ಶಾರದಾ ಖಾನಾವಳಿಯನ್ನು ನಡೆಸಿಕೊಂಡು ಬಂದಿರುವಂಥ ದಾಸೋಹ ಮೂರ್ತಿಗಳಾದ ಶ್ರೀಯುತ ಬಾಬುರಾವ್ ಅವರಲ್ಲಿಯೂ ಕೂಡ ಶರಣುಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಮಶಾಳ ತಾಂಡದ ಪ್ರತಿನಿಧಿಯಾಗಿ ಬಂದಿರುವಂಥ ನಮ್ಮ ವಿಶ್ವನಾಥ್ ಪವಾರ್ ಅವರಲ್ಲಿ ಶರಣುಗಳನ್ನು ಹೇಳಿ, ನಮ್ಮ ಖೇಳಗಿ ತಾಂಡ ಗೋವಿಂದ ತಾಂಡದಿಂದ ಅವರ ಪ್ರತಿನಿಧಿಯಾಗಿ ಬಂದಿರುವಂಥ ನಮ್ಮ ಗೋವಿಂದ ಚೌಹಾಣ್ ಅವರಲ್ಲಿ ಅನಂತ ಶರಣುಗಳನ್ನು ಹೇಳಿ, ಅದೇ ತೆರನಾಗಿ ಇನ್ನೊಬ್ಬರು ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮ ಲಿಂಗದಳ್ಳಿಯಿಂದ ಬಂದಿರುವಂಥ ಶರಣಪ್ಪ ಕಾರ್ಮುಂಗಿ ಅವರಲ್ಲಿ, ಭೂಸುನಗದಿಂದ ಬಂದಿರುವಂಥ ರಾಚಣ್ಣ ದಂಡಿಗೆ ಅವರಲ್ಲಿ ಶರಣುಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಭಾಳ ಭಕ್ತಿಪೂರ್ವಕವಾಗಿ ನಡೆಸಿಕೊಂಡು ಬಂದಿರುವಂಥ ಸಂಗೀತಗಾರರಾಗಿರುವಂಥ ನಮ್ಮ ಮಠದ ಭಕ್ತರಾದ ಲಿಂಗಾನಂದ ಚಿಕ್ಕಮಠ ಅವರಲ್ಲಿ, ತಬಲಾ ವಾದಕರಾದ ಮೃತ್ಯುಂಜಯ ಚಿಕ್ಕಮಠ ಅವರಲ್ಲಿ ಶರಣುಗಳನ್ನು ಹೇಳಿ, ಅದೇ ತೆರನಾಗಿ ಇವತ್ತಿನ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಈ ಶಿವಲಿಂಗೇಶ್ವರ ಮಠದ ಪಾದಯಾತ್ರೆಯೊಳಗೆ ಬಹಳಷ್ಟು ಭಕ್ತಿಯಿಂದ ಭಜನೆಯನ್ನು ಮಾಡಿಕೊಂಡು ಬಂದಿರುವಂಥ ನಮ್ಮ ನೆರೆ ಗ್ರಾಮ, ನಮ್ಮ ಹಿರಣಾಗಾಂವ್ ಗ್ರಾಮದ ಎಲ್ಲ ಭಜನಾ ಮಂಡಳಿಯ ತಾಯಂದಿರಲ್ಲಿ ಶರಣುಗಳನ್ನು ಹೇಳಿ, ನಮ್ಮ ಆಕಾಶ ಸ್ವಾಮಿಯವರೇ, ಅದೇ ತೆರನಾಗಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತಿಯಿಂದ ಪಾಲ್ಗೊಂಡಿರುವಂಥ ನಮ್ಮ ಖೇಳಗಿ ಗ್ರಾಮದ ಎಲ್ಲ ಸಮಸ್ತ ತಾಯಂದಿರೇ, ಹಿರಿಯರೇ, ನಮ್ಮ ಬಸವೇಶ್ವರ ಸಂಘದ ಎಲ್ಲ ಯುವ ಸಹೋದರರೇ, ಮುದ್ದು ಮಕ್ಕಳೇ, ನಮ್ಮ ಶಾಲೆಯ ವಿದ್ಯಾರ್ಥಿಯರೇ, ಗುರುಮಾತೆಯರೇ, ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿಗಳು. ಬಾಲಲೀಲ ಮಹಾಂತ ಶಿವಯೋಗಿಗಳವರ ಪುರಾಣ ಬಹಳ ವಿಶೇಷವಾಗಿರುವಂಥ ಪುರಾಣ. ಅವರು ಬದುಕಿದ್ದೇ 35 ವರ್ಷ. ಅದರೊಳಗೆ ಸುಮಾರು 15-20 ವರ್ಷಗಳ ಕಾಲ ಅವರ ಸಾಕು ತಾಯಿಯವರು ಬರ್ತಾರೆ, ಬಸಮ್ಮನವರು ಅಂಥೇಳಿ ಅವ್ರ ಹೆಸರು. ಅವರ ಆರೈಕೆಯೊಳಗನೆ ಇರ್ತಾರ. ಅವರ ಆರೈಕೆಯೊಳಗನ ಸುಮಾರು 20 ವರ್ಷ ಇರ್ತಾರ. ಮುಂದವರು ತಾಯಿಯವರು ಲಿಂಗೈಕ್ಯರಾಗ್ತಾರೆ. ಭಾಳ ವಿಶಿಷ್ಟವಾಗಿರುವಂಥ ಪುರಾಣ ಇದು. ಎಲ್ಲ ಪುರಾಣದೊಳಗ ವೈರಾಗ್ಯವನ್ನು ತಾಳಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಮನೆಯನ್ನು ಬಿಡ್ತಾರೆ, ಕುಟುಂಬವನ್ನು ಬಿಡ್ತಾರೆ, ಎಲ್ಲ ಬಿಡ್ತಾರೆ. ಆದ್ರೆ ಬಾಲಲೀಲ ಮಹಾಂತ ಶಿವಯೋಗಿಗಳವರು ಎಲ್ಲವನ್ನ ಬಿಡ್ತಾರೆ. ಜಗತ್ತಿನ ಸಂಸಾರಿಕ ಆಸೆಗಳನ್ನ ಎಲ್ಲ ಬಿಟ್ಟರು ಕೊನೆಗೆ ಅವ್ರು ಹೇಳ್ತಾರೆ, ನಾನು ಒಂದು ಬಿಡಕ್ಕಾಗಿಲ್ಲ ಅಂದ್ರೆ ಅದು ನನ್ನ ತಾಯಿಯನ್ನು ಬಿಡಕ್ಕಾಗಿಲ್ಲ ಅನ್ನುವಂಥ ಮಾತನ್ನ ಬಾಲಲೀಲ ಮಹಾಂತ ಶಿವಯೋಗಿಗಳವ್ರು ಹೇಳ್ತಾರೆ. ಈ ಪುರಾಣ ಕೇಳ್ಕೊಂತ ಹೋದಾಗೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಈ ಪುರಾಣ ನಾವು ಹಚ್ಚಿವಪ್ಪ ಅಂತಂದ್ರೆ,
ಇವತ್ತಿನ ಯುವ ಸಮಾಜದೊಳಗ ಹಡೆದಿರ್ತಕ್ಕಂಥವರ ಪ್ರಾಮುಖ್ಯತೆ ಬಹಳ ಕಡಿಮೆ ಆಗ್ತಾ ಇದೆ. ಅವ್ರ ಮೇಲಿರುವಂತಹ ಭಕ್ತಿ ಬಹಳ ಕಮ್ಮಿ ಆಗ್ತಾ ಇದೆ, ನಿಷ್ಠೆ ಬಹಳ ಕಮ್ಮಿ ಆಗ್ತಾ ಇದೆ. ಮಕ್ಕಳಾಗಿರ್ತಕ್ಕಂಥವ್ರು ನಾವು ನಮಗೆ ಜನ್ಮ ನೀಡಿರುವಂಥ ತಂದೆ ತಾಯಿಗಳಿಗೆ ಯಾವ ತೆರನಾಗಿ ಗೌರವವನ್ನು ತೋರಿಸಬೇಕು ಅನ್ನುವಂಥ ಸಂಸ್ಕೃತಿ ಇವತ್ತು ನಮ್ಮ ನಾಡಲ್ಲಿ ಮರೆಯಾಗ್ತಾ ಇರುವಂಥದ್ದು ಬಹಳ ಚಿಂತಾಜನಕವಾಗಿರ್ತಕ್ಕಂಥ ಒಂದು ಸಂಗತಿ. ಅದಕ್ಕೆ ಈ ತಂದೆ ತಾಯಿಯ ಮಹತ್ವ ಗೊತ್ತಾಗಬೇಕಂದ್ರೆ ಆ ತಂದೆ ತಾಯಿಯ ಪ್ರಧಾನದೊಳಗಿರುವಂಥ ಚರಿತ್ರೆನ ನಿಮಗೆ ಹಚ್ಚಬೇಕಂತ ಹೇಳಿ ನಾವು 3-4 ವರ್ಷಗಳಿಂದ ಈ ಬಾಲಲೀಲ ಮಹಾಂತ ಶ್ರೀಗಳವ್ರ ಪುರಾಣ ಹಚ್ಬೇಕಂತೇಳಿ ಹುಡುಕ್ಯಾಡಬೇಕು. ಅದನ್ನ ಹೇಳೋರ ನಮಗೆ ಸಿಗ್ತಿರ್ಲಿಲ್ಲ. ಇವರಿಗೆ ಆಚೆ ವರ್ಷ ಹೇಳಿದ್ದೀವಿ, ನಮ್ಮ ಜಗದ್ಗುರುಗಳು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು. ಹೋದ ವರ್ಷನೂ ಅವ್ರಿಗೆ ನಾವು ಅಂದ್ವಿ, ಅವ್ರು ಮತ್ತೊಂದು ಕಡೆ ಒಪ್ಕೊಂಡು ಆ ಕಡೆ ಹೋಗ್ಬಿಟ್ರು. ನಾವು ಈ ವರ್ಷ ನೀವು ಮತ್ತೆ ಹೇಳ್ತೀರಂದ್ರೆ ನಿಮ್ಮ ಹೆಸರು ಹಾಕಿಸ್ತೀವಿ, ನಿಮಗೆ ಮತ್ತೆ ಸಂಪರ್ಕ ಮಾಡ್ತೀವಿಲ್ಲ ಅಂದ್ರೆ ನಮಗೆ ನಿಮಗೆ ಸಂಬಂಧ ಇಲ್ಲ ನೋಡಂದಾಗ ಕೊನೆಗೆ ಅವರು ಸಿದ್ಧಲಿಂಗ ಶಾಸ್ತ್ರಿಗಳು ಈ ಬಾಲಲೀಲ ಮಹಾಂತ ಶ್ರೀಗಳವ್ರ ಪುರಾಣವನ್ನು ಹೇಳಲಿಕ್ಕೆ ಒಪ್ಪಿಕೊಂಡ್ರು. ಭಾಳ ಒಳ್ಳೆಯ ಪುರಾಣ, ನಾವೇನು ಹೆಚ್ಚು ಹೇಳಲ್ಲ. ಮತ್ತು ನಾಳೆ ಅವ್ರಿಗೂ ನಮಗೂ ಅವರು ಪ್ರವಚನ ಮಾಡ್ತಾರೆ, ನಾವು ಮಾತಾಡ್ತೀವಿ, ಆ ಮಾತು ಬೇರೆ. ಚಲೋ ಲಕ್ಷ್ಯ ಇಟ್ಟು ಕೇಳಿ, ಇದನ್ನ ತಾಯಂದ್ರೂ ಕೇಳಬೇಕು. ಇಲ್ಲೇ ನೀವು ಮಕ್ಕಳು ಕುಂತಿರಲ್ಲ, ಮಕ್ಕಳು ಕೂಡ ಈ ಪುರಾಣವನ್ನು ಕೇಳಬೇಕು. ಮಗ ಹೆಂಗಿರ್ಬೇಕು ಅನ್ನೋದನ್ನು ಕೂಡ ಈ ಪುರಾಣ ಹೇಳ್ತದೆ, ತಾಯಿ ಹೆಂಗಿರ್ಬೇಕು ಅನ್ನೋದನ್ನು ಕೂಡ ಈ ಪುರಾಣ ಹೇಳ್ತದೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಪುರಾಣ. ಇದನ್ನೆಲ್ಲರೂ ಕೂಡ ಭಾಳ ಲಕ್ಷ್ಯ ಇಟ್ಟುಕೊಂಡು, ಹೆಂಗೆ 3 ತಾಸಿನ ಸಿನಿಮಾ ಥಿಯೇಟರ್ ಒಳಗೆ ನೋಡಲಿ, ಫೋನ್ ಒಳಗೆ ನೋಡಲಿ, ಎಷ್ಟು ಎಲ್ಲ ಮರೆತು ನೋಡ್ತಿರ್ತೀರಲ್ಲ, ಹಂಗೆ ಇದನ್ನೂ ಕೂಡ ಭಾಳ ತ್ರಿಕರಣಪೂರ್ವಕವಾಗಿ ಶ್ರದ್ಧೆಯಿಂದ ಕೇಳಿದ್ರೆ ಆ ಹಡದವರ ಮಹತ್ವ ಏನನ್ನುವಂಥದ್ದನ್ನು ಈ ಪುರಾಣ ನಮಗೆ ನಿಮಗೆ ತಿಳಿಸ್ಕೊಡ್ತದೆ. ಯಾಕಪ್ಪ ಅಂತಂದರೆ ಈ ಜಗತ್ತಿನೊಳಗೆ ಎಲ್ಲ ಪ್ರೇಮಗಳು ಒಂದು ಸರ್ತಿ ಸುಳ್ಳಾಗ್ಬೋದು, ಎಲ್ಲ ಪ್ರೀತಿಗಳು ಒಂದು ಸರ್ತಿ ಬದಲಾಗ್ಬೋದು, ಕೈ ಕೊಡ್ಬೋದು. ಆದರೆ ನಾವು ಎಂಥ ಸ್ಥಿತಿ ಒಳಗೆ ಇದ್ರೂ ಕೂಡ ನಮ್ಮನ್ನು ಕೈ ಹಿಡಿಯುವಂಥ ನಿಷ್ಠಾವಂತ ಪ್ರೇಮ, ನಿರ್ಮಲವಾದ ಪ್ರೇಮ ಯಾವುದಪ್ಪ ಅಂತಂದರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಪ್ರೇಮವೇ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಹೋಗಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ ಅವರು ಹೇಳಿದರು, ತೊಟ್ಲ ಯಾರು ಕೊಡಿಸ್ತೀರಿ, ಬಟ್ಲ ಯಾರು ಕೊಡಿಸ್ತೀರಿ, ಮೂರು ಯಾರು ಕೊಡಿಸ್ತೀರಿ ಅಂತ ಹೇಳಿ. ನಾವು ಹೇಳ್ತೀವಿ, ಎಲ್ಲಿ ಈ ಥರ ಇದು ಆಗಿದೆಲ್ಲ ಗೊತ್ತಿಲ್ಲ. ಆದ್ರೆ ಒಂದು ಮಾತು ನಾವು ಹೇಳ್ಬೇಕಂದ್ರೆ, ನಾವು ಕೇಳಲಾರದೇನೆ ನಮಗೆ ತೊಟ್ಲ, ಬಟ್ಲ, ಬಂಗಾರ ಎಲ್ಲ ಯಾರಾದರೂ ತಾಯಂದ್ರು ಯಾವ್ದಾದ್ರು ಮಠದ ಭಕ್ತರು ಕೊಟ್ಟಾರಂದ್ರೆ ಅದು ಕೇಳಿಗೆ ತಾಯಂದ್ರು ಕೇಳಿಗೆ ಮಠದ ಭಕ್ತರು ಕೊಟ್ಟಾರ ಅನ್ನೋದನ್ನ ನಾವು ಹೇಳಬೇಕಾಗ್ತದೆ. ಅದರೊಳಗೆ 2 ಮಾತಿಲ್ಲ. ಅವಾಗವಾಗ ಪಟ್ರಿ ಬಿಡ್ತಿರ್ತಾರೆ, ಅದು ಮಾತು ಬೇರೆ. ಆದ್ರೆ ನಮ್ಮ ಮೇಲೆ ಭಾಳ ಪ್ರೇಮ, ಎಲ್ಲ ಕೇಳಿಗೆ ಹಿರಿಯರು, ಯುವಕರು, ತಾಯಂದರು ನಮ್ಮ ಮೇಲೆ ಬಹಳಷ್ಟು ಭಕ್ತಿ ಪ್ರೇಮವನ್ನು ಇಟ್ಟಾರ ಅನ್ನುವಂಥ ವಿಶ್ವಾಸ ನಮ್ಮದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ಏನಿಲ್ಲ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿದ್ದಯ್ಯ ಕೌಡಿಮಠ ಅವರು ಕೂಡ ನಿಮ್ಮ ಮಠದ ಭಾಳ ಹಳೆಯ ಭಕ್ತರು, ಹುಡುಗಿ ಗ್ರಾಮದವರು. ಏನಿವತ್ತು ಶಿವಲಿಂಗೇಶ್ವರರ ಗದ್ದುಗೆ ಇವತ್ತು ಚಲೋ ಮಾರ್ಬಲ್ ಹಾಕಿ ಚಂದ ಆಗ್ಯದಪ್ಪ ಅಂತಂದ್ರೆ ಸುಮಾರು 7-8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಅದರ ದಾಸೋಹ ಸೇವೆ ಯಾರು ಮಾಡ್ಯಾರಂದ್ರೆ ಅದು ಸಿದ್ದಯ್ಯ ಕೌಡಿಮಠ ಅವ್ರು ಮಾಡ್ಯಾರ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗ್ತದೆ. ನಾವು ಅವರಿಗೆ ಅಂದ್ವಿ, ಇಷ್ಟೆಲ್ಲ ದಾಸೋಹ ಮಾಡಿದ್ದೀರಿ, ಮತ್ತು ನಿಮಗೆ ಸನ್ಮಾನ ಮಾಡ್ಬೇಕಂದಾಗ ಅವ್ರು ಏನಂದ್ರು, ಇಲ್ರಿಪ್ಪ ನೀವು ಸನ್ಮಾನ ಮಾಡಕ್ಕೆ ಹೋಗ್ಬೇಡ್ರಿ, ಇದು ಶಿವಲಿಂಗೇಶ್ವರ ಕೊಟ್ಟಿರ್ತಕ್ಕಂಥ ಏನು ಆಶೀರ್ವಾದ ಮಾಡ್ಯಾನ ಅದ್ರೊಳಗೆ ಅವನಿಗೊಂದು ಸ್ವಲ್ಪ ನಾವು ವಾಪಸ್ ಭಕ್ತಿ ಸೇವಾ ಮಾಡೀವಿ ಅಂಥೇಳಿ ಅಂದರು. ಆ ವರ್ಷ ನಾವು ಅವ್ರಿಗೆ ಹೆಸರು ಹಾಕಿದ್ರೆ ಆ ವರ್ಷ ಅವ್ರು ಬಂದು ಸನ್ಮಾನ ಮಾಡಿಸ್ಕೊಲಿಲ್ಲ, ತೇರಿನ ದಿನ ಬಂದು ಹೋಗ್ಬಿಟ್ರು. ಅಂದ್ರೆ ಇಷ್ಟು ನಿಷ್ಕಾಮದಿಂದ ಮತ್ತು ನಿರ್ಲಿಪ್ತತೆಯಿಂದ ಸೇವೆ ಮಾಡುವಂಥ ಶಿವಲಿಂಗೇಶನ ಭಕ್ತರು ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಆಮೇಲೆ ಇಲ್ಲಿ ಬಾಬುರಾವ್ ದಾಸೋಹ ಮೂರ್ತಿಗಳಂಥೇಳಿ ಇವ್ರದ್ದು ಬಾಲ್ಕಿ ಒಳಗೆ ಶಾರದಾ ಖಾನಾವಳಿ ಅಂತದ. ಖಾನಾವಳಿ ಭಾಳಷ್ಟು ಇದ್ದಾವೆ. ಆದರೆ ಇವ್ರ ಖಾನಾವಳಿ ವಿಶೇಷತೆ ಏನಪ್ಪ ಅಂತಂದ್ರೆ, ಯಾರಾದ್ರೂ ಅವ್ರ ಖಾನಾವಳಿಗೆ ಪ್ರಸಾದಕ್ಕೆ ಹೋದ್ರಪ್ಪ ಅಂದ್ರೆ
ಪ್ರಸಾದ ಎಲ್ಲ ಆದ್ಮೇಲೆ ನಮ್ಮ ಹತ್ರ ರೊಕ್ಕ ಇಲ್ಲ ಅಂದ್ರೆ ಬೇರೆ ಖಾನಾ ಒಳಗೆ ಏನು ಮಾಡ್ತಾರ್ರಿ, ಮೊದಲು ರೊಕ್ಕ ಇಟ್ಟು ಹೋಗು ಮಗನೇ ಅಂತ ಹೇಳ್ತಾರೆ. ಆದ್ರೆ ಅವ್ರ ಖಾನಾ ಒಳಗೆ ಯಾರಾದರೂ ನಮ್ಮ ಹತ್ರ ರೊಕ್ಕ ಇಲ್ರಿ ಇನ್ನೊಂದು ಕೊಡ್ತೀವಪ್ಪ ಅಂತಂದ್ರೆ, ನೀ ಕೊಡೋದು ಬೇಡಪ್ಪ, ಬಸವನ ನಮಗೆ ದಾಸೋಹ ಮಾಡ್ಯಾನ ಅಂತ ಹೇಳ್ಯಾನ, ಕಾಯಕದೊಳಗೆ ನೀನು ಇವತ್ತೊಂದು ದಿನ ದಾಸೋಹ ಮಾಡ್ಯಾನ ಅಂತೇಳಿ ಆತಗ ಏನೂ ಇಸ್ಗುಲಾರ್ದನ ಕಳಿಸ್ತಾರ. ಅಂಥವ್ರು ಸುಮಾರು 15-20 ಜನ ಅವ್ರ ಖಾನಾ ಒಳಗೆ ದಿನ ಪ್ರಸಾದ ತಗೊಳ್ತಾರೆ. ಅಷ್ಟು ದಾಸೋಹ ಮೂರ್ತಿಗಳು. ಮತ್ತು ಇಲ್ಲೇನು ನಿಮಗೆಲ್ಲ ಅನುಭವ ಹೇಳಿದ್ರಲ್ಲ ವಿಶ್ವನಾಥ್ ಬಿರಾದರ್, ಇವರೆಲ್ಲರೂ ಬಿಟ್ಟರೆ ನಿಮಗೆಲ್ಲ ಒಂದೊಂದು ತಾಸು ಪ್ರವಚನ ಹೇಳ್ತಾರೆ. ಅಷ್ಟು ಬಸವಣ್ಣನವರ ಮೇಲೆ ಅಭಿಮಾನವನ್ನು ಉಳ್ತಕ್ಕಂಥವ್ರು ಆಗಿದ್ದಾರೆ. ಇವತ್ತು ನಾವೆಲ್ಲ ಅವರಿಗೆ ಬರ್ರಿ ಅಂಥೇಳಿ ಅಂದಾಗ, ಇವತ್ತು ಬೀದರೊಳಗೆ ಈಶ್ವರ್ ಖಂಡ್ರೆ ಅವ್ರದ್ದು ಅಭಿನಂದನಾ ಸಮಾರಂಭ ಇತ್ತು. ಅಭಿನಂದನಾ ಸಮಾರಂಭಕ್ಕೆ ಇವರೆಲ್ಲ ಆಹ್ವಾನಿತರಿದ್ದರೂ ಕೂಡ ನಮಗೆ ಶಿವಲಿಂಗೇಶ್ವರರ ಪುರಾಣದ ಉದ್ಘಾಟನಾ ಕಾರ್ಯಕ್ರಮನ ಭಾಳ ಮುಖ್ಯ ಅಂಥೇಳಿ ಅದನ್ನು ಬಿಟ್ಟು ಇಲ್ಲಿ ಅವ್ರು ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಹೇಳಬೇಕಾಗ್ತದೆ. ಇನ್ನು ಹೋಳಿಗೆ ಹೇಳಿದರು, ಪ್ರತಿ ವರ್ಷ ಅಲ್ಲಿ ಅನುಭವ ಮಂಟಪದ ಉತ್ಸವ ಆಗ್ತದೆ. ಅನುಭವ ಮಂಟಪ ಉತ್ಸವ ಆದಾಗ ನಮಗೆ ಈ ವರ್ಷ ನಮ್ಮ ಸಿದ್ದಯ್ಯ ಕವಡಿ ಮಠ ಅವರು ಫೋನ್ ಮಾಡಿದರು. ಫೋನ್ ಮಾಡಿ ಹಿಂಗೆಲ್ಲ ವರ್ಷ ಹೋಳಿಗೆ ಮಾಡ್ತಾರ, ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಮಾಡಿ ಕಳಿಸ್ರಿ ಅಂತ ಅಂದರು. ಅವಾಗ ನಾವು ಕೇಳಿದ್ದೀವಿ ಸುಮಾರು ಎಷ್ಟು ಜನ ಬರ್ಬೋದ್ರಿ ಅಂಥೇಳಿ. ಪ್ರತಿ ವರ್ಷ ಒಂದು 5-6 ಸಾವಿರ ಜನ ಬರ್ತಿದ್ರು. ಈ ಸರ್ತಿ ಎಲ್ಲ ಕಡೆ ಶರಣ ಸಂಸ್ಕೃತಿ ಕಾರ್ಯಕ್ರಮ ಆಗಿರೋದ್ರಿಂದ ಒಂದು 20,000 ಜನ ಬರ್ಬೋದ್ರಿ ಅಪ್ಪೋರೆ, ಮತ್ತು ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಮಾಡ್ರಿ ಅಂತ ಅಂದಾಗ ನಾವು ಏನು ಹೇಳಿದೀವಪ್ಪ ಅಂತಂದ್ರೆ, ಇವ್ರಿಗೆ ಬ್ಯಾಡ್ರಿ, ಅದು 20,000 ಯಾಕೆ ಬರಲಿ, 25,000 ಯಾಕೆ ಬರಲಿ ಅಂಥೇಳಿ ನಾವೇನು ಮಾಡಿದ್ವಿ, ಒಂದು 20,000 ಶೇಂಗಾ ಹೋಳಿಗೆ ನಿಮ್ಮ ಮಠದಿಂದ ಮಾಡಿ ಕಳಿಸಿದ್ವಿ. 25,000 ಎಲ್ಲ ಪೂರ್ತಿ ತುಪ್ಪದಾಗನೇ ಮಾಡಿಸಿ ಕಳಿಸಿದ್ದೀವಿ ನಾವು. ನಿಮಗೆ ಯಾರಿಗೆ ಗೊತ್ತಿಲ್ಲ ಅದು. ನಾವು ಯಾರಿಗಪ್ಪ ಅಂದ್ರೆ ನಮ್ದೇನ ಜಂಬಿಗೆ ಶರಣು ಅಂತ ಅಡುಗೆ ಮಾಡೋವಿದ್ದಲ್ಲ, ಅವನಿಗೆ ಹೇಳಿದ್ದೀವಿ, ನೋಡಪ್ಪ ಎಲ್ಲ ತುಪ್ಪದಾಗ ಹೋಳಿಗೆ ಶೇಂಗಾ ಹೋಳಿಗೆ ಮಾಡಬೇಕು. ಆ ಶೇಂಗಾ ಹೋಳಿಗೆ ಎಷ್ಟು ದೊಡ್ಡ ಇರ್ಬೇಕಂದ್ರೆ, ಏನು ಹೂರಣ ಹೋಳಿಗೆ ಮಾಡ್ತಾರಲ್ಲ ಅಷ್ಟು ದೊಡ್ಡ 25,000 ಹೋಳಿಗೆ ಮಾಡಂತ ಹೇಳಿದ್ದೆ ಅವನು. ಅವ ಅಷ್ಟೇ ಅಚ್ಚುಕಟ್ಟಾಗಿ ಹೋಳಿಗೆ ಮಾಡಿದ್ರೆ 1 ಲಕ್ಷ ರೂಪಾಯಿ ಖರ್ಚು ಬಂತು ನಿಮ್ಮ ಮಠದ್ದು. ಅದನ್ನು ನಾವೆಲ್ಲ ಜಮಾ ಮಾಡಿ ಕೊಟ್ಟಿವಿ, ಆ ಮಾತು ಬೇರೆ. ಆದ್ರೆ ಅಲ್ಲಿ ಏನು ವಿಶೇಷ ಅಂದ್ರೆ, ಯಾರು ಪ್ರಸಾದ ನೀಡಿಸ್ಕೊಳಕ್ ಹೋಗ್ತಾರ ಕೇಳಿ ಹೋಳಿಗೆನ ನೀಡ್ರಿ ಅಂತೇಳಿ ನೀಡಿಸ್ಕೊಂಡಾರ ಎಲ್ಲರೂ. ಅಷ್ಟು ಚಲೋ ಹೋಳಿಗೆ ಅಂದ್ರೆ ಸೇವಾ ಭಾಗ್ಯ. ಭಾಳ ಜನ ನಮ್ಕಿನ ಸ್ಥಿತಿವಂತ ಸ್ವಾಮೀಜಿಯವರು ಕೂಡ ಆ ಕಾರ್ಯಕ್ರಮದೊಳಗಿದ್ರು. ಅದು ಯಾರಿಗೂ ಕೂಡ ಸಿಗಲಾರದ, ಅದು ನಮ್ಮ ಮಠಕ್ಕೆ ಆ ಸೇವಾ ಭಾಗ್ಯ ಸಿಕ್ಕದಂದ್ರೆ ಅದು ಬಸವಣ್ಣನ ಕೃಪೆ ಮತ್ತು ಶಿವಲಿಂಗಪ್ಪನ ಕೃಪೆ ಅಂಥೇಳಿ ನಾವು ಹೇಳಬೇಕಾಗ್ತದೆ. ಈ ಹೋಳಿಗೆ ಸುದ್ದಿ ವಾಸನೆಯಲ್ಲಿ ಹೋಯ್ತು ಬೀದರ್ ವಚನ ವಿಜಯೋತ್ಸವಕ್ಕೆ ಹೋಯ್ತು. ವಚನ ವಿಜಯೋತ್ಸವಕ್ಕೆ ಹೋದಾಗ ನಮಗೊಂದು 15,000 ಹೋಳಿಗೆ ಮಾಡಿಕೊಡ್ರಿ ಅಂತ ಹೇಳಿ ಅಂದ್ರು ಅವ್ರು. ಅವಾಗ ಆಯ್ತು ರಮ್ಮ, ಮುಂದಿನ ವರ್ಷ ಮಾಡಿಕೊಡ್ತೀವಿ ಅಂಥೇಳಿ ಅವ್ರಿಗೆ ಕೂಡ ನಾವು ಮಾತು ಕೊಟ್ಟು ಬಂದಿದ್ದೇವೆ. ಇವೆಲ್ಲ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ, ಗಳಿಸಿರ್ತಕ್ಕಂಥ ಸಂಪತ್ತು ಹೋಗ್ಬೋದು, ಆದ್ರೆ ನಮ್ಮ ದಾಸೋಹದೊಳಗೊಬ್ಬ ವ್ಯಕ್ತಿ ಉಂಡಪ್ಪ ಅಂತಂದ್ರೆ ಅವ ತೃಪ್ತಿಯಾಗಿ ಅನ್ನದಾತ ಸುಖಿ ಭವ ಅಂತೇನು ಹರಿಸ್ತಾನಲ್ಲ, ಆ ಹರಕೆನೇ ಭಾಳ ದೊಡ್ಡದದ, ಯಾವತ್ತೂ ಕೂಡ ಕಳೆದು ಹೋಗದೆ ಇರ್ತಕ್ಕಂಥದ್ದು ಅನ್ನೋದನ್ನು ನಾವೆಲ್ಲ ಇಲ್ಲಿ ತಿಳ್ಕೋಬೇಕಾಗ್ತದೆ. ಮತ್ತು ಸೀಮಾಂಧ್ರದವರು ಹಲವಾರು ಈ ರೀತಿ ಅವರ ಪ್ರೇರಣೆಯಿಂದ ಸೇವೆ ನಮ್ಮ ಮಠಕ್ಕೆ ಸಿಗುತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಇವತ್ತೆಲ್ಲ ತಾಯಂದ್ರೆ ಹೆಚ್ಚಿನ ಸಂಖ್ಯೆ ಒಳಗೆ ಬಂದಿದ್ದೀರಿ. ನಾಳೆನೂ ಕೂಡ ಇದೆಲ್ಲ ಗ್ರೌಂಡ್ ನೀವು ತುಂಬಿಸಿದ್ರಪ್ಪ ಅಂದ್ರೆ ನಾಡಿದ್ದು ಇದು ಹೊರಗೆ ಹೋಗ್ತದೆ. ನೀವು ನಾಳೆ ತುಂಬಿಸ್ಲಿಲ್ಲ ಅಂದ್ರೆ ಇದು ಮತ್ತೆ ಇಲ್ಲೇ ಇರ್ತದೆ. ಅದು ಕಾರ್ಯಕ್ರಮ ಹೊರಗೆ ಹಾಕೋದು ಬಿಡೋದು ನಿಮ್ಮ ವಿಚಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲೆಲ್ಲ ಮಕ್ಕಳು ಏನಿದ್ದೀರಿ ನೀವೆಲ್ಲ ಶಿಸ್ತುಬದ್ಧವಾಗಿ ಕೂತ್ಕೊಂಡು ಪುರಾಣವನ್ನು ಕೇಳಬೇಕು. ಏನು ನೀವು ನಿಮ್ಮ ಹುಡುಗನ ಕರ್ಕೊಂಬರ್ತೀರ, ಆ ಹುಡುಗ ಮನೆಯಾಗ ಹೇಳೇನ ಕರ್ಕೊಂಬರ್ಬೇಕು, ಕುಂತು ಸರಿಯಾಗಿ ಪುರಾಣ ಕೇಳಪ್ಪ ಅಂಥೇಳಿ. ಎಲ್ಲಿ ಹೊರಗೆ ಯಾರೂ ಕೂಡ ಸಣ್ಣ ಮಕ್ಕಳು ಚೀರಾಡಬಾರ್ದು. ಅದರದ್ದೆಲ್ಲ ವ್ಯವಸ್ಥೆಯನ್ನು ಬಸವೇಶ್ವರ ಸಂಘದ ಎಲ್ಲ ಯುವಕ ಮಂಡಳಿಯವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ನಮ್ಮ ಮಠದ ಭಕ್ತರು ಎಷ್ಟು ಚಲೋ ಇದ್ದಾರಪ್ಪ ಅಂತಂದರೆ, ನಮ್ಮ ಮುತ್ಯಾರ ಮೈ ಮೇಲೆ ಏನೂ ಬರಬಾರ್ದು ಅಂಥೇಳಿ
ಸುಮಾರು 50 ಜನ ಏನಾಗ್ಯಾರಪ್ಪ ಅಂತಂದ್ರೆ ತಲಾ 11,000 ರೂಪಾಯಿ ಕೊಟ್ಟು ದಾಸೋಹಕ್ಕೆ ತಯಾರಾಗ್ಯಾರ ಅನ್ನುವಂಥದ್ದನ್ನ ಈಗ ನಾವು ಹೇಳಬೇಕಾಗ್ತದೆ. ಇಷ್ಟು ಶಿವಲಿಂಗೇಶ್ವರನ ಮೇಲೆ ಎಲ್ಲರೂ ಕೂಡ ಭಕ್ತಿಯನ್ನು ಇಟ್ಟಿದ್ದಾರೆ. ಈ ಭಕ್ತಿ ಬೆಳಿಬೇಕು. ಈ 98ನೇ ಜಾತ್ರಾ ಮಹೋತ್ಸವ ಈ ನಾಡಿಗೆ ಏನು ಸಂದೇಶ ಕೊಡಬೇಕಪ್ಪ ಅಂತಂದ್ರೆ ದಾಸೋಹ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು, ಭಕ್ತರಂದ್ರೆ ಏನು, ಸ್ವಾಮಿಗಳಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತಾ, ಸಮಯ ಬಹಳಷ್ಟು ಆಗಿದೆ. ಎಲ್ಲ ಥಾಣಾದಿಂದ ಎಲ್ಲ ಭಕ್ತರು ಬಂದಿದ್ದಾರೆ, ನಮ್ಮ ಹಿರ್ನಾಗಮ ತಾಯಂದ್ರೆಲ್ಲ ಬಂದಿದ್ದೀರಿ. ಎಲ್ಲರೂ ಕೂಡ ಪ್ರಸಾದ ತೊಗೊಂಡು ಹೋಗ್ಬೇಕಪ್ಪ ಅಂತಂದ್ರೆ 11:30 12 ಆಗ್ತದೆ. ಅದಕ್ಕೆ ನಾವು ಕೂಡ ಹೆಚ್ಚಿಗೆ ಮಾತನಾಡಲಾರದೆ ಎಲ್ಲರೂ ನಾಳೆ ಸಮಯಕ್ಕೆ ಸರಿಯಾಗಿ ಬಂದು ಈ ಪುರಾಣ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರ ಮೇಲೆ ಬಸವಾದಿ ಶಿವಶರಣರ ಕುಮಾರೇಶನ ಎಲ್ಲ ಸಂತ ಮಹಂತರ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಆಶಯವನ್ನು ಆಶಿಸಿ ನಮ್ಮೆರಡು ಮಾತುಗಳಿಗೆ ವಿರಮಿಸ್ತೇವೆ. ಶರಣು ಶರಣಾರ್ಥಿಗಳು. ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸೋಣ. ಶ್ರೀ ಶಿವಲಿಂಗೇಶ್ವರ ಜಾತ್ರಾವು ಅತ್ಯಂತ ಅದ್ಧೂರಿಯಾಗಿ ನಡಿಬೇಕಾದ್ರೆ ತಾವುಗಳೆಲ್ಲರೂ ಸಹಾಯ ಹಸ್ತ ನೀಡಬೇಕಾಗಿ ವಿನಂತಿಸುತ್ತೇನೆ. ದಾಸೋಹಕ್ಕೆ ಭಾಗಿಯಾಗುವಂಥ ಯಾರಾದರೂ ಇನ್ನು ಭಕ್ತಾದಿಗಳಿದ್ದರೆ ಅವರು 11,000 ನೀಡಿ ದಾಸೋಹ ಸೇವೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೊತೆಗೆ ನಾಳೆ ವಿಶೇಷವಾದ ದಾಸೋಹವನ್ನು, ಒಂದು ದಿನ ದಾಸೋಹವನ್ನು ಶ್ರೀ ಓಂಕಾರ ಪಾಟೀಲ್ ಬಸವ ಕಲ್ಯಾಣ ಅವರು ವಹಿಸಿಕೊಂಡಿದ್ದಾರೆ. ನಾಳೆ ಅವರು ವಿಶೇಷವಾಗಿ ಶೇಂಗಾ ಹೋಳಿಗೆಯನ್ನು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಕೆಳಗಿ ಗ್ರಾಮದ ತಾಯಂದಿರು ನಾಳೆ ಶ್ರೀಮಠಕ್ಕೆ ಬೆಳಗ್ಗೆ 10 ಗಂಟೆಗೆ ಬಂದು ಶೇಂಗಾ ಹೋಳಿಗೆ ಮಾಡುವುದರಲ್ಲಿ ತಮ್ಮ ಸಹಾಯ ಹಸ್ತವನ್ನು ನೀಡಬೇಕಾಗಿ ನಾನು ಶ್ರೀಮಠದ ಪರವಾಗಿ ಪೂಜ್ಯರ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾವು ಬಹಳಷ್ಟು ಸಂಖ್ಯೆಯಲ್ಲಿ ಆಗಮಿಸಿದಾಗ ಹೋಳಿಗೆ ಸಂಖ್ಯೆ ಹೆಚ್ಚಾಗ್ತದೆ. ಹನಿ ಹನಿ ಗೂಡಿದರೆ ಹಳ್ಳ ಅಂತನ್ನುವಂಥದ್ದು. ಆದ್ದರಿಂದ ತಾವುಗಳೆಲ್ಲರೂ ಮುಂಜಾನೆ 10 ಗಂಟೆಗೆ ಬಂದಾಗ ಅದು ಸಂಜೆವರೆಗೂ ಉತ್ತಮ ರೀತಿಯಲ್ಲಿ ನಡೆಸಬಹುದು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಚಿನ್ನದಾರತಿ ಶ್ರೀ ಕುಮಾರಗೆ, ಮೂರು ಮಲಗಳು 6 ಗುಣಗಳು, ಮೂರು ಮಲಗಳು 6 ಗುಣಗಳು ಮೀರಿದಾತಗೆ, ಚಾರು ಚರಿತಗೆ ಮೀರಿದಾತಗೆ, ಚಾರು ಚರಿತಗೆ, ಚಿನ್ನದಾರತಿ ಶ್ರೀ ಕುಮಾರಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಭಕ್ತಿ ಕ್ಷೇತ್ರಕ್ಕೆ ಮುಕ್ತಿ ಮಾರ್ಗವ, ಭಕ್ತಿ ಕ್ಷೇತ್ರಕ್ಕೆ ಮುಕ್ತಿ ಮಾರ್ಗವ, ಯುಕ್ತವಾದುದೆಂದು ಇತ್ತ ದೂತಗೆ, ಇಷ್ಟವಾದುದೆಂದು ಇತ್ತ ದೂತಗೆ, ಚಿನ್ನದಾರತಿ ಶ್ರೀ ಕುಮಾರಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಶ್ರೇಷ್ಠ ಹಾನಗಲ್ಲ ಶ್ರೀ ಈಶಗೆ, ಶ್ರೇಷ್ಠ ಹಾನಗಲ್ಲ ಶ್ರೀ ಈಶಗೆ, ನಿಷ್ಠೆಯಿಂದನ ಇಷ್ಟದಾತಗೆ, ನಿಷ್ಠೆಯಿಂದನ ಇಷ್ಟದಾತಗೆ, ಚಿನ್ನದಾರತಿ ಶ್ರೀ ಕುಮಾರಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ, ಬನ್ನಿ ಬೆಳಗುವ ಚಿನ್ಮಯಾತ್ಮಗೆ. ಹರ ಓಂ ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ ವೀರಶೈವ ನಿರ್ಣಯ ಪರಮಾವತಾರಕ ಶರಣಾಗತ ರಕ್ಷಕ ಚಿದ್ಘನ ಪ್ರಭಾಮಯ ಜಗದಾದಿದೇಶಕ ಪುರಾತನ ಪುಂಗವೈಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯ ವ್ರತೌ ಸೇವಾಧವಾಂ ವಾಗತಾಯುವ ಸಮೃದ್ಧೋ ವಾಗತಾಪ್ತಿವತ್ತೆ ಜಗದಪಿತರೌ ವಂದೇ ಪಾರ್ವತಿ ಪರಮೇಶ್ವರಂ ಜಯ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜಯ, ಆನಗಲ್ಲ
गुरुकुमारेश्वर महाराज की जय। श्री गुरु शिवलिंगेश्वर महाराज की जय। माता अक्क महादेवी माता की जय। बाललील महंत शिवयोगीश्वर महाराज की जय। जय मंगलम जय नमः परापते शिव हर हर महादेव।